ಮಾಸ್ಟರ್ಸ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಮುಂದಿನ ಭಾಗವಾಗಿ ನಾವು ಇವತ್ತು ಆಧ್ಯಾತ್ಮಿಕ ಜ್ಞಾನ, ಈ ಜ್ಞಾನವನ್ನು ನಮ್ಗೆ ಇವತ್ತು ಹಂಚಲಿಕ್ಕೆ ನಮ್ಮ ಜೊತೆಗೆ ರಂಗನಾಥ್ ಗುರುಗಳಿದ್ದಾರೆ. ಅವರಿಗೆ ನಾವು ವೇದಿಕೆಗೆ ಆತ್ಮೀಯವಾದ ಸ್ವಾಗತವನ್ನು ಮಾಡೋಣ. ನಮಸ್ತೆ. ಧನ್ಯವಾದ. ನಮಸ್ತೆ. ಸುಮಿತ್ರರೇ, ಸ್ನೇಹಿತರೆ, ಭಗವಂತರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಜ್ಞಾನ ಹಂಚಿಕೆ ಭಾಗವಾಗಿ, ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಶ್ನೋತ್ತರ ಅಂದ್ರೆ ಆಧ್ಯಾತ್ಮಿಕ ವಿಧ ವಿಧ ಪ್ರಶ್ನೆಗಳು, ಅದಕ್ಕ ತಕ್ಕ ಉತ್ತರಗಳು ಅಂದ್ರೆ ಜವಾಬುಗಳು. ಈಗಾಗಲೇ ಇದು ಈ ಪಿರಮಿಡ್ ಪ್ರಶ್ನೋತ್ತರೋಪನಿಷತ್ ಅಂತ ಅದ್ಭುತವಾದ ಈ ರಚನೆ ಮಾಡಿರುವಂತ ನಮ್ಮ ಗುರುಗಳು ಈ ಬುಕ್ ಬರೆದಿರೋದು. ಇದು ಪ್ರತಿಯೊಬ್ಬರು ಓದಬೇಕಾಗತ್ತೆ. ಇದು ಕನ್ನಡದಲ್ಲಿ ಇಲ್ಲ. ಸೊ ಒಂಥರ ಇದು ಅನುವಾದ ಮಾಡಬೇಕಂತ ಪರಿಸ್ಥಿತಿ ಇದೆ. ಮುಂದಿನ ದಿವಸದಲ್ಲಿ ಖಂಡಿತವಾಗಿ ನಾವು ಮಾಡೋಣ. ಯಾಕಂದ್ರೆ ಈ ಪ್ರಶ್ನೋತ್ತರ ಪರಿಷತ್ ಅನ್ನೋದು ಒಂದು ಹಲವಾದ ಕ್ವಶನ್ಸ್, ಅಂದ್ರೆ ಹಲವಾರು ಕ್ವಶನ್ಸು, ಹಲವಾದ ಕ್ವಶನ್ಸ್ ಎರಡೂ ಇಲ್ಲಿ ಲಭ್ಯವಾಗತ್ತೆ. ಈಗಾಗಲೇ ನಾವು 3 ಭಾಗಗಳು ತಿಳ್ಕೊಂಡಿದ್ವಿ. ವಿಧ ವಿಧ ಪ್ರಶ್ನೆಗಳಿಗೆ ಜವಾಬುಗಳು ತಿಳ್ಕೊಂಡಿದ್ವಿ. ಅದರಿಂದ ನಮಗೆ ನಮ್ಮ ಜ್ಞಾನ ಹೆಚ್ಚಾಗತ್ತೆ, ನಮ್ಮಲ್ಲಿ ಪರಿಪಕ್ವತೆ ಹೆಚ್ಚಾಗತ್ತೆ. ಒಂದು ವೇಳೆ ಹೇಳ್ಬೇಕಂದ್ರೆ ನಾವು ಮೋಕ್ಷಕ್ಕೂ ಹತ್ರ ಹೋಗ್ತಾ ಇರ್ತೀವಿ. ಮೋಕ್ಷ ಮುಕ್ತಿ ಏನ್ ಪಡಿಬೇಕು ನಾವು, ಈ ಜೀವನ ಉದ್ದೇಶವೇ ಮೋಕ್ಷ ಮುಕ್ತಿ ಹೊಂದೋದು ಅಂತ ಪ್ರತಿಯೊಬ್ಬರು ಗೊತ್ತಿರೋ ವಿಷಯ ಇದು. ಈಗಾಗಲೇ ನೀವು ಮಾಸ್ಟರ್ಸ್ ಆಗಿ ತಿಳ್ಕೊಂಡಿರ್ತೀರ ಇದ್ರ ಬಗ್ಗೆ. ಅಂದ್ರೆ ಆ ಮೋಕ್ಷ ಮುಕ್ತಿ ಪಡೆಯಬೇಕಂದ್ರೆ ನಾವು ಜ್ಞಾನ ಹೆಚ್ಚು ಮಾಡ್ಕೋಬೇಕು. ಆ ಜ್ಞಾನ ಹೆಚ್ಚು ಮಾಡ್ಕೋಬೇಕಂದ್ರೆ ವಿಧ ವಿಧ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾನೆ ಇರ್ಬೇಕಾಗತ್ತೆ. ಒಂದು ನಮ್ಮ ಧ್ಯಾನದಿಂದ, ಸಜನ ಸಾಂಗತ್ಯದಿಂದ, ಸ್ವಾಧ್ಯಾಯದಿಂದ, ಸೊ ವಿಧ ವಿಧ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ರೇನೆ ನಮ್ಮಲ್ಲಿ ಆ ಜ್ಞಾನ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಜ್ಞಾನ ಒಂದೇ ರೀತಿಯಲ್ಲಿ ಹೆಚ್ಚಾಗಲ್ಲ ಮಿತ್ರರೇ. ಯಾವಾಗಲೂ ನೀವು ನೆನಪಲ್ಲಿ ಇಟ್ಕೊಳ್ಳಿ, ಧ್ಯಾನ ಹೆಚ್ಚು ಮಾಡ್ಕೋಬೇಕಂದ್ರೆ ಧ್ಯಾನದಿಂದ ಪ್ರತ್ಯಕ್ಷ ಜ್ಞಾನ ಬಂದ್ರೆ ಸ್ವಾಧ್ಯಾಯ ಸಜನ ಸಾಂಗತ್ಯದಿಂದ ಪರೋಕ್ಷ ಜ್ಞಾನ ಲಭ್ಯವಾಗ್ತಾ ಇರ್ತದೆ. ಆ ರೀತಿಯಲ್ಲಿ ನಮ್ಮಲ್ಲಿರುವಂತ ಜ್ಞಾನವನ್ನು ಹೆಚ್ಚು ಮಾಡ್ಕೊಂತ ಇದ್ರೆ ಜ್ಞಾನಾನ್ಮುಕ್ತಿ, ಅಂದ್ರೆ ಜ್ಞಾನದಿಂದನೇ ಮುಕ್ತಿ ಸಿಗತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಆ ರೀತಿಯಲ್ಲಿ ಈ ಪ್ರಶ್ನೋತ್ತರ ಅನ್ನೋದು ನಿಮ್ಗೆ ಹಲವಾರು ಕ್ವಶನ್ಸ್ಗೆ ಸಮಾಧಾನ ಕೊಡುವಾಗ ನಿಮ್ಮಲ್ಲಿ ಆ ಜ್ಞಾನ ಅನ್ನೋದು ಹೆಚ್ಚು ಮೂಡಿ ಬರುತ್ತೆ. ಅಂದ್ರೆ ಆ ಜ್ಞಾನ ಅನ್ನೋದು ಇನ್ನೂ ಪರಿಪಕ್ವದ ಸ್ಥಿತಿಗೆ ಬರುವಂತ ಅವಕಾಶ ಇದೆ. ಅದಕ್ಕೋಸ್ಕರನೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಪ್ರಶ್ನೆಗಳು, ಅದಕ್ಕೂ ಉತ್ತರಗಳು, ಅನೇಕ ವಿಧ ವಿಧ ಪ್ರಶ್ನೆಗಳು, ಅನೇಕ ಉತ್ತರಗಳು. ಸೊ ಅದು ತಿಳ್ಕೊಳ್ಳೋಕೆ ಒಂದು ಪ್ರಯತ್ನ ನಡೀತದೆ. ಸೊ ಎಲ್ಲರೂ ನಾವು ಭಾಗವಹಿಸೋಣ. ಸ್ನೇಹಿತರೆ, ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕ ಪೂರ್ತಿ ವಿವರವಾಗಿ, ಸವಿವರವಾಗಿ ಹೇಳುವಂತ ಜವಾಬುಗಳ ಮೇಲೆ ದಯವಿಟ್ಟು ಎಲ್ಲ ಪೂರ್ತಿ ಗಮನ ಕೊಡೋಕೆ ಪ್ರಯತ್ನ ಮಾಡಿ. ಓಕೆ, ಈಗ ಮೊದಲನೇ ಪ್ರಶ್ನೆ ಅನ್ಕೊಂಡಿದ್ರೆ, ಈ ಮೊದಲನೇ ಪ್ರಶ್ನೆ ಆಧ್ಯಾತ್ಮಿಕ ಅಂದ್ರೆ ಏನು? ಆಧ್ಯಾತ್ಮಿಕತ ಅಂದ್ರೆ ಅರ್ಥ ಏನು? ಆಧ್ಯಾತ್ಮಿಕ ಅಂತ ಅರ್ಥ ಏನಂದ್ರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆಧ್ಯಾತ್ಮಿಕತೆ. ನಮ್ಮ ಬಗ್ಗೆ ನಾವು ಯಾರು ಅಂತ ತಿಳ್ಕೊಳ್ಳೋಂಥ ಪ್ರಯತ್ನ ನಡೆದರೆ ಅಲ್ಲಿ ಆಧ್ಯಾತ್ಮಿಕತೆಗೆ ಪ್ರವೇಶ ಇದೆ. ಆಧ್ಯಾತ್ಮಿಕತ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ, ನಮ್ಮ ಬಗ್ಗೆ ನಾವು ಅರಿವು ತಗೊಂಡೋದೆ, ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದೇ ಆಧ್ಯಾತ್ಮಿಕತೆ ಮಿತ್ರರೇ. ಈ ರೀತಿಯಲ್ಲಿ ಒಂದು ಆನೆ ಇದೆ ಅಂತ ಇಟ್ಕೊಳ್ಳಿ. ಒಂದು ಆನೆ ಏನಾಗತ್ತಂದ್ರೆ, ಈ ಆನೆಗೆ ಬಾಲ ಇರತ್ತೆ, ಟ್ರಂಕ್ ಇರತ್ತೆ, ಎಲ್ಲ ಕಾಲುಗಳಿರ್ತದೆ, ಎಲ್ಲ ಇರ್ತದೆ ಅಲ್ವಾ ಆನೆ. ಈಗ ಆನೆಗೆ ಇರುವಂತ ಬಾಲೆ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ರೆ ಆನೆ ಪೂರ್ತಿ ಅರ್ಥ ಆಗತ್ತಾ? ಆನೆ ಬಗ್ಗೆ ಅಂದ್ರೆ ಒಂದು ಎಲಿಫೆಂಟ್, ನಾನು ಹೇಳ್ತಾ ಇರೋದು ಎಲಿಫೆಂಟ್ಗೆ ಇರುವಂತ ಒಂದು ಬಾಲೆ ಇದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಟೈಲ್ ಅಂತ ಇಟ್ಕೊಳ್ಳಿ. ಟೈಲ್ ಬಗ್ಗೆ ಮಾತ್ರ ಅರ್ಥ ಮಾಡ್ಕೊಂಡು ಕಾಲುಗಳ ಬಗ್ಗೆ, ಅದಕ್ಕಿರುವಂತ ದಂತಗಳ ಬಗ್ಗೆ, ಅದಕ್ಕಿರುವಂತ ತಲೆ ಬಗ್ಗೆ, ಸೊ ಎಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಪ್ರತಿ ಭಾಗ ಇಂಪಾರ್ಟೆಂಟ್ ಅಲ್ವಾ ಆನೆದಲ್ಲಿ. ಅದೇ ರೀತಿಯಲ್ಲಿ ಅಂದ್ರೆ ಒಂದು ಎಲಿಫೆಂಟ್ ಅಲ್ಲಿ ವಿಧ ವಿಧ ಭಾಗಗಳು ಏನಿದೆಯೋ ಪ್ರತಿ ಭಾಗದ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಆ ಎಲಿಫೆಂಟ್ ಬಗ್ಗೆ ನಿಮ್ಗೆ ಅರ್ಥ ಆಗತ್ತೆ ಅಲ್ವಾ. ಅದೇ ರೀತಿಯಲ್ಲಿ ಏನಾಗತ್ತೆ ಅಂದ್ರೆ, ಇಲ್ಲ ನಾವು ಒಂದು ಎಲಿಫೆಂಟ್ಗೆ ಆ ಆನೆಗಿರುವಂತ ಆ ಟೈಲ್ ಅಂದ್ರೆ ಆ ಬಾಲ್ಯದ ಮಾತ್ರ ಅರ್ಥ ಮಾಡ್ಕೊಂಡು ನನಗೆ ಎಲ್ಲ ಅರ್ಥ ಆಗಿದೆ ಅಂದ್ರೆ ಅದು ಮೂರ್ಖತ್ವ ಆಗತ್ತೆ. ಆ ರೀತಿಯಲ್ಲಿ ಮಾಡ್ಕೋಬಾರದು. ಯಾವಾಗ್ಲೂ ಅಷ್ಟೇ, ನಮ್ಮ ಬಗ್ಗೆ ನಾವು ಪೂರ್ತಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಯಾರು ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾರು? ಈ ಭೌತಿಕ ದೇಹ ಒಂದೇನಾ? ಈ ಭೌತಿಕ ದೇಹದ ಜೊತೆಗೆ ಇನ್ನು ಏನಾದ್ರೂ ಇದೆಯಾ? ಖಂಡಿತವಾಗಿದೆ. ಈಗಾಗಲೇ ನಾವು ಹೆಚ್ಚು ಸುಮಾರು ಕ್ಲಾಸಲ್ಲಿ ತಿಳ್ಕೊಳ್ತಾ ಬಂದಿದ್ವಿ. ಏನಂತ? ಈ ಭೌತಿಕ ದೇಹ ಇದೆ, ಈ ಜೊತೆಗೆ ಎಥ್ರಿಕ್ ಶರೀರ ಇದೆ, ಅಂದ್ರೆ ನಮ್ಮ ಪ್ರಾಣಮಯ ಕೋಶ ಇದೆ, ಅದಾದ್ಮೇಲೆ ಸೂಕ್ಷ್ಮ ಶರೀರಗಳಿದೆ,
ನಾವು ಸೂಕ್ಷ್ಮ ಶರೀರ ಆಗಿದ್ದೀವಿ, ಮತ್ತೆ ಕಾರಣ ಶರೀರ ಆಗಿದ್ವಿ, ಮಹಾಕಾರಣ ಶರೀರ ಆಗಿದ್ವಿ, ವಿಶ್ವಮಯ ಕೋಶ ಆಗಿದ್ವಿ, ಕೊನೆಯದಾಗಿ ನಿರ್ವಾಣಮಯ ಕೋಶ ಆಗಿದ್ವಿ. ಇಷ್ಟು ಶರೀರಗಳು ನಮ್ಮ ಒಳಗಡೆ ಇದ್ರೆ ಪ್ರತಿಯೊಂದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರೇನೆ ಅವಾಗ ಏನಾಗುತ್ತೆ, ನಮ್ಮ ಬಗ್ಗೆ ನಾವು ಪೂರ್ಣ ಅರ್ಥ ಮಾಡ್ಕೊಂಡಿದೀವಿ ಅಂತ ನಮ್ಗೆಲ್ಲರಿಗೂ ಅರಿವು ಬರುತ್ತೆ. ಸೊ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ರೇನೆ ಅವಾಗ ಸಂಪೂರ್ಣವಾಗಿ ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಂತೀವಿ. ಅವಾಗ ನಮ್ಗೆ ಸಂಪೂರ್ಣ ಜ್ಞಾನ ಸಿಕ್ತು ಅಂತ. ಅಷ್ಟುವರೆಗೂ ನಮಗೂ ಸಂಪೂರ್ಣ ಜ್ಞಾನ ಸಿಕ್ಕಿಲ್ಲ. ನಾವು ಅನ್ಕೊಂತಾ ಇದ್ವಿ ನಮ್ಮ ಬಗ್ಗೆ ನಮ್ಗೆ ಗೊತ್ತು ಅಂತ. ನಮ್ಮ ಬಗ್ಗೆ ನಾವು ಪೂರ್ತಿ ಅರ್ಥ ಮಾಡ್ಕೊಂಡಿಲ್ಲ ಇಷ್ಟುವರೆಗೂ. ಇದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಂದು ನಮ್ಮ ದೇಹದಲ್ಲಿ, ಅಂದ್ರೆ ನಮ್ಮ ಮಾನವ ವ್ಯವಸ್ಥೆಯಲ್ಲಿ ಎಷ್ಟು ದೇಹಗಳಿದೆ, ಎಷ್ಟು ಶರೀರಗಳಿದೆ, ಪ್ರತಿಯೊಂದು ಅರ್ಥ ಮಾಡ್ಕೊಂಡ್ರೆ ಪೂರ್ಣ ಜ್ಞಾನ ಸಿಗೋದು. ಆ ರೀತಿಯಲ್ಲಿ ಮಾಡ್ಕೋಬೇಕು. ಅದೇ ನಮಗೆ ಆಧ್ಯಾತ್ಮಿಕತಾ, ಈ ಆಧ್ಯಾತ್ಮಿಕ ಶಾಸ್ತ್ರ ನಮ್ಗೆಲ್ಲರಿಗೂ ಹೇಳ್ಕೊಡ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಯಾರು? ಪೂರ್ಣ ದೇವ, ಅಂದ್ರೆ ಪೂರ್ಣಾತ್ಮದಿಂದ ಬಿಡುಗಡೆ ಆಗಿರುವಂತ ಅಂಶಾತ್ಮಗಳು ಮಿತ್ರರೇ. ನಾವೆಲ್ಲರೂ ಈ ದೇವ್ರು, ಅಂದ್ರೆ ದೇವ್ರಂತ ಯಾರನ್ನ ಕರಿತೀವೋ, ಸೃಷ್ಟಿಕರ್ತ ಅಂತ ಯಾರು ಕರಿತೀವೋ, ಸೃಷ್ಟಿಕರ್ತ ತಯಾರು ಮಾಡಿರುವಂತ ನಾವು ದೇವರುಗಳೇ ಸೃಷ್ಟಿಕರ್ತ ತಯಾರು ಮಾಡಿರುವಂತ ಅಂಶ ದೇವಗಳು, ಅಂಶ ದೇವರುಗಳಂತ ಹೇಳ್ಬೋದು, ನಾವು ಅಂಶಾತ್ಮಗಳಂತ ಕರೆಯಬಹುದು ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಂಡೋದೇ ಆಧ್ಯಾತ್ಮಿಕತೆ. ಇದ್ರ ಬಗ್ಗೆ ನಿಮ್ಗೆ ಅರಿವು ಬರ್ಬೇಕಂದ್ರೆ ಆಧ್ಯಾತ್ಮಿಕ ಶಾಸ್ತ್ರ ಓದ್ಬೇಕಾಗತ್ತೆ, ಆಧ್ಯಾತ್ಮಿಕ ಶಾಸ್ತ್ರನ ಹೆಚ್ಚಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಇದು ಅರ್ಥ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ? ಈ ಆಧ್ಯಾತ್ಮಿಕ ಶಾಸ್ತ್ರ ಇಂಥ ಅದ್ಭುತವಾದ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ನಿತ್ಯ ಧ್ಯಾನ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಿತ್ಯ ಧ್ಯಾನದಲ್ಲಿ ತೊಡಗಿಸ್ಕೊಂಡಿದ್ರೆ ಅವ್ರಿಗೂ ಗ್ಯಾರಂಟಿ ಈ ಅರಿವು ಬರೋದು, ಖಂಡಿತವಾಗಿ ಈ ಅರಿವು ಬರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಈಗೇನಾಗತ್ತೆ ಅಂದ್ರೆ ನಾವು ಸ್ನಾನದಲ್ಲಿ, ಅಂದ್ರೆ ನೀರಲ್ಲಿ ಮುಳುಗಿದ್ರೆ ಸ್ನಾನ ಅಂತ ಹೇಳ್ತೀವಿ, ಶ್ವಾಸದಲ್ಲಿ ಮುಳುಗಿದ್ರೆ ನಾವು ಧ್ಯಾನ ಅಂತ ಹೇಳ್ತೀವಿ, ಮತ್ತೆ ಸತ್ಯದಲ್ಲಿ ಮುಳುಗಿದ್ರೆ ಏನಂತ ಕರಿತೀವಿ? ಧ್ಯಾನ ಅಂತ ಕರಿತೀವಿ. ಅಂದ್ರೆ ಈ ವಾಕ್ಯ ಅತಿ ಅದ್ಭುತವಾದ ವಾಕ್ಯ, ಪ್ರತಿಯೊಬ್ಬರು ಬರ್ಕೊಂಡು ಇಟ್ಕೋಬೇಕು. ನೀರಲ್ಲಿ ಮುಳುಗಿದ್ರೆ ಸ್ನಾನ, ಶ್ವಾಸದಲ್ಲಿ ಮುಳುಗಿದ್ರೆ ಧ್ಯಾನ, ಸತ್ಯದಲ್ಲಿ ಮುಳುಗಿದ್ರೆ ಸತ್ಯ ಸತ್ಯ ಸತ್ಯ. ಏನು ಸತ್ಯ? ಅದು ನಿತ್ಯವೇ ಸತ್ಯವು. ಏನ್ ನಿತ್ಯ? ಅದು ಆತ್ಮವೇ ನಿತ್ಯವು. ಆ ಸತ್ಯದಲ್ಲಿ ಮುಳುಗಿರುವಂತ ಪ್ರತಿ ವ್ಯಕ್ತಿಯನ್ನು ಜ್ಞಾನವಂತರು ಅಂತ ಕರೀತೀವಿ ನಾವು. ಆ ಸತ್ಯದಲ್ಲಿ ಮುಳುಗಿದ್ರೆ ಜ್ಞಾನ, ಶ್ವಾಸದಲ್ಲಿ ಮುಳುಗಿದ್ರೆ ಧ್ಯಾನ, ನೀರಲ್ಲಿ ಮುಳುಗಿದ್ರೆ ಸ್ನಾನ. ಇದನ್ನ ಅರ್ಥ ಮಾಡ್ಕೊಂಡು ಇದು ಬರ್ಕೊಂಡು ಇಟ್ಕೊಳ್ಳಿ. ಈ ರೀತಿಯಲ್ಲಿ ಸ್ನೇಹಿತರೆ ಏನ್ ಮಾಡ್ಬೇಕಂದ್ರೆ, ಧ್ಯಾನ ಮಾಡುವಾಗ ನಾವು ಈ ಪಾಂಚಭೌತಿಕ ದೇಹ, ಅಂದ್ರೆ ಈ ದೇಹದಿಂದ ಬಿಡುಗಡಾಗಿ ಸೂಕ್ಷ್ಮ ಶರೀರ ತಗೊಂಡು ವಿಧ ಲೋಕಗಳಿಗೆ ಪ್ರಯಾಣ ಮಾಡಿ ಅತ್ಯದ್ಭುತವಾದ ಜ್ಞಾನವನ್ನು ನಾವು ಪಡಿತಾ ಇರ್ತೀವಿ. ಅಂದ್ರೆ ಸೂಕ್ಷ್ಮ ಶರೀರ ತಗೊಂಡು ಸೂಕ್ಷ್ಮ ಶರೀರ ಯಾನ ಮಾಡ್ಬೋದು, ಮತ್ತೆ ಅದಾದ್ಮೇಲೆ ಕಾರಣ ಶರೀರ ತಗೊಂಡು ಕಾರಣ ಲೋಕದಲ್ಲಿ ಪ್ರವೇಶ ಮಾಡ್ಬೋದು, ಮಹಾಕಾರಣ ಶರೀರ ತಗೊಂಡು ಮಹಾಕಾರಣ ಲೋಕದಲ್ಲಿ ಪ್ರವೇಶ ಮಾಡ್ಬೋದು. ಈ ರೀತಿ ಹಲವಾರು ಲೋಕಗಳಲ್ಲಿ ನಾವು ಓಡಾಡಬೇಕು ಅಂತಂದ್ರೆ ಅದಕ್ಕೊಂದು ಶರೀರ ಬೇಕಾಗತ್ತೆ. ಅಂದ್ರೆ ನೋಡಿ, ಈ ಪಾಂಚಭೌತಿಕ ಈ ಪ್ರಪಂಚದಲ್ಲಿ ಓಡಾಡ್ಬೇಕಂದ್ರೆ ಈ ಭೌತಿಕ ಶರೀರ ಬೇಕಾಗತ್ತೆ ಅಲ್ವಾ? ನಾವು ಭೌತಿಕ ಶರೀರ ಧರಿಸಿದೀವಿ. ಈ ಭೌತಿಕ ಶರೀರದಿಂದ ಈ ಭೌತಿಕ ಲೋಕದಲ್ಲಿ ನಾವು ಓಡಾಡ್ಬೋದು. ಮತ್ತೆ ಬೇರೆ ಲೋಕದಲ್ಲಿ ಓಡಾಡ್ಬೇಕಂದ್ರೆ ಏನ್ ಬೇಕಾಗತ್ತೆ? ಅದಕ್ಕೂ ತಕ್ಕ ಶರೀರ ಬೇಕು. ಆ ಶರೀರ ಏನದು ಅಂದ್ರೆ, ಸೂಕ್ಷ್ಮ ಲೋಕ ಹೋಗ್ಬೇಕಂದ್ರೆ ಸೂಕ್ಷ್ಮ ಶರೀರ ಬೇಕಾಗತ್ತೆ. ಆದ್ರೆ ನಾವೇನ್ ಹೇಳ್ತೀವಿ? ಆಸ್ಟ್ರಲ್ ಬಾಡಿ, ಆಸ್ಟ್ರಲ್ ದೇಹ ಅಂತ ಕರಿತೀವಿ. ಆಸ್ಟ್ರಲ್ ದೇಹ, ಸೂಕ್ಷ್ಮ ಶರೀರ ತಗೊಂಡು ಸೂಕ್ಷ್ಮ ಲೋಕದಲ್ಲಿ ಓಡಾಡ್ತೀವಿ. ಮತ್ತೆ ಅದಾದ್ಮೇಲೆ ಇನ್ನು ಅದಕ್ಕಿಂತ ಹೆಚ್ಚಾಗಿರುವಂತ ಲೋಕಗಳಿದೆ, ಅವೇ ಕಾರಣ ಲೋಕಗಳು. ಕಾರಣ ಲೋಕದಲ್ಲಿ ಓಡಾಡ್ಬೇಕಂದ್ರೆ ಕಾರಣ ಶರೀರ ಬೇಕಾಗತ್ತೆ, ಅದು ನಮ್ಮ ಒಳಗಡೆ ಇದೆ. ಮತ್ತೆ ಮಹಾಕಾರಣ ಲೋಕಗಳಿದೆ, ಅದರಲ್ಲಿ ಓಡಾಡ್ಬೇಕಾದ್ರೆ ನಮಗೆ ಬೇಕಾಗಿರೋದು ಮಹಾಕಾರಣ ಶರೀರ, ಆದ್ರೂ ನಮ್ಮ ಒಳಗಡೆ ಇದೆ. ಇವೆಲ್ಲ ಉಪಯೋಗಿಸ್ಕೊಂಡು ವಿಧ ಲೋಕಗಳು ನಾವು ಓಡಾಡಿದ್ರೆ, ವಿಧ ಲೋಕಗಳನ್ನ ಸಂಚಾರ ಮಾಡಿದ್ರೆ ನಮ್ಗೆ ಸಿಗುವಂತ ಅದ್ಭುತ ಜ್ಞಾನ, ಆ ಅತ್ಯಂತ ಸತ್ಯ ನಾವು ತಿಳ್ಕೊಂತೀವಿ, ಅತ್ಯಂತ ಜ್ಞಾನ ಪಡಿತೀವಿ. ಅದೇ ಆಧ್ಯಾತ್ಮಿಕ ಶಾಸ್ತ್ರ ನಮ್ಗೆಲ್ಲರಿಗೂ ಬೋಧಿಸ್ತಾ ಇದೆ. ಇದ್ರ ಅರ್ಥ ಮಾಡ್ಕೋಬೇಕು ನಾವು. ಆದ್ರೆ ಆಧ್ಯಾತ್ಮಿಕತಾ ಅಂದ್ರೆ ಏನಂತ ನಾವು ಪ್ರಥಮವಾಗಿ ಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ತತ್ವವನ್ನು ಅರ್ಥ ಮಾಡ್ಕೊಂಡ್ಬಿಡುದು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು? ನಾನೇ ಆ ಬ್ರಹ್ಮ ಪದಾರ್ಥ ಆಗಿದ್ದೀನಿ, ನಾನೇ ಆ ಬ್ರಹ್ಮ, ಇನ್ನು ಯಾರು ಪರ ಅಂತ ಎಲ್ಲಿ ಬೇರೆ ಏನು ಇಲ್ಲ, ಬೇರೆ ಅನ್ಯದಾ ಏನೂ ಇಲ್ಲ, ಇರೋದೆಲ್ಲ ನಾನೇ ಆ ಬ್ರಹ್ಮ ಪದಾರ್ಥ, ನಾನೇ ಆತ್ಮ ಪದಾರ್ಥ ಅಂತ ತಿಳ್ಕೊಂಡೋದು, ಅದನ್ನು ನಿಮ್ಗೆ ತಿಳಿಸ್ಕೊಡೋದು, ನಿಮ್ಮ ಪ್ರಯತ್ನ ಪೂರ್ವಕವಾಗಿ ಧ್ಯಾನ ಜ್ಞಾನ ಸಮಪಾರ್ಜನದಿಂದ ನಿಮ್ಗೆ ಸಿಗುವಂಥದ್ದು, ಈ ಅತ್ಯಂತ ಬೆಲೆ ಇರುವಂತ ಈ ಸತ್ಯ ನಿಮ್ಗೆ ತಿಳಿದು ಬರ್ತದೆ. ಏನಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ತತ್ವ ಅರ್ಥ ಆಗತ್ತೆ. ಇದರಿಂದ ಈ ಅಹಂ ಬ್ರಹ್ಮಾಸ್ಮಿ ಅಂತ ತತ್ವ ಏನಿದೆಯೋ ಇದು ಆಧ್ಯಾತ್ಮಿಕದ ಪ್ರಧಾನ ಅಂಶ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಆಧ್ಯಾತ್ಮಿಕ ಅಂದ್ರೆ ತುಂಬಾ ಜನ ಏನ್ ತಿಳ್ಕೊಂತಾರೆ, ನಾನು ಒಂದು ಟೆಂಪಲ್ಗೆ ಹೋಗಿದ್ದೀನಿ, ಒಂದು ಟೆಂಪಲ್ಗೆ ಹೋಗಿ ಅಲ್ಲಿ ವಿಗ್ರಹಾರಾಧನೆ ಮಾಡಿದೀನಿ, ಇದೆಲ್ಲ ಆಧ್ಯಾತ್ಮಿಕತ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಅಂದ್ರೆ ಒಂದು ಟೆಂಪಲ್ಗೆ ಹೋಗಿ ನಾವು ಪೂಜೆ ಮಾಡಿದ್ವಿ ಅಂದ್ರೆ ಅದು ಆಧ್ಯಾತ್ಮಿಕತೆ ಅಲ್ಲ. ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ನಾವೇ ದೇವರಾಗಿದ್ವಿ, ನಮ್ಮ ಬಗ್ಗೆ ನಾವು ತಿಳ್ಕೊಂಡದೇ ಆಧ್ಯಾತ್ಮಿಕತೆ ಆಗತ್ತೆ.
ಅಂದ್ರೆ ದೇವ್ರ ಗುಡಿಗೆ ಹೋಗಿ ಅಲ್ಲಿ ನಾವು ಒಂದು ಪೂಜೆ ಮಾಡಿದ್ರೆ ಆಧ್ಯಾತ್ಮಿಕತೆ ಅನ್ಸಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ದೇವರೇ, ನಾವೆಲ್ಲರೂ ದೇವರೇ, ನಮ್ಮಲ್ಲಿ ಎಲ್ಲರಲ್ಲಿ ಈ ಆತ್ಮ ಇದೆ, ಆತ್ಮ ಪದಾರ್ಥ ಇದೆ, ಅದೇ ದೇವ್ರ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿಯಲ್ಲಿ ನಾವು ಯಾವಾಗ ಅರ್ಥ ಮಾಡ್ಕೋತೀವೋ ಇದನ್ನೇ ಏನಂತ ಅಂತಂದ್ರೆ ಆಧ್ಯಾತ್ಮಿಕತ ಅಂತ ಕರೀತೀವಿ ಸ್ನೇಹಿತರೆ. ಇನ್ನೊಂದು ಆಧ್ಯಾತ್ಮಿಕತ ಅಂದ್ರೆ ಇನ್ನೊಂದು ಏನಂದ್ರೆ ನಮ್ಮಲ್ಲಿ ನಮ್ಮ ಭಾವನೆ ಹೇಗಿರ್ಬೇಕಂದ್ರೆ ಒಂದ ಒಂದು ಯಾರೋ ಒಬ್ರು ಪಂಡಿತ, ಒಂದು ಅತ್ಯದ್ಭುತ ಪಂಡಿತ ಬರ್ತಾನೆ ಅಂದ್ರೆ ಅತ್ಯದ್ಭುತ ಸುಸಂಪನ್ನ ಜ್ಞಾನ ಇರುತ್ತೆ ಅವ್ರ ಹತ್ರ. ಆ ಪಂಡಿತನ ಹೇಗೆ ನೋಡ್ತೀವೋ ಒಂದು ಪಾಮರ ಅಂದ್ರೆ ಏನು, ಯಾವ ಜ್ಞಾನ ಇಲ್ಲ, ಯಾವುದೇ ಜ್ಞಾನ ಇಲ್ಲ ಅವ್ರ ಹತ್ರ, ಒಂದು ಹೇಳ್ಬೇಕಂದ್ರೆ ಮೂರ್ಖ ಅಂತ ಇಟ್ಕೊಳ್ಳಿ. ಅವ್ರನ್ನ ಹೇಗೆ ನೋಡ್ತೀವೋ ಪಂಡಿತನ ಹಾಗೆ ನೋಡ್ಬೇಕು. ಸಮಾನ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ನೋಡೋದೇ ಆಧ್ಯಾತ್ಮಿಕತೆ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಆಧ್ಯಾತ್ಮಿಕತೆ ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಆತ್ಮದ ಚೈತನ್ಯ ಜೊತೆಗೆ ಪ್ರತಿ ಕ್ಷಣ ಆನಂದವನ್ನು ಅನುಭವಿಸೋದೇ ಆಧ್ಯಾತ್ಮಿಕತ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಪ್ರತಿ ಕ್ಷಣ ಆತ್ಮ ಚೈತನ್ಯ ಜೊತೆಗೆ ಆನಂದವನ್ನು ಆನಂದವಾಗಿ ಜೀವಿಸ್ತಾ ಆನಂದವನ್ನು ಅನುಭವಿಸೋದೇ ಆಧ್ಯಾತ್ಮಿಕತ. ಪ್ರತಿಯೊಬ್ಬನು ಸಮಾನವಾಗಿ ನೋಡೋದೇ ಆಧ್ಯಾತ್ಮಿಕತ. ಯಾವುದೇ ಭೇದ ಭಾವ ಇಲ್ಲ ಸ್ನೇಹಿತರೆ. ಅಂದ್ರೆ ಅವರು ಪಂಡಿತ ಆಗ್ಬೋದು, ಒಂದು ದೊಡ್ಡ ಮ್ಯೂಸಿಷಿಯನ್ ಆಗಲಿ, ಒಂದು ಭಿಕ್ಷಕರಾಗ್ಲಿ, ಇನ್ನೊಬ್ರು ಯಾವುದೇ ಒಂದು ಕಾರ್ಪೆಂಟರ್ ಆಗಲಿ, ಇನ್ನೊಬ್ರು ಇಂಜಿನಿಯರ್ ಆಗಲಿ, ಒಂದು ದೊಡ್ಡ ಮ್ಯೂಸಿಷಿಯನ್ ಆಗಲಿ, ಎಲ್ಲರನ್ನು ಸಮಾನವಾಗಿ ಸ್ವೀಕಾರ ಮಾಡೋದೇ ಆಧ್ಯಾತ್ಮಿಕತ ಹೇಳೋದು. ಅದೇ ಆಧ್ಯಾತ್ಮಿಕತ. ಅದು ಇಲ್ಲ ಅಂದ್ರೆ ನಿಮ್ಮಲ್ಲಿ ಆಧ್ಯಾತ್ಮಿಕದ ಕೊರತೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ಧ್ಯಾನ ಮಾಡಿ, ಹೆಚ್ಚು ಜ್ಞಾನ ಸಂಪಾರ್ಜನೆ ಮಾಡಿ, ಅವಾಗಲೇ ನಿಮಗೆ ಆಧ್ಯಾತ್ಮಿಕತ ಅನ್ನೋ ಒಂದು ಅಂಶ ನಿಮ್ಮಲ್ಲಿ ನಿಮ್ಗೆ ಅರ್ಥ ಪೂರ್ತಿ ಆಗತ್ತೆ ಅಂತ ನಾನು ಹೇಳ್ತಾ, ಈ ಅದ್ಭುತವಾದ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಇನ್ನು ಹೆಚ್ಚಾಗಿ ಹೇಳ್ತಾನೆ ಹೋಗ್ಬೋದು, ಎಷ್ಟು ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರೆ ಆಧ್ಯಾತ್ಮಿಕದನೇ ಒಂದು ಸಾಗರ. ಅರ್ಥ ಆಯ್ತಲ್ಲ? ಆಧ್ಯಾತ್ಮಿಕ ಏನದು ಒಂದು ಸಾಗರ. ಅದಕ್ಕೋಸ್ಕರ ಸ್ನೇಹಿತರೆ, ಇದು ಅದ್ಭುತವಾದ ಪ್ರಶ್ನೆ. ಈ ಜವಾಬನ್ನು ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡು ಮನನ ಮಾಡ್ತಾನೆ ಇರಬೇಕು. ಈ ಆಧ್ಯಾತ್ಮಿಕದ ಬಗ್ಗೆ ಆತ್ಮ ಚೈತನ್ಯ ಜೊತೆಗೆ ಸಂಚಾರ ಮಾಡುತ್ತಾ ಆನಂದವನ್ನು ಅನುಭವಿಸ್ತಾ ಪ್ರತಿಯೊಂದು ಸಮಾನವಾಗಿ ಸ್ವೀಕರಿಸ್ತಾ ನಮ್ಮಲ್ಲಿರುವಂಥ ದೇವ್ರನ್ನ ಗುರುತಿಸ್ತಾ ನಾವೇ ದೇವ್ರು ಅಂತ ಅರ್ಥ ಮಾಡಿಕೊಂಡು ಯಾವ ಗುಡಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿದೆ ಅದು ಆಧ್ಯಾತ್ಮಿಕತೆ ಅನ್ಸಲ್ಲ. ಇವೆಲ್ಲ ವಿಷಯಗಳು ನಿಮ್ಮಲ್ಲಿ ಯಾವಾಗಲೂ ಮೂಡಬೇಕು, ಯಾವಾಗಲೂ ಇಟ್ಕೋಬೇಕು ಮನಸ್ಸಲ್ಲಿ. ಅದೇ ಆಧ್ಯಾತ್ಮಿಕತೆ ನಾವು ಜೋಡಿಸ್ಕೊಳ್ಳೋದು. ಆಧ್ಯಾತ್ಮಿಕ ಜೀವನವನ್ನು ನಡೆಸ್ಕೋಬೇಕಂದ್ರೆ ಇದು 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 ಅತ್ಯದ್ಭುತ ಅರ್ಥ ಅಂತ ನೀವು ತಿಳ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇನ್ನೊಂದು ಪ್ರಶ್ನೆ ಏನ್ ಬರ್ತಾ ಇರ್ತದೆ ಅಂದ್ರೆ, ಈ ವಿಧ ಗುರುಗಳಿರ್ತಾರೆ, ಅನೇಕ ಗುರುಗಳಿರ್ತಾರಲ್ಲ, ವಿಧ ಗುರುಗಳಿರ್ತಾರಲ್ಲ, ಇದು ಹೇಗೆ ಅಂತ ಒಂದು ಅರ್ಥ ಮಾಡ್ಕೊಂಡ್ರೆ ನೋಡಿ, ನಮ್ಮಲ್ಲಿ ಅಷ್ಟೇ ಮನಸ್ಸು ಎಷ್ಟು ವಿಧಗಳಿರ್ತಾರೆ, ವಿಧ ಮನಸ್ಸುಗಳಿರ್ತಾರೆ ಅಲ್ವಾ. ಅದೇ ರೀತಿಯಲ್ಲಿ ಜಂತುಗಳು ವಿಧ ಇರ್ತದೆ, ಪಕ್ಷಿಗಳು ವಿಧ ಇರ್ತದೆ. ಅದೇ ರೀತಿಯಲ್ಲಿ ಪುಷ್ಪಗಳು, ಪ್ರತಿಯೊಂದು ಅಷ್ಟೇ ಅಲ್ಲ, ಸಸ್ಯಗಳು ವಿಧ ಸಸ್ಯಗಳು, ವಿಧ ಜಂತುಗಳು, ವಿಧ ಅನಿಮಲ್ಸು, ಪ್ರತಿಯೊಂದು ಅನೇಕ ಇರ್ತದೆ ಅಲ್ವಾ. ಅದೇ ರೀತಿಯಲ್ಲಿ ಗುರುಗಳು ಅಷ್ಟೇ ವಿಧ ಗುರುಗಳಿರ್ತಾರೆ. ಆದ್ರೆ ಒಂದೊಂದು ಗುರು ಆ ಸ್ಥಿತಿ ಪ್ರಕಾರ ಅವರು ಬೋಧನೆ ಮಾಡ್ತಾ ಹೋಗ್ತಾರೆ ಅಲ್ವಾ. ನೋಡಿ, ಸ್ವಲ್ಪ ಗುರುಗಳು ಏನ್ ಮಾಡ್ತಾರೆ, ಮಂತ್ರ ಮಾತ್ರ ಹೇಳ್ತಾ ಹೋಗ್ತಾರೆ, ಮಂತ್ರದ ಬಗ್ಗೆ ಹೇಳ್ತಾರೆ ಅಲ್ವಾ. ಜಪ ಮಂತ್ರ ಇದೆಲ್ಲ ನಾಮಸ್ಮರಣ ಹೇಳ್ಕೊಡ್ತಾ ಇರ್ತಾರೆ. ಅಂದ್ರೆ ಭಕ್ತಿಪೂರ್ವಕವಾಗಿ ಅವರು ಗುರುವೇ, ಅವ್ರ ಗುರುಸ್ಥಾನ ಆ ರೀತಿಯಲ್ಲಿ ಇದೆ. ಅವ್ರು ಹೇಳ್ಕೊಡುವಂತ ಜ್ಞಾನ ಆ ರೀತಿಯಲ್ಲಿ ಇರ್ತದೆ. ಅಂದ್ರೆ ಆ ಗುರುವಿಗೆ ಇರುವಂತ ಸ್ಥಿತಿ ಪ್ರಕಾರ ಅವರು ನಿಮ್ಗೆ ಪಾಠ ಹೇಳ್ಕೊಡ್ತಾ ಹೋಗ್ತಾರೆ, ನಿಮ್ಗೆ ಆ ಜ್ಞಾನ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ತಪ್ಪಿಲ್ಲ. ಪ್ರತಿಯೊಬ್ಬರು ಆ ಸ್ಥಿತಿಗೆ ಅವ್ರು ಇಂಪಾರ್ಟೆಂಟ್ ಆಗತ್ತೆ. ಈಗ ನೋಡಿ, ಸ್ವಲ್ಪ ಜನ ಓನ್ಲಿ ಭಕ್ತಿಪೂರ್ವಕ ಇರ್ತಾರೆ, ಭಕ್ತಿಯಲ್ಲೇ ಇರ್ತಾರೆ ಅಲ್ವಾ. ಅವ್ರಿಗೆ ಯಾರು ಬೇಕು, ಒಂದು ಪೂಜಾರಿ, ಒಂದು ಯಾವುದೋ ಶಾಸ್ತ್ರ ಹೇಳೋರು, ಪಂಡಿತರು, ಇವ್ರು ಬೇಕಾಗತ್ತೆ. ಅವರಿದ್ರೆ ಅವ್ರಿಗೆ ಸ್ವಲ್ಪ ಒಳ್ಳೆ ಮಾತುಗಳು ಹೇಳೋದು, ಒಳ್ಳೆ ವಿಷಯಗಳು ಹೇಳ್ತಾ ಹೋಗ್ತಾರೆ. ಅಲ್ಲಿ ಅವರು ಅವಶ್ಯಕತೆ ಇದೆಯಾ ಅಂದ್ರೆ ಇದೆ, ಖಂಡಿತವಾಗಿದೆ. ನಾವು ಯಾವುದೇ ರೀತಿಯಲ್ಲಿ ತಿರಸ್ಕಾರ ಮಾಡಬಾರ್ದು. ಒಂದು ಯಾರೋ ಒಬ್ರು ಪೂಜಾರಿ ಇದ್ದಾರೆ, ಒಂದು ಶಾಸ್ತ್ರ ಹೇಳೋರು ಅಂದ್ರೆ ಅವ್ರು ನಾವೇನ್ ಮಾಡ್ತೀವಿ ಅಂದ್ರೆ ಕಮ್ಮಿ ಭಾವನದಲ್ಲಿ ನೋಡ್ತೀವಿ, ಕಿಲೀರ ಭಾವನಲ್ಲಿ. ಅದು ಆ ರೀತಿಯಲ್ಲಿ ಮಾಡಬಾರ್ದು ಸ್ನೇಹಿತರೆ. ನಿಮ್ಮ ಸ್ಥಿತಿಗೆ ನಿಮ್ಮ ಗುರು ಬೇರೆ, ಅವ್ರ ಸ್ಥಿತಿ ಇನ್ನೊಬ್ಬರ ಸ್ಥಿತಿಗೆ ಅವ್ರ ಗುರು ಬೇರೆ. ಆ ರೀತಿಯಲ್ಲಿ ವಿಧ ಗುರುಗಳು ಅವ್ರಿಗಿರುವಂತ ಜ್ಞಾನ ಪ್ರಕಾರ ಅವ್ರು ಹೇಳ್ಕೊಡ್ತಾ ಹೋಗ್ತಾರೆ. ಅದು ಯಾವುದೇ ತಪ್ಪಿಲ್ಲ. ಅವ್ರು ಮತ್ತೆ ಇನ್ನು ಮುಂದಿನ ಜೀವನಗಳಿದೆ, ತುಂಬಾ ಇದೆ, ಪ್ರತಿಯೊಬ್ಬರಿಗೆ ಗೊತ್ತಲ್ಲ ನಿಮ್ಗೆ. ಆ ರೀತಿಯಲ್ಲಿ ಅವರು ಪ್ರತಿಯೊಬ್ಬರು ಬೆಳೀತಾ ಬರ್ತಾರೆ. ಅದ್ರಲ್ಲಿ ಏನು ಸಂಶಯ ಇಟ್ಕೊಳಕ್ ಹೋಗ್ಬಿಡಿ. ಯಾವುದೇ ಈಗ ಯಾರೋ ಪೂಜೆ ಮಾಡ್ತಾ ಇದ್ರೆ ಅವ್ರು ವೇಸ್ಟ್ ಅಂತ ಅನ್ಕೊಳಕ್ ಹೋಗ್ಬಿಡಿ. ಅವ್ರ ಸ್ಥಿತಿ ಪ್ರಕಾರ, ಅವ್ರಿಗೆ ಅರ್ಥ ಆಗಿರೋ ಪ್ರಕಾರ ಅವ್ರು ಪೂಜೆ ಮಾಡ್ತಾರೆ, ತಪ್ಪೇನಿದೆ. ಓಕೆ, ಅವ್ರನ್ನ ನೀವು ನೇರವಾಗಿ ನೀವು ಪೂಜೆ ಮಾಡಬಾರ್ದು, ಇದು ತಪ್ಪು. ನಿಮ್ಮ ಮನೆಯಲ್ಲೇ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲೇ 4 ಜನ ಇದ್ರೆ ಒಬ್ಬರು ಪೂಜೆನೇ ಇಷ್ಟಪಡ್ತಾರೆ, ಆ ಪೂಜೆಯಿಂದ ಆಚೆ ಕಡೆ ಬರಕ್ಕಾಗಲ್ಲ ಅವ್ರ ಕೈಯಲ್ಲಿ. ಅಂದ್ರೆ ಅವ್ರ ಮನಸ್ಥಿತಿ ಒಪ್ಪಲ್ಲ. ಆಮೇಲೆ ನಿಮ್ಗೂ ಧ್ಯಾನನೇ ಮಾಡ್ಬೇಕಂತ ಅನಿಸ್ತದ್ರೆ ನಿಮ್ಮ ಆತ್ಮಸ್ಥಿತಿ ಅದು, ಅವ್ರ ಆತ್ಮಸ್ಥಿತಿ ಅದು. ನಿಮ್ಗೆ ಗುರು ಬೇರೆ ಬೇಕಾಗತ್ತೆ, ಅವ್ರ ಗುರು ಬೇರೆ ಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಆ ರೀತಿಯಲ್ಲಿ ಸಹಜೀವನ ಮಾಡಕ್ ಪ್ರಯತ್ನ ಮಾಡಿ. ಅದೇ ಆಧ್ಯಾತ್ಮಿಕದ. ಈಗಾಗಲೇ ಹೇಳಿದೆ ನಾನು,
ಪ್ರತಿಯೊಬ್ಬರನ್ನು ಸ್ವೀಕಾರ ಮಾಡೋದೇ ಆಧ್ಯಾತ್ಮಿಕತ. ಯಾವುದೇ ರೀತಿಯಲ್ಲಿ ಇನ್ನೊಬ್ಬರನ್ನು ತಿರಸ್ಕಾರ ಮಾಡೋದು, ಇನ್ನೊಬ್ಬರನ್ನು ಕಡಿಮೆ ಭಾವನೆಯಲ್ಲಿ ನೋಡೋದು ಆಧ್ಯಾತ್ಮಿಕತ ಅಲ್ವೇ ಅಲ್ವಾ. ಅದು ಅರ್ಥ ಮಾಡ್ಕೊರಿ. ಅವರು ಯಾವುದೇ ಭಕ್ತಿ ಮಾರ್ಗದಲ್ಲಿ ಯಾವ ಭಕ್ತಿ ಇಲ್ಲ ಅವ್ರ ಹತ್ರ, ಪೂರ್ತಿ ನಾಸ್ತಿಕ ಆಗ್ರಿ, ಅವ್ರನ್ನೂ ಸ್ವೀಕಾರ ಮಾಡಿ. ಎಸ್, ಅವ್ರ ಸ್ಥಿತಿ ಅದು, ಅವ್ರ ಆತ್ಮಸ್ಥಿತಿ ಅದು, ಏನು ತಪ್ಪಿದೆ? ಅವರು ಮುಂದಿನ ಜೀವನದಲ್ಲಿ ಮತ್ತೆ ಬರ್ತಾರೆ, ಅವರು ನಿಧಾನವಾಗಿ ಅವರು ಕಲಿತಾ ಬರ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಈ ಬಂಧುತ್ವ ಮತ್ತೆ ಮಿತ್ರತ್ವ ಈ ಎರಡನ್ನು ಹೇಗೆ ನೋಡೋದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್, ಅಪೇಕ್ಷೆ ಇದ್ರೆ ಅಲ್ಲಿ ಬಂಧುತ್ವ ಅನ್ನೋದು ಒಂದು ಕ್ರಿಯೇಟ್ ಆಗತ್ತೆ. ಬಂಧುತ್ವ ಏನ್ ಮಾಡತ್ತೆ? ಬಂಧನವನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಬಂಧುತ್ವ ಅನ್ನೋದು ಬಂಧನವನ್ನು ಕ್ರಿಯೇಟ್ ಮಾಡುತ್ತೆ. ಆಪೇಕ್ಷ ಅಂದ್ರೆ ಇನ್ನೊಬ್ಬರಿಂದ ನಿರೀಕ್ಷೆ. ನಿಮ್ಗೆ ಏನೇ ನಿರೀಕ್ಷೆ ಇದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಅಂತ ಕರಿತೀವಿ ನಾವು. ಅದನ್ನು ಬಂಧುತ್ವವನ್ನು ಕ್ರಿಯೇಟ್ ಮಾಡುತ್ತೆ. ಉದಾಹರಣೆಗೆ ಒಂದು ತಂದೆ ಇದ್ದಾರೆ, ಒಂದು ಅವ್ರ ಮಗ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರನ್ನು ಒಂದು ಪ್ರಯೋಜಕನಾಗ ತಯಾರು ಮಾಡ್ತಾನೆ. ಅಂದ್ರೆ ವಿದ್ಯೆಯಲ್ಲಿ ಕೊಡಿಸ್ತಾನೆ, ಒಳ್ಳೆ ಅದ್ಭುತವಾದ ರೀತಿಯಲ್ಲಿ ಬೆಳೆಸ್ತಾನೆ, ಅವನೊಂದು ಪ್ರಯೋಜಕನಾಗಿ ತಯಾರು ಮಾಡ್ತಾನೆ ಅಲ್ವಾ. ಆ ಪ್ರಯೋಜಕನಾಗಿ ತಯಾರು ಮಾಡಿದ ಮೇಲೆ ಮತ್ತೆ ಏನ್ ಮಾಡ್ಬೇಕಂದ್ರೆ, ಅವ್ನ ಪ್ರಯೋಜಕ ತಯಾರು ಮಾಡ್ತಾನೆ, ಮಾಡಿದ ಮೇಲೆ ನಾಳೆ ದಿವಸ ಅಂದ್ರೆ ಮುಂದಿನ ದಿವಸದಲ್ಲಿ ಆ ಕುಮಾರನ್ ಅಂದ್ರೆ ಆ ಮಗ ಏನಿದ್ದಾರೆ, ಮಗಳು ಅವ್ರು ಸರಿಯಾದ ರೀತಿಯಲ್ಲಿ ಇವ್ರು ನೋಡ್ತಾರಾ ನೋಡಲ್ಲ ಅಂತ ಅಪೇಕ್ಷೆ ಇಟ್ಕೋಬಾರ್ದು. ಆಪೇಕ್ಷೆ ಆ ನಿರೀಕ್ಷೆ ಇಟ್ಕೋಬಾರ್ದು. ಯಥಾಸ್ಥಿತಿಯನ್ನು ಸ್ವೀಕಾರ ಮಾಡ್ಬೇಕು. ಯಥಾಸ್ಥಿತಿಯನ್ನು ಸ್ವೀಕಾರ ಮಾಡಿ ನೀವು ಸಂತೋಷವಾಗಿ ಇರೋದು ಕಲಿಬೇಕು. ಅರ್ಥ ಆಯ್ತಾ? ಆ ರೀತಿಯಲ್ಲಿದ್ರೆ ನಿಮ್ಗೆ ಅಲ್ಲಿ ಇರೋದು ಮಿತ್ರತ್ವ, ಬಂಧುತ್ವ ಅಲ್ಲ. ಬಂಧುತ್ವ ಹೇಗೆ ಬರುತ್ತಂದ್ರೆ, ನಿಮ್ಮ ಮಗನನ್ನು ನೀವು ಬೆಳೆಸಿದ್ರಿ, ಅದ್ಭುತ ವಿದ್ಯೆ ಕೊಡಿಸಿದಿರಿ, ಅವನ ಅದ್ಭುತ ರೀತಿಯಲ್ಲಿ ಮಾಡ್ಕೊಂತ ಬಂದಿದ್ರಿ, ಅವರಿಂದ ನಿಮ್ಗೆ ನಿರೀಕ್ಷೆ, ನನ್ಗೇನೋ ಮಾಡ್ಬೇಕು, ನಾನು ನೋಡ್ಬೇಕು, ನಮ್ಗೇನೋ ಸಹಾಯ ಮಾಡ್ಬೇಕಂತ ನಿಮ್ಮಲ್ಲಿ ಇಟ್ಕೊಂಡ್ರೆ ಅದನ್ನು ಬಂಧುತ್ವ ಅಂತ ಕರಿತೀವಿ. ಅದೇ ಇಲ್ಲ ಅಂದ್ರೆ, ಆ ಅಪೇಕ್ಷೆ ನಿರೀಕ್ಷೆ ನಿಮ್ಮ ಮಗನಿಂದ ಇಲ್ಲ ಅಂದ್ರೆ, ನಿಮ್ಮ ಕುಮಾರನಿಂದ ಇಲ್ಲ ಅಂದ್ರೆ, ಅದು ನಾವೇಂತ ಕರಿತೀವಿ ಅಂದ್ರೆ ಮಿತ್ರತ್ವ ಅಂತ ಹೇಳ್ತೀವಿ. ಮಿತ್ರತ್ವದಲ್ಲಿ ಸಂತೋಷ ಇದೆ, ಬಂಧುತ್ವದಲ್ಲಿ ಒಂಥರ ದುಃಖ ಇದೆ. ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಮಿತ್ರತ್ವವನ್ನೇ ಪಾಲಿಸಿ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೋರಿ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ, ಜೀವಿತ ಧ್ಯೇಯ ಏನು? ಜೀವಿತ ಉದ್ದೇಶ ಏನು? ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಜೀವಿತ ಉದ್ದೇಶ ಏನು ಅಂತಂದ್ರೆ, ಪ್ರತಿ ಕ್ಷಣ ಆನಂದವಾಗಿರೋದೇ ಜೀವಿತ ಉದ್ದೇಶ, ಜೀವಿತ ಧ್ಯೇಯ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಕಲಿಮಿ ಲೇಮಿ ಅಂತಂದ್ರೆ ನಮ್ಮ ಹತ್ರ ಇರೋದು ಒಂದ್ಸರಿ ನಮ್ಮ ಹತ್ರ ಏನೂ ಇಲ್ಲ. ಓಕೆ, ನಮ್ಮ ಹತ್ರ ಸಂಪತ್ತಿದೆ, ಸಂಪತ್ತು ಇಲ್ಲ, ದುಃಖ ಇದೆ, ಸಂತೋಷ ಇದೆ ಅಲ್ವಾ, ಜಯ ಇದೆ, ಅಪಜಯ ಇದೆ. ಅಂದ್ರೆ ಯಶಸ್ವಿ ಆಗಿದ್ದೀವಿ, ಮತ್ತೆ ಏನಾಗಿದ್ವಿ, ಫೇಲ್ ಆಗಿದ್ವಿ ಅಲ್ವಾ. ಈ ರೀತಿಯಲ್ಲಿ ಒಂದೊಂದ್ಸರಿ ಮಾನ ಅವಮಾನಗಳು ಅಲ್ವಾ. ಮತ್ತೆ ಒಂದೊಂದ್ಸರಿ ಒಂಟಿಯಾಗಿರ್ತೀವಿ, ಒಂದ್ಸರಿ ಸಮಾಜದಲ್ಲಿ ತುಂಬಾ ಜನ ನಮ್ಮ ಸುತ್ತಮುತ್ತ ಇರ್ತಾರೆ ಅಲ್ವಾ. ಜನ ಆಗತ್ತೆ, ಮರಣ ಆಗತ್ತೆ. ನಮ್ಮ ಪ್ರತಿ ಸಂಸಾರದಲ್ಲಿ ಜನನ ಮರಣಗಳಿರ್ತದೆ ಅಲ್ವಾ. ನಮ್ಮ ಸಮಾಜದಲ್ಲಿ ಅಷ್ಟೇ ಜನನ ಮರಣಗಳಿರ್ತದೆ, ದುಃಖ ಸಂತೋಷಗಳಿರ್ತದೆ, ಮಾನ ಅವಮಾನಗಳಿರ್ತದೆ, ವಿಧ ವಿಧ ಪರಿಸ್ಥಿತಿಗಳು ಸ್ನೇಹಿತರೆ. ಎಲ್ಲಾ ಪರಿಸ್ಥಿತಿಗಳಲ್ಲಿ ಆನಂದವಾಗಿ ಜೀವಿಸೋದೇ ಅದನ್ನೇ ನಮ್ಮ ಜೀವನ ಉದ್ದೇಶ. ಅರ್ಥ ಮಾಡ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ವಿಷಯ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಯಾವುದೇ ವಿಷಯದಲ್ಲಿ ಆನಂದ ಅನ್ನೋದು ನಮ್ಗೆ ಎಷ್ಟು ಮುಖ್ಯನೋ, ನಮ್ಮ ಅಕ್ಕಪಕ್ಕವ್ರಿಗೂ ಅದೇ ಆನಂದ ಮೂಡಿಸ್ಬೇಕಾಗತ್ತೆ, ಅದೇ ಆನಂದ ಅವರಲ್ಲಿ ನಾವು ನೋಡ್ಬೇಕಾಗತ್ತೆ ಅಲ್ವಾ. ಆ ರೀತಿಯಲ್ಲಿ ಇರಬೇಕು. ಆನಂದ ಅಂದ್ರೆ ನಮ್ಗೆ ಒಬ್ಬರಿಗೆ ಮುಖ್ಯ ಅಲ್ಲ, ಪ್ರತಿಯೊಬ್ಬರಿಗೂ ಮುಖ್ಯವಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಮೌನ ಅಂತ ಇಟ್ಕೊಳ್ಳಿ. ಮೌನ ಅನ್ನೋದು ಎಷ್ಟು ಮುಖ್ಯ ನಮಗೆ, ಅದೇ ರೀತಿಯಲ್ಲಿ ಪಕ್ಕದವ್ರಿಗೂ ಅದೇ ರೀತಿಯಲ್ಲಿ ಮೌನ ಅನ್ನೋದು ಮುಖ್ಯವಾಗತ್ತೆ. ಸೊ ಆ ರೀತಿಯಲ್ಲಿ ಯಾವುದೇ ಒಂದು ವಿಷಯ ನಮ್ಗೆ ಯಾವ ರೀತಿಯಲ್ಲಿ ನಮ್ಗೆ ಮುಖ್ಯವಾಗತ್ತೋ ಅದೇ ರೀತಿಯಲ್ಲಿ ಇನ್ನೊಬ್ರಿಗೆ ಮುಖ್ಯವಾಗತ್ತೆ. ಆ ರೀತಿಯಲ್ಲಿ ನೀವು ನಡ್ಸ್ಕೋಬೇಕಾಗತ್ತೆ. ಅಂದ್ರೆ ಆನಂದವನ್ನು ಹೇಗೆ ಅನುಭವಿಸೋದಂದ್ರೆ, ನಾವು ಆನಂದವನ್ನು ಅನುಭವಿಸಕ್ಕೆ ಈಗಾಗಲೇ ಹೇಳ್ಕೊಂತ ಬಂದಿದ್ವಿ, ನಾವು ಆತ್ಮ ಅಂತ ಆ ಎರುಕದಲ್ಲಿ, ಅಂದ್ರೆ ಆ ಆತ್ಮ ಚೈತನ್ಯ ಜೊತೆಗೆ ನಾವಿದ್ರೆ ಯಾವಾಗಲೂ ಆನಂದವೇ, ಅದರಲ್ಲಿ ಏನು ಸಂಶಯ ಇಲ್ಲ. ಅದು ಆ ರೀತಿಯಲ್ಲಿ ಇರೋದೇ ಈ ನಮ್ಮ ಜೀವನದ ಉದ್ದೇಶ. ಅಂದ್ರೆ ಆತ್ಮ ಅಂತ ನಾವು ಏನು ಎರಕ ಸ್ಥಿತಿ ನಮ್ಗೆ ಬರುತ್ತೋ, ಆ ಎರಕ ಸ್ಥಿತಿಯಲ್ಲಿ ನಾವು ಇರೋದೇ ಯಾವಾಗಲೂ ಆನಂದ ನಮ್ಮಲ್ಲಿ ಒಂದು ಉದ್ಭವಿಸ್ತಾ ಇರ್ತದೆ, ಉತ್ಪನ್ನ ಆಗ್ತಾ ಇರ್ತದೆ ಅಲ್ವಾ. ಸೊ ಆನಂದವಾಗಿರೋದೇ ನಮ್ಮ ಜೀವನ ಉದ್ದೇಶ ಆಗಿದೆ. ನಾವು ಆನಂದವಿರಬೇಕು, ಪಕ್ಕವರು ಆನಂದವಿರಬೇಕು, ಸುತ್ತಮುತ್ತಿರುವಂತಹ ಪ್ರತಿ ಜೀವಿ ಆನಂದವಾಗಿರ್ಬೇಕಾಗತ್ತೆ ಅಲ್ವಾ. ಆ ರೀತಿಯಲ್ಲಿ ನಾವು ನಡ್ಸ್ಕೋಬೇಕಾಗತ್ತೆ. ಅಂದ್ರೆ ಯಾರಾದರೂ ಆನಂದ ಇಲ್ಲ ಅಂದ್ರೆ ಅವರಿಗೆ ಜ್ಞಾನ ತಿಳಿಸ್ಕೊಡ್ಬೋದು, ನಿಮ್ಮ ಧರ್ಮ ಆಗತ್ತೆ ಅದು. ಯಾಕಂದ್ರೆ ಅವರು ಆನಂದ ಇಲ್ಲ, ಅವರಲ್ಲಿ ದುಃಖ ಜಾಸ್ತಿ ಇದೆ ಅಂದ್ರೆ, ಅವರು ಕೇಳಿಸ್ಕೋ ಪರಿಸ್ಥಿತಿ ಇದ್ರೆ ಸ್ವಲ್ಪ ಹೇಳ್ಕೊಡಿ. ಇಲ್ಲ ಅವರಲ್ಲಿ ಅಸಂತೋಷ ಜಾಸ್ತಿ ಇದೆ, ದುಃಖ ಜಾಸ್ತಿ ಇದ್ರೆ ಅವ್ರು ಏನಾದ್ರು ನೀವು ಹಣಕಾಸು ಸಹಾಯ ಮಾಡ್ಬೋದಂದ್ರೆ ಸ್ವಲ್ಪ ಮಾಡಿ, ಅವಾಗ ಅವರು ಸ್ವಲ್ಪ ಸಂತೋಷವಾಗಿರ್ತಾರೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಒಬ್ಬರೇ ಆನಂದವಾಗಿರ್ಬೇಕಂತ ಅಲ್ಲ, ಆನಂದವಾಗಿ ನೀವು ಇರಬೇಕು, ಅದು ನಿಮ್ಮ ಜೀವನದ ಉದ್ದೇಶ ಆಗಿದೆ.
ಆ ಜೊತೆಗೆ ಪಕ್ಕವ್ರದ್ದು ಆನಂದ, ಪಕ್ಕ ಜೀವಿದೂ ಆನಂದ, ಅಕ್ಕಪಕ್ಕ ಇರುವಂಥ ಪ್ರತಿ ಜೀವಿದೂ ಆನಂದ ನೀವು ನೋಡ್ಬೇಕಾಗತ್ತೆ. ಅದು ನಿಮ್ಮ ಧರ್ಮ ಆಗತ್ತೆ. ನಿಮ್ಗೆ ಎಷ್ಟು ಸಾಧ್ಯವಾಗ ಅಷ್ಟು ಮಾಡಿ. ನೀವು ತ್ಯಾಗ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ. ನೀವು ತ್ಯಾಗ ಮಾಡಿ ಇನ್ನೊಬ್ರು ಮಾತ್ರ ಆನಂದ ಇಡಬೇಕು, ನೀವು ದುಃಖವಾಗಿದ್ರು ಪರವಾಗಿಲ್ಲ ಅಂತ ನಾನು ಅದು ಹೇಳಕ್ ಹೋಗ್ತಾ ಇಲ್ಲ. ನೀವು ಆನಂದವಾಗಿರಿ, ಪಕ್ಕ ಅವ್ರನ್ನು ಅಕ್ಕಪಕ್ಕ ಜೀವಿಗಳನ್ನು ನೀವು ಆನಂದವಾಗಿರ್ಸಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ನಮ್ಮ ಇನ್ನೊಂದು ಪ್ರಶ್ನೆ, ಅದ್ಭುತ ಪ್ರಶ್ನೆ. ಸೊ ನಮ್ಮ 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 ಆಪೋಸಿಟ್ ಇರೋರ್ನು, ಅಂದ್ರೆ ನಮ್ಮ ಅಕ್ಕಪಕ್ಕವ್ರನ್ನು ಎಲ್ಲರನ್ನು, ನಮ್ಮ ಎದುರಿಗೆ ಬರ್ತಾ ಇರುವಂತ ಯಾರೇ ಒಬ್ಬರನ್ನು ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡದು, ಅಂದ್ರೆ ಇನ್ನೊಬ್ಬನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಏನು, ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ನಮ್ಮ ಬಗ್ಗೆ ನಾವೇ ಪೂರ್ತಿ ಅರ್ಥ ಮಾಡ್ಕೊಳ್ಳೋವರೆಗೂ ಇನ್ನೊಬ್ಬನ ಅರ್ಥ ಮಾಡ್ಕೊಂಡು ಸಾಧ್ಯವಿಲ್ಲ. ಅಂದ್ರೆ ಸೊ ನಮ್ಮನ್ನು ನಾವು ಪೂರ್ತಿ ಅರ್ಥ ಮಾಡ್ಕೊಂಡು ಆ ಕ್ಷಣವರೆಗೂ ನಾವು ಇನ್ನೊಬ್ಬನ ಅರ್ಥ ಮಾಡ್ಕೊಳಕ್ ಸಾಧ್ಯವಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸೊ ನಮ್ಮ ಬಗ್ಗೆ ನಾವು ಪೂರ್ತಿ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ನಾವು ಆನಂದವಾಗಿದ್ರೆ ಇನ್ನೊಬ್ರು ಅರ್ಥ ಆಗ್ತಾರೆ. ಇಲ್ಲಾಂದ್ರೆ ನಿಮ್ಮಲ್ಲೇ ಅಸಂತೋಷ, ನಿಮ್ಮಲ್ಲೇ ದುಃಖ, ಒಂಥರ ನಿಮ್ಮಲ್ಲಿ ವಿಧ ವಿಧ ಈ ಅರಿಷಡ್ ವರ್ಗದಿಂದ ನೀವು ಬಲಿತಾ ಇದ್ರೆ ನೀವು ಗ್ಯಾರಂಟಿ ಆಗಿ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನೀವು ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಅದಕ್ಕೇನ್ ಮಾಡ್ಬೇಕು, ನಾವು ಪ್ರೇಮಿಸ್ಬೇಕು. ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಅದ್ಭುತವಾದ ರೀತಿಯಲ್ಲಿ ನೀವು ಧ್ಯಾನ ಮಾಡ್ತಾ ಹೋಗಿ. ಧ್ಯಾನ ಸಾಧನ ಮಾಡ್ತಾ ಹೋದ್ರೆ ನಿಮ್ ಬಗ್ಗೆ ನಿಮ್ಗೆ ಪೂರ್ತಿ ಪ್ರೇಮ ಬರುತ್ತೆ. ಅದೇ ನಾವು ಹೇಳ್ತೀವಲ್ಲ, ಸ್ವೀಯ ಪ್ರೇಮ ಅಂತ ಹೇಳ್ತೀವಿ. ಅಂದ್ರೆ ಸೆಲ್ಫ್ ಲವ್ ಬರೋದು, ಮತ್ತೆ ನಿಮ್ಮ ಬಗ್ಗೆ ನೀವು ಪೂರ್ತಿ ತಿಳುವಳಿಕೆ ಬರೋದು, ನಿಮ್ಮ ಬಗ್ಗೆ ನೀವು ಪೂರ್ತಿ ಅರ್ಥ ಮಾಡ್ಕೊಂಡು ಒಂದು ರೀತಿ ಧ್ಯಾನದಿಂದ ಬರುತ್ತೆ. ಯಾವಾಗ ನೀವು ಅರ್ಥ ಮಾಡ್ಕೊತೀರೋ ಇನ್ನೊಬ್ಬನ ಅರ್ಥ ಮಾಡ್ಕೊಂಡು ಪರಿಸ್ಥಿತಿ ಇರುತ್ತೆ ಅಲ್ವಾ. ಸೊ ನಮ್ಮಲ್ಲೇ ಗೊಂದಲ ಇದ್ರೆ ಇನ್ನೊಬ್ರು ಏನೋ ಬಂದು ಹೇಳ್ತಾ ಇರ್ತಾರೆ, ಅವು ನಾವು ಅರ್ಥ ಮಾಡ್ಕೊಂಡು ಸಾಧ್ಯವಾಗತ್ತಾ? ಅವ್ರು ಏನೇನೋ ಹೇಳ್ತಾ ಇರ್ತಾರೆ, ಅವ್ರ ಬಗ್ಗೆ, ಅವ್ರ ಸ್ಥಿತಿ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ, ಇನ್ನೊಂದು ಸಮಸ್ಯೆ ಹೇಳ್ಕೊಂಡೋಗಿ ಬರ್ತಾರೆ ನಮ್ಮ ಹತ್ರ. ನಾವೇ ಗೊಂದಲದಲ್ಲಿದ್ರೆ, ನಮ್ಮಲ್ಲೇ ಆನಂದ ಇಲ್ಲ ಅಂದ್ರೆ, ನಮ್ಮಲ್ಲೇ ಸಂತೋಷ ಶಾಂತಿ ಇಲ್ಲ ಅಂದ್ರೆ ಅವ್ರ ಬಗ್ಗೆ ನಾವೇನು ಅರ್ಥ ಮಾಡ್ಕೊಂತೀವಿ? ಅವ್ರು ಹೇಳೋದು ನಮ್ಗೆ ಕೇಳಿಸೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳೋದು ನಾವು ಏನೇ ಹೇಳ್ತಾರೋ ಅವರು ಅದು ನಾವು ಕೇಳಿಸ್ಕೊಳಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಅಸಂತೋಷ, ಅಶಾಂತಿ, ನಿಮ್ಮ ಬಗ್ಗೆ ನಿಮಗೆ ಅರಿವಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಈ ಪ್ರಯತ್ನ ಮಾಡಿ. ನಿಮ್ಮ ಬಗ್ಗೆ ನೀವು ಪೂರ್ತಿ ಅರಿವು ತಗೊಳ್ಳಿ. ನಿಮ್ಮ ಧ್ಯಾನದಿಂದ ಎಚ್ಚರಿಕವಾಗಿ ನಿಮ್ಮ ಜೀವನ ಮಾಡಿ, ಆನಂದವಾಗಿ ಜೀವನ ಮಾಡಿ, ಶಾಂತಿಯುತವಾಗಿ ಜೀವನ ಮಾಡಿ. ಇನ್ನೊಬ್ಬರನ್ನ ಯಾರನ್ನೇ ಅರ್ಥ ಮಾಡ್ಕೋಬೇಕಂದ್ರೆ ಅದ್ಭುತ ಅವಕಾಶ ನಿಮಗೆ ಸಿಗತ್ತೆ, ನಿಮ್ ಸ್ವಂತವಾಗತ್ತೆ ಈ ರೀತಿಯಲ್ಲಿ. ಮತ್ತೆ ನಾವು ಕಷ್ಟಗಳನ್ನು ಹೇಗೆ ಎದುರ್ಕೊಂಡೋದು, ಯಾವುದೇ ಕಷ್ಟ ಬರಲಿ ಆ ಕಷ್ಟವನ್ನು ಹೇಗೆ ಎದುರ್ಕೊಂಡೋದು, ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಅದು ಸಣ್ಣದೋ ದೊಡ್ಡದೋ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೆ ಇರುತ್ತೆ ಸ್ನೇಹಿತರೆ. ಆದ್ರೆ ಅದು ನಾವು ಎದುರ್ಕೊಂಡಕ್ಕೆ ನಮ್ಮಲ್ಲಿ ಧೈರ್ಯ ಬೇಕು. ಅದು ಎದುರ್ಕೊಂಡಕ್ಕೆ ನಾವು ರೆಡಿ ಇರ್ಬೇಕು, ಸಿದ್ಧವಾಗಿರ್ಬೇಕು. ಅದು ಬದಲಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಆ ಕಷ್ಟವನ್ನು ಎದುರ್ಕೊಂಡಕ್ಕೆ ಸಿದ್ಧವಾಗಲ್ಲ, ನಾವು ದೂರ ಹೋಗಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಿಂದ ಒಟ್ಟು ಹೋಗಿ ಅಂದ್ರೆ ಅಲ್ಲಿಂದ ಓಡೋಗ್ತೀವಿ. ನಾವು ಯಾವುದೇ ಕಷ್ಟ ಬಂದ್ರೆ ಓಡೋಗಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಅದನ್ನು ಹಚ್ಕೊಂಡು, ಅದನ್ನು ಅನುಭವಿಸಿ, ಅದನ್ನು ಎದುರ್ಕೊಂಡು ಅದರಿಂದ ಫಲಿತ ತಗೊಂಡಕ್ಕೆ ನಾವು ಪ್ರಯತ್ನ ಮಾಡಬೇಕು. ಕಷ್ಟೇ ಫಲಿ ಅಂತ ಹೇಳ್ತಾರಲ್ಲ, ಕಷ್ಟೇ ಫಲಿ ಏನ್ ಅರ್ಥ? ಈಗ ಒಂದು ಮರ ಇದೆ ಅಂತ ಇಟ್ಕೊಳ್ಳಿ. ಮರದ ಮೇಲೆ ಎಲ್ಲೋ ಮೇಲೆ ಒಂದು ಫಲ ಇದೆ, ಒಂದು ಫಲ ಅಲ್ವಾ. ಆ ಮರದನು ಹತ್ತಿ ಮೇಲೆ ಹೋದ್ರೇನೆ ಆ ಫಲ ಸಿಗೋದು. ನಿಮ್ಗೆ ಹಾಗೆ ಫಲ ಸಿಗತ್ತಾ? ನಾವು ಏನ್ ಮಾಡ್ಬೇಕು, ಆ ಫಲ ನಮ್ಗೆ ಬೇಕು. ಆ ಮರದ ಮೇಲೆ ಇರುವಂತ ಫಲ ನಮ್ಗೆ ಬೇಕು. ಆ ಫಲ ನಾನು ತಿನ್ಬೇಕು ಅಂತ ನನಗೂ ಆಸೆ ಇದೆ. ಅವಾಗ ಏನ್ ಮಾಡ್ಬೇಕು? ನೀವು ಕಷ್ಟಪಡ್ಬೇಕು. ಏನ್ ಕಷ್ಟಪಡೋದು? ಮರ ಹತ್ತಬೇಕು, ಮೇಲೆ ಹೋಗ್ಬೇಕು, ತಗೋಬೇಕು, ಇದು ಮಾಡ್ಬೇಕು ನೀವು. ಆ ಕಷ್ಟಪಟ್ಟಿದ್ರೆ ನಿಮಗೆ ಫಲ ಸಿಕ್ತು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸ್ನೇಹಿತರೆ ವಿಧ ವಿಧ ಕಷ್ಟಗಳು ಬಂದೇ ಬರ್ತದೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಇನ್ನು ಅರ್ಥ ಮಾಡ್ಕೊಂಡು ಆ ಕಷ್ಟವನ್ನು ಎದುರ್ಕೊಂಡಕ್ಕೆ ನೀವು ನಿಮ್ಮ ಮನೋಸ್ಥಿತಿ ಧೈರ್ಯವಾಗಿ ಇಟ್ಕೊಳ್ಳಿ. ಅದಕ್ಕೆ ಬೇಕಾಗಿರೋದು ಮತ್ತೆ ಧ್ಯಾನ ಹೆಚ್ಚಾಗಿ ಮಾಡ್ತಾ ಹೋದ್ರೆ ನಿಮ್ಮಲ್ಲಿ ನಿಮ್ಮ ಸ್ವಂತ ಆತ್ಮಶಕ್ತಿ ಆ ಧೈರ್ಯ ಕೊಡುತ್ತೆ. ಯಾವುದೇ ವಿಷಯ ಬರಲಿ ಅದು ನೋಡೋ ಸ್ಥಿತಿ, ಅದನ್ನ ಎದುರ್ಕೋಬೇಕಂತ ಒಂದು ಆತ್ಮಸ್ಥೈರ್ಯ, ಆ ಧೈರ್ಯ ನಿಮ್ಮಲ್ಲಿ ಬರ್ಬೇಕಂದ್ರೆ ನೀವು ಯಾವಾಗ್ಲೂ ಏನ್ ಮಾಡ್ಬೇಕು? ಧ್ಯಾನ ಮಾಡ್ತಾನೆ ಇರಬೇಕು. ಅದಕ್ಕೋಸ್ಕರ ನೋಡಿ, ನಮ್ಮಲ್ಲಿ ಈ ಕಷ್ಟಗಳು ಬರುವಾಗ ಸ್ನೇಹಿತರೆ ಏನಾಗತ್ತೆ ಗೊತ್ತಾ? ನಮ್ಮಲ್ಲಿರುವಂತ ಆತ್ಮಶಕ್ತಿ ಆಚೆ ಕಡೆ ಬರ್ತಾ ಇರ್ತದೆ ಅಲ್ವಾ. ಅಷ್ಟುವರೆಗೂ ನಮ್ಮ ಆತ್ಮಶಕ್ತಿ ನಮ್ಗೆ ಗೊತ್ತಾಗಲ್ಲ. ನೋಡಿ, ಧ್ಯಾನ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಆತ್ಮಶಕ್ತಿ ಹೆಚ್ಚಾಗತ್ತೆ ಅಲ್ವಾ. ಆ ಆತ್ಮಶಕ್ತಿ ಯಾವಾಗ ನಮ್ಗೆ ಉಪಯೋಗ ಆಗತ್ತೆ? ಇಂಥ ಕ್ಲಿಷ್ಟ ಪರಿಸ್ಥಿತಿಗಳು ಬಂದ್ರೇನೆ ಉಪಯೋಗ ಆಗೋದು. ಅದಕ್ಕೋಸ್ಕರ ನಾವು ಯಾವುದೇ ಅಧೈರ್ಯದಿಂದ ಇರಬಾರ್ದು. ಕಷ್ಟ ಬರಲಿ, ಅದನ್ನ ಎದುರ್ಕೊಡಕ್ಕೆ ರೆಡಿ ಇರಿ. ಅದು ಎದುರ್ಕೊಳ್ಬೇಕು, ರೆಡಿ ಇರ್ಬೇಕಂದ್ರೆ ನಿಮ್ಮಲ್ಲಿ ಆತ್ಮಸ್ಥೈರ್ಯ, ಆತ್ಮಶಕ್ತಿ ಹೆಚ್ಚು ಮಾಡ್ಕೋಬೇಕು. ಅದಕ್ಕೇನ್ ಮಾಡ್ಬೇಕು? ನೀವು ನಿತ್ಯವಾಗಿ ಧ್ಯಾನವನ್ನೋದು ಮಾಡ್ತಾ ಹೋಗಿ. ಅವಾಗ ನಿಮ್ಮ ಆತ್ಮಶಕ್ತಿ ನಿಮ್ಗೆ ಅತ್ಯದ್ಭುತವಾಗಿ ಲಭ್ಯವಾಗತ್ತೆ. ಆತ್ಮಶಕ್ತಿಯಿಂದ ಪ್ರತಿಯೊಂದು ಕಷ್ಟವನ್ನು ನೀವೇ ಪರಿಹಾರ ಮಾಡ್ಕೋತೀರಿ, ಇನ್ನು ಯಾರು ಬೇಕಾಗಿಲ್ಲ.
ಅನ್ಯದ ಯಾರು ಬೇಕಾಗಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ವಂತ ಆತ್ಮಶಕ್ತಿಯಿಂದ ಪ್ರತಿಯೊಂದು ಕಷ್ಟವನ್ನು ಎದುರ್ಕೋಬಹುದು. ಬೇಕಾದ್ರೆ ಈಗಾಗಲೇ ಇಲ್ಲಿರುವಂಥ ಮಾಸ್ಟರ್ಸ್ಗೆ ನಿಮಗೆ ಅನುಭವ ಆಗಿರ್ತದೆ, ನಿಮಗೆ ಆಲ್ರೆಡಿ ಅನುಭವ ಆಗಿರ್ತದೆ ಧ್ಯಾನದಿಂದ ಏನೇನು ನೀವು ಎದುರ್ಕೊಂತಾ ಇದ್ರಿ ಅಂತ. ಇಂದಿನ ಜೀವನದಲ್ಲಿ ಧ್ಯಾನ ಇಂದಿನ ಜೀವನ, ಧ್ಯಾನ ಅನಂತರ ಜೀವನ ಅಲ್ವಾ. ಧ್ಯಾನ ಇಂದಿನ ಜೀವನ ನೀವು ಬರ್ಕೋಬೇಕಂದ್ರೆ, ನಿಮ್ಮ ಲೈಫ್ ಹಿಸ್ಟ್ರಿ ಬರ್ಕೋಬೇಕಂದ್ರೆ ಎರಡಿರುತ್ತೆ. ಏನಂತದು? ಧ್ಯಾನ ಹಿಂದೆ, ಧ್ಯಾನ ಆದ್ಮೇಲೆ ಅಲ್ವಾ. ಧ್ಯಾನ ಹಿಂದೆ ಇಲ್ಲ ಧ್ಯಾನಯುತ ಜೀವನ, ಧ್ಯಾನ ಇಲ್ಲದೇ ಜೀವನ, ಧ್ಯಾನಯುತ ಜೀವನ, ಎರಡು ಬರ್ಕೊಳ್ಳಿ, ನಿಮ್ಗೆ ಅರ್ಥ ಆಗತ್ತೆ. ಯಾವುದರಲ್ಲಿ ನೀವು ಧೈರ್ಯವಾಗಿದ್ರಿ, ಯಾವುದರಲ್ಲಿ ನೀವು ಸಂತೋಷವಾಗಿದ್ರಿ, ಯಾವುದರಲ್ಲಿ ಕಷ್ಟಗಳನ್ನು ಎದುರ್ಕೊಳ್ಳುವಂತ ಮನೋಸ್ಥಿತಿ ನಿಮ್ಗೆ ಬಂದಿದೆ, ನಿಮ್ಗೆ ಅರ್ಥ ಆಗತ್ತೆ. ಅದಕ್ಕೋಸ್ಕರ ಆತ್ಮಶಕ್ತಿ ಏನಿದೆಯೋ ಅದು ಬಳಸ್ಕೊಂಡು ಕ್ಲಿಷ್ಟ ಪರಿಸ್ಥಿತಿಗಳನ್ನು ಎದುರ್ಕೊಳ್ಳಿ. ಯಾವುದೇ ಓಡೋಗ್ಬಾರ್ದು, ದೂರ ಹೋಗಬಾರ್ದು. ದೂರ ಹೋದ್ರೆ ನಿಮಗೆ ಆ ಫಲ ಸಿಗಲ್ಲ. ಅದಕ್ಕೆ ನಾವು ಹೇಳ್ತೀವಲ್ಲ, ಒಂದು ಪದ ಇದೆ, ಕಷ್ಟೇ ಫಲಿ. ಕಷ್ಟ ಪಡಬೇಕು, ಅದಕ್ಕೂ ಏನಂದ್ರೆ ತಟ್ಕೊಳಕ್ಕೆ ಶಕ್ತಿ ಬೇಕು, ಆತ್ಮಶಕ್ತಿ ಸಾಕು. ನಮ್ಮಲ್ಲಿರುವಂಥ ಆತ್ಮಶಕ್ತಿ ಸಾಕು, ಅನ್ಯದ ಏನು ಬೇಕಾಗಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಒಂದು ಯೋಗಿ, ಒಂದು ಶಾಸ್ತ್ರವೇತ್ತ, ಅಂದ್ರೆ ಒಂದು ಶಾಸ್ತ್ರಜ್ಞ, ಒಂದು ಯೋಗಿ, ಮಧ್ಯದಲ್ಲಿ ತೇಡ ಏನು? ಇದು ಪ್ರಶ್ನೆ. ಒಂದು ಯೋಗಿ ಮತ್ತೆ ಶಾಸ್ತ್ರಜ್ಞ, ಇವರಿಬ್ಬರ ಮಧ್ಯದಲ್ಲಿ ತೇಡ ಏನು? ಪ್ರತಿ ಯೋಗಿ ಸ್ನೇಹಿತರೆ ಅವರು ಶಾಸ್ತ್ರಜ್ಞ. ಹೇಳ್ಬೇಕಂದ್ರೆ ಸೈಂಟಿಸ್ಟ್ ಅಂತ ಕರಿತೀವಿ ನಾವು, ಅವನ್ನೇ ವಿಜ್ಞಾನಿ ಅಂತ ಕರಿತೀವಿ ಅಲ್ವಾ. ಪ್ರತಿ ಯೋಗಿ ಒಂದು ವಿಜ್ಞಾನಿ, ಪ್ರತಿ ಯೋಗಿ ಒಂದು ಶಾಸ್ತ್ರಜ್ಞ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರೇನ್ ಮಾಡ್ತಾರೆ? ಯೋಗಿಗಳು ಆಧ್ಯಾತ್ಮಿಕ ಪ್ರಯೋಗಗಳು ಮಾಡ್ತಾರೆ ಅಲ್ವಾ. ಸಾಮಾನ್ಯ ಪ್ರಾಪಂಚಿಕ ಶಾಸ್ತ್ರಜ್ಞ ಏನ್ ಮಾಡ್ತಾನೆ? ಪ್ರಾಪಂಚಿಕ ಪ್ರಯೋಗಗಳು ಮಾಡ್ತಾನೆ ಅಲ್ವಾ. ಈ ಇಬ್ಬರಲ್ಲಿ ಎಷ್ಟು ವ್ಯತ್ಯಾಸ ಇದೆ? ಇವ್ರು ಮಾಡೋದು ಯೋಗಲೆಲ್ಲ ಮಾಡೋದು ಈ ಆಧ್ಯಾತ್ಮಿಕ ಪ್ರಯೋಗಗಳಾದ್ರೆ, ಮತ್ತೆ ನಾರ್ಮಲ್ ಪ್ರಾಪಂಚಿಕ ಶಾಸ್ತ್ರಜ್ಞ ಮಾಡೋದು ಪ್ರಾಪಂಚಿಕ ಪ್ರಯೋಗಗಳು ಮಾಡ್ತಾ ಇರ್ತಾನೆ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರಾಪಂಚಿಕ ಪ್ರಯೋಗಗಳಿಂದ ಫಲಿತ ನಿಮಗೆ ಈ ದೇಹಕ್ಕೆ ಬೇಕಾಗಿರುವಂತ ಸಮಪಾರ್ಜನೆ ಮಾಡ್ಕೋಬಹುದು. ದೇಹಕ್ಕೆ ಊಟ ಬೇಕು, ಅಂದ್ರೆ ಇರಕ್ಕೆ ಮನೆ ಬೇಕು, ಮತ್ತೆ ಧರಿಸಕ್ಕೆ ಬಟ್ಟ ಬೇಕು, ಇಷ್ಟು ಮಾತ್ರ ನಿಮ್ಗೆ ಲಭ್ಯವಾಗತ್ತೆ. ಈ ಪ್ರಾಪಂಚಿಕ ಅವಸರಗಳು ತೀರ್ಸ್ಕೋಬಹುದು ಪ್ರಾಪಂಚ ಪ್ರಯೋಗಗಳಿಂದ. ಆದ್ರೆ ನಿಮ್ ಬಗ್ಗೆ ನಿಮ್ಗೆ ಅರಿವು ಬರಲ್ಲ. ನಿಮ್ ಬಗ್ಗೆ ಅಂದ್ರೆ ನೀವು ಆತ್ಮಜ್ಞಾನ ಅಂದ್ರೆ ಅರ್ಥ ಆಗಲ್ಲ, ಆಧ್ಯಾತ್ಮಿಕದಂತೆ ಅರ್ಥ ಆಗಲ್ಲ, ಅವಾಗ ಆನಂದವಾಗಿ ಜೀವಿಸಕ್ಕಾಗಲ್ಲ. ಸ್ನೇಹಿತರೆ, ಈ ಭೂಮಿ ಮೇಲೆ ನೀವು ನೋಡ್ಬೋದು, ಕೋಟ್ಯಾಂತರ ಜನ ಇದ್ದಾರೆ, ಅಂದ್ರೆ ಕೋಟ್ಯಾಂತರ ಜನ ಇದ್ದಾರೆ. ಅವರಲ್ಲಿ ಕೋಟೀಶ್ವರಗಳಿದ್ದಾರೆ ಅಲ್ವಾ. ಆದ್ರೆ ಆನಂದವಾಗಿ ಸಾಧ್ಯವಾಗ್ತಾ ಇದೆಯಾ? ಆಗ್ತಾ ಇಲ್ವಲ್ಲ. ಏಕೆ ಯಾಕೆ ಆಗ್ತಾ ಇಲ್ಲ? ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಅವರಲ್ಲಿ ಆತ್ಮಜ್ಞಾನ ಲೋಪಿಸಿದೆ, ಆತ್ಮಜ್ಞಾನ ಕೊರತೆ ಇದೆ, ಆಧ್ಯಾತ್ಮಿಕ ಅವರಲ್ಲಿ ಇಲ್ಲ. ಅದಕ್ಕೆ ಅವ್ರು ಆನಂದವಾಗಿರಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೋಡ್ತಾ ಇದ್ವಿ, ಸುಮಾರು ಸೆಲೆಬ್ರಿಟೀಸ್ಗಳು ಅವ್ರು ಇವರು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇರ್ತಾರೆ. ಯಾಕೆ? ಅವ್ರ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ಧರಿಸಕ್ಕೆ ಬಟ್ಟ ಇಲ್ಲ, ಇರಕ್ ಮನೆ ಇಲ್ಲ. ಎಲ್ಲಾ ದೊಡ್ಡ ಪ್ರಮಾಣದಲ್ಲಿದೆ. ಆದ್ರೆ ಒಳಗಡೆ ಆತ್ಮಾನಂದ ಇಲ್ಲ. ಏನಿಲ್ಲ? ಆತ್ಮಾನಂದ ಇಲ್ಲ, ಶಾಶ್ವತ ಆನಂದ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಒಂದು ಯೋಗಿ ನೋಡಿ, ಒಂದು ಯೋಗಿ, ಯಾರೇ ಒಂದು ಯೋಗಿ, ಸಾಮಾನ್ಯ ಯೋಗಿ ಆರಾಮಾಗಿ ಮರ ಕೆಳಗಡೆ ಕೂತ್ಕೊಂಡು ಆನಂದ ಭರಿತಲ್ಲಿರ್ತಾನೆ. ಯಾಕೆ? ಅವರಲ್ಲಿ ಅವರು ಒಳಗಡೆ ಅಂತರದಲ್ಲಿರುವಂತ ಆತ್ಮಾನಂದ ಅನುಭವಿಸ್ತಾ ಇದ್ದಾನೆ. ಅದಕ್ಕಿಂತ ದೊಡ್ಡ ಆನಂದ ಏನಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ಆಧ್ಯಾತ್ಮಿಕ ಪ್ರಯೋಗಗಳು ಮಾಡುವಂತ ಆಧ್ಯಾತ್ಮಿಕ ಯೋಗಿ ಅನ್ನೋರು ಆಧ್ಯಾತ್ಮಿಕ ಶಾಸ್ತ್ರಜ್ಞ ಆಗ್ತಾನೆ. ಒಂದು ನಾರ್ಮಲ್ ಪ್ರಾಪಂಚಿಕದಲ್ಲಿ ಮಾಡುವಂತ ಏನೇ ಪ್ರಯೋಗದಲ್ಲಿ ಮಾಡಿದ್ರು ಅದು ಆನಂದ ತಂದುಕೊಡಲ್ಲ ಅಂತ ನೀವು ಅರ್ಥ ಮಾಡಿಕೊಟ್ರೆ ಸಾಕು. ಮತ್ತೆ ಇನ್ನೊಂದು ಪ್ರಶ್ನೆ, ಯೋಗಿಗಳಿಗೆ ಸಮಸ್ಯೆಗಳು ಬರ್ತಾವ ಇಲ್ಲ? ಬಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಯೋಗಿಗಳಿಗೆ ಸಮಸ್ಯೆಗಳು ಇರುತ್ತಾ? ಇನ್ನೊಂದು ರೀತಿಯಲ್ಲಿ ಕೇಳ್ಬೋದು ಈ ಪ್ರಶ್ನೆ ಅಲ್ವಾ. ಯೋಗಿಗಳಿಗೂ ಸಮಸ್ಯೆಗಳು ಇರುತ್ತಾ? ಸ್ನೇಹಿತರೆ, ಒಂದು ನುಡಿ ಇದೆ, ಒಂದು ಸಾಮಾನ್ಯವಾಗಿ ನಾವು ಒಂದು ಹೇಳ್ತಾ ಇರ್ತೀವಿ, ಏನಂತ? ಮರ ಎಷ್ಟಿದೆ ಅಷ್ಟು ಗಾಳಿ ಇರುತ್ತೆ ಅಂತ ಅಲ್ವಾ. ಎಷ್ಟು ದೊಡ್ಡ ಮರನ ಅಷ್ಟು ದೊಡ್ಡ ಗಾಳಿ ಅಲ್ವಾ. ಅಂದ್ರೆ ಒಂದು ಮರ ದೊಡ್ಡದಾಗಿದ್ರೆ ದೊಡ್ಡ ಗಾಳಿಯನ್ನು ತಟ್ಕೊಂತದೆ ಅಲ್ವಾ. ಮರ ಸಣ್ಣದಾಗಿದ್ರೆ ಸಣ್ಣ ಗಾಳಿನೂ ತಟ್ಕೊಂತದೆ. ಸಣ್ಣ ಗಾಳಿ ದೊಡ್ಡ ಗಾಳಿ, ಸಣ್ಣ ಮರ ದೊಡ್ಡ ಮರ, ಈ ರೀತಿಯಲ್ಲಿ. ಅಂದ್ರೆ ಇದೊಂದು ನುಡಿ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಅಂದ್ರೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತೆ. ಪ್ರತಿಯೊಬ್ಬರಿಗೆ ಸಮಸ್ಯೆಗಳು ಇಲ್ಲ ಅಂತ ಯಾರಿಲ್ಲ. ಓಕೆ, ಈಗ ನೋಡಿ, ಮೀನಿದೆ, ಮೀನು ಸಮಸ್ಯೆ ಮೀನಿಗೆ ಅಲ್ವಾ. ತಿಮಿಂಗಲ ಸಮಸ್ಯೆ ತಿಮಿಂಗಲಿಗಿರುತ್ತೆ. ಅದೇ ರೀತಿಯಲ್ಲಿ ಒಂದು ಧ್ಯಾನ ಯೋಗಿ ಆಗಿರ್ಬೋದು, ಧ್ಯಾನ ಯೋಗಿನೂ ಸಹ ಒಂದು ಮಾಮೂಲು ಮನುಷ್ಯನೇ ಅವರು. ಆದ್ರೆ ಈ ಸಮಸ್ಯೆಗಳು ಬಂದ್ರೆ ಅವರು ಬೆಂಬೇಲಾಗಲ್ಲ, ಇಲ್ಲಾಂದ್ರೆ ಬೇಜಾರಾಗಲ್ಲ. ಇನ್ನೊಂದು, ಅವರು ಸ್ಥಿತ ಪ್ರಜ್ಞವನ್ನು ಕಲ್ಕೊಳಲ್ಲ ಅವರು. ಅದನ್ನು ಬಹಳ ಇಂಪಾರ್ಟೆಂಟ್.
ಯೋಗಿ ಯೋಗಿ ಆಗಿರೋರು, ಧ್ಯಾನ ಯೋಗಿ ಆಗಿರೋರು ಏನ್ ಮಾಡ್ತಾರೆ, ಒಂದು ಮಾಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಎಷ್ಟೇ ಕಷ್ಟಗಳು ಬಂದ್ರು ತಟ್ಕೊಂತಾನೆ. ಈಗಾಗಲೇ ಹೇಳಿದಲ್ಲ, ಆತ್ಮಶಕ್ತಿ ಹೆಚ್ಚಾಗಿರತ್ತೆ, ಅವರು ಸ್ಥಿತಪ್ರಜ್ಞವಾಗಿರ್ತಾರೆ, ಅದನ್ನು ಎದುರ್ಕೊಂತಾರೆ. ಇನ್ನೊಂದು ಏನ್ ಮಾಡ್ತಾರೆ, ಆ ಸಮಸ್ಯೆಗೂ ಮೂಲವೇನಂತ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡ್ತಾರೆ, ಶಾಂತಿಯುತವಾಗಿ ಅರ್ಥ ಮಾಡ್ಕೋತಾರೆ. ಇದು ಪ್ರಧಾನವಾಗಿರುವಂಥದ್ದು. ಯಾಕಂದ್ರೆ ನಾನು ನೋಡಿದ್ದೀನಿ ಈ ವಿಷಯವನ್ನು, ನಮ್ಮ ಪತ್ರಿಜಿ ಗುರುಗಳು ಮತ್ತೆ ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ. ತುಂಬಾ ಹಲವಾರು ವಿಷಯಗಳು ಆಗ್ತಾನೆ ಇರ್ತದೆ ಅಲ್ವಾ. ಪತ್ರಿಜಿ ಗುರುಗಳು ಅಷ್ಟೇ, ಒಂದ್ಸರಿ 2012 2012 ಇಸ್ವಿಯಲ್ಲಿ ಏನಾಗಿದೆ, ಸೊ ಅದ್ಭುತವಾದ ರೀತಿಯಲ್ಲಿ ಧ್ಯಾನ ಪ್ರಚಾರ ಆಗ್ತಾ ಇದೆ. ಒಂದು ಲಾಸ್ಟ್ ಡಿಸೆಂಬರ್ ಅಲ್ಲಿ ಒಂದು 12 ದಿವಸ ಅದ್ಭುತವಾದ ರೀತಿಯಲ್ಲಿ ಈ ಧ್ಯಾನ ಯಜ್ಞ ನಡೆಸಿದ್ವಿ. ಅಂದ್ರೆ ಇಲ್ಲಿ ಕಡ್ತಾಲಲ್ಲಿ, ಹೈದರಾಬಾದ್ ಪಿರಮಿಡ್ ಅಲ್ಲಿ ಧ್ಯಾನ ಯಜ್ಞ ನಡೆಸಿದ್ವಿ. ಲಾಸ್ಟ್ ಕೊನೆ ದಿವಸದಲ್ಲಿ ನೋಡಿ, ಅವ್ರ ಮೇಲೆ ಎಷ್ಟು ಆಪಾದನೆ ಬಂದೆ ಅಂದ್ರೆ, ಯಾರೊಬ್ರು ಟಿವಿ ಆಂಕರು, ಯಾರೋ TV9 ಯಾರೋ, ಅವ್ರಿಗೆ ಈ ಗೊತ್ತಲ್ಲ, ಅವರೆಲ್ಲ ಸ್ವಲ್ಪ ದುಡ್ಡು ಬೇಕು, ಅದೆಲ್ಲ ಡಿಮ್ಯಾಂಡ್ಸ್. ಅಂದ್ರೆ ದೊಡ್ಡ ದೊಡ್ಡ ಸಮಾವೇಶಗಳ ಆಗಿದ್ರೆ ಏನಾಗತ್ತೆ, ಅವ್ರಿಗಂತೂ ಪ್ರಚಾರಕ್ಕೆ ಅದೇ ದುಡ್ಡು ಕೇಳ್ತಾರೆ. ಇವ್ರೇನೋ ಸ್ಪಂದಿಸಿಲ್ಲ, ಏನೋ ಗೊತ್ತಿಲ್ಲ. ಇವ್ರ ಮೇಲೆ ಎಷ್ಟು ಆಪಾದನೆ ಮಾಡಿದೆ ಅಂದ್ರೆ, ಇವ್ರು ಇಂಥ ವ್ಯಕ್ತಿ, ಇವ್ರು ಎಲ್ಲೋ ಫೋಟೋಗಳು ತೆಗಿದ್ರೆ ಆ ಫೋಟೋಗಳನ್ನ ಹಾಕಿ ಮಾರ್ಪಿಂಗ್ ಮಾಡಿ ಸ್ವಲ್ಪ ಇದು ಮಾಡಿ ಇವ್ರನ್ನ ದೊಡ್ಡದಾಗಿ ಒಂದು ಕೆಟ್ಟ ರೀತಿಯಲ್ಲಿ ಎಲ್ಲ ಟಿವಿಗಳಲ್ಲಿ, ಅಂದ್ರೆ TV9 ಅಲ್ಲಿ ಅಥವಾ ಅತಿ ಯಥೇಚ್ಛವಾಗಿ ಪ್ರಚಾರ ಮಾಡಿದ್ರು. ಅವರು ಅದೊಂಥರ ದೊಡ್ಡ ಕಲಂಕ ಅಂತ ಆಯ್ತು, ಆ ಥರ ಕಲಂಕ ಅಂತ ಅನಿಸ್ತು. ಆದ್ರೆ ಆ ಕ್ಷಣಕ್ಕೆ, ಆ ದಿವಸಕ್ಕೆ ಮಾತ್ರನೇ. ಆದ್ರೆ ಗುರುಗಳು ಒಂದು ಮಾತು ಮಾತಾಡಿ, ಇನ್ನು ಬೇರೆಯವ್ರು ಏನ್ ಮಾಡ್ತಾರೆ, ಬೇರೆಯವ್ರು ಏನ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ, ಪ್ರತಿಚರ್ಯ ಮಾಡ್ತಾರೆ, ಇಲ್ಲಾಂದ್ರೆ ಏನೇನೋ ಹೇಳಕ್ಕೆ ಮೀಡಿಯಾ ಮುಂದೆ ಬರ್ತಾನೆ, ಅದಕ್ಕೊಂದು ಉತ್ತರ ಹೇಳಕ್ ಬರೋ ಪ್ರಯತ್ನ ಮಾಡಿ. ನೋ, ಏನು ಹೇಳಿಲ್ಲ. ಮೌನವೇ ಸಮಾಧಾನ. ಮೌನವಾಗಿದ್ರು ಅವರು. ಮೌನದಲ್ಲಿ ಹೋದ್ರು. ಅದಾದ್ಮೇಲೆ ಒಂದು, ಐ ಥಿಂಕ್ 1 ಮಂತ್ ಅಂತ ಅನ್ಕೊಂಡಿ, 1 ತಿಂಗಳು ಮೌನದಲ್ಲೇ ಇದ್ರು. ಏನು ಆನ್ಸರ್ ಮಾಡಿಲ್ಲ. ಇದು ಸಮಯವೇ ಸಮಾಧಾನ, ಸಮಯವೇ ಆನ್ಸರ್ ಕೊಡ್ತು. ಮತ್ತೆ ಅವರೆಲ್ಲರಿಗೂ ಸಮಯವೇ ಆನ್ಸರ್ ಕೊಡ್ತು. ಅದೆಲ್ಲ ಆ ಕಲಂಕ ಹೋಯ್ತು ಅಲ್ವಾ. ಅದ್ಭುತವಾದ ರೀತಿಯಲ್ಲಿ ಅವ್ರು ಆಚೆ ಕಡೆ ಬಂದ್ರು. ಇದು ಒಂದು ಯೋಗಿಯ ಸ್ಥಿತಪ್ರಜ್ಞತೆ ಅಂತ ಕರಿತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾವಾಗಲೂ. ನಿಮ್ಮ ಜೀವನದಲ್ಲಿ, ನಮ್ಮ ಜೀವನ, ಎಲ್ಲರ ಜೀವನದಲ್ಲಿ ಇವೆಲ್ಲ ಆಗ್ತಾ ಇರ್ತದೆ, ಬರ್ತವೆ ಇವೆಲ್ಲ ಅವಮಾನಗಳು, ವಿಧ ವಿಧ ಸಮಸ್ಯೆಗಳು ನಾವು ಎದುರ್ಕೊತಾ ಇರ್ತೀವಿ. ಆದ್ರೆ ಒಂದು ಧ್ಯಾನ ಮಾಸ್ಟರ್ ಆಗಿ, ಒಂದು ಧ್ಯಾನ ಯೋಗಿಯಾಗಿ, ಒಂದು ಧ್ಯಾನಿಯಾಗಿ ನಾವೇನ್ ಮಾಡ್ಬೇಕಂದ್ರೆ, ತಿರಸ್ಕಾರ ತೋರಿಸಬಾರ್ದು, ಪ್ರತಿಚರ್ಯ ತೋರಿಸಬಾರ್ದು, ಸ್ಥಿತ ಪ್ರಜ್ಞತೆ ನಾವು ಮೇಂಟೈನ್ ಮಾಡ್ಬೇಕು ಸ್ನೇಹಿತರೆ. ಆ ಸಮಸ್ಯೆಗೆ ಮೂಲ ಏನು ಅರ್ಥ ಮಾಡ್ಕೊಳ್ಳಿ. ಈ ಸಮಸ್ಯೆನ ಯಾವ ರೀತಿಯಲ್ಲಿ ಬಗೆಹರಿಸ್ಬೋದು ಅಂತ ಒಂದು ಪರಿಷ್ಕಾರ ಮಾರ್ಗದಲ್ಲಿ ಬರ್ಕೊಳ್ಳಿ ಅಲ್ವಾ. ಪರಿಷ್ಕಾರ ಮಾರ್ಗದಲ್ಲಿ ಬರ್ಕೊಳ್ಳಿ, ಆ ಮಾರ್ಗಗಳನ್ನ ಅವಲಂಬಿಸ್ಕೊಳ್ಳಿ. ಆ ಮಾರ್ಗಗಳನ್ನ ಅವಲಂಬಿಸ್ಕೊಳ್ಳಿ, ಪರಿಷ್ಕಾರಗಳು ಬರ್ಕೊಳ್ಳಿ. ನಿಧಾನವಾಗಿ ಸ್ಥಿತಪ್ರಜ್ಞತೆಯಿಂದ ಶಾಂತಿಯುತವಾಗಿ ಬರ್ಕೊಳ್ಳಿ, ಎಲ್ಲ ಶಾಂತಿಯುತವಾಗಿ ಎದುರ್ಕೊಳ್ಳಿ. ಜೊತೆಗೆ ಧ್ಯಾನ ಹೆಚ್ಚಾಗಿ ಮಾಡಿ. ಅವಾಗ ಯಾವ ಸಮಸ್ಯೆ ಬರುತ್ತೋ ಅವಾಗ ಮೌನದಲ್ಲಿದ್ದು ಹೆಚ್ಚು ಧ್ಯಾನ ಮಾಡಿ. ಏನು ಅನ್ನೆಸರಿಯಾಗಿ ಅನಾವಶ್ಯಕವಾಗಿ ಯಾರಿಗೂ ಏನು ಪ್ರಚಾರ ಕೊಡಕ್ ಹೋಗ್ಬೇಡಿ ಅಲ್ವಾ. ಧ್ಯಾನ ಹೆಚ್ಚು ಮಾಡ್ಕೊಂಡು ಆತ್ಮಶಕ್ತಿಯನ್ನು ಹೆಚ್ಚಾಗಿ ಮಾಡ್ಕೊಳ್ಳಿ. ಅವಾಗ ಏನಾಗತ್ತಂದ್ರೆ, ಆ ಸಮಸ್ಯೆ ತಾನಂತ ಅದೇ ಪರಿಷ್ಕಾರ ಆಗತ್ತೆ. ನೋಡ್ಕೊಳ್ಳಿ, ಇದು ಅತ್ಯದ್ಭುತವಾದ ಆನ್ಸರ್. ನಾವೆಲ್ಲಾನು ಗುರ್ತಿಸ್ಕೋಬೇಕು, ನೆನಪಿಟ್ಕೋಬೇಕು ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಧ್ಯಾನದಲ್ಲಿ ಆನಂದವನ್ನು ಅನುಭವಿಸ್ತೀವಿ. ಮತ್ತೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಆನಂದವಾಗಿ, ನಿತ್ಯ ಜೀವನದಲ್ಲಿ ನಾವು ಸ್ವಲ್ಪ ಆನಂದ ನಮಗೂ ಬರ್ತಾ ಇರ್ತದೆ, ಪ್ರಾಪಂಚಿಕ ಜೀವನ ಅಲ್ವಾ. ಧ್ಯಾನದಲ್ಲಿ ಅನುಭವಿಸುವಂಥ ಆನಂದ, ನಮ್ಮ ನಿಜ ಜೀವನದಲ್ಲಿ ಬರುವಂಥ ಆನಂದಕ್ಕೆ ಮಧ್ಯದಲ್ಲಿ ವ್ಯತ್ಯಾಸ ಏನು ಅಂತ ಅರ್ಥ ಮಾಡ್ಕೋಬೇಕು ನಾವು. ಆ ವ್ಯತ್ಯಾಸ ಏನಾದ್ರು ಇದೆಯಾ ಅಂತಂದ್ರೆ ಎಸ್. ಸ್ನೇಹಿತರೆ, ಇಲ್ಲಿ ನಾವು ಆನಂದವನ್ನು ಮೂರು ವಿಧಗಳ ನಾವು ವಿಭಜನೆ ಮಾಡ್ಬೋದು. ಆನಂದವನ್ನು ಮೂರು ತರಹ ವಿಭಜನೆ ಮಾಡ್ಕೋಬಹುದು. ಒಂದು ಶಾರೀರಿಕ ಆನಂದ, ಮಾನಸಿಕ ಆನಂದ ಮತ್ತೆ ಆತ್ಮಾನಂದ. ಮೂರು ವಿಧಗಳ ಆನಂದ ಯಾವಾಗ್ಲೂ ಇರ್ತದೆ. ಪ್ರತಿ ಮನುಷ್ಯ ಜೀವನದಲ್ಲಿ 3 ವಿಧಗಳ ಆನಂದ ಯಾವಾಗ್ಲೂ ಇರ್ತದೆ. ಆ 3 ವಿಧಗಳ ಆನಂದ, ಒಂದೇನೋ ಶಾರೀರಿಕ ಆನಂದ, ಎರಡನೇದು ಮಾನಸಿಕ ಆನಂದ, ಮೂರನೇದು ಆತ್ಮಾನಂದ. ನೋಡಿ, ಈ ತಿಂಡಿ, ಬಟ್ಟೆ ಮತ್ತೆ ಇರಕ್ಕೆ ವಸತಿ ಇವೆಲ್ಲ ಇದ್ರೆ, ಸಮಪಾರ್ಜನೆ ಮಾಡ್ಕೊಂಡ್ರೆ ನಮ್ಗೇನು ಸಿಗತ್ತೆ, ಶರೀರಕ್ಕೆ ಸುಖ ಸಿಗತ್ತೆ. ಆ ಸುಖ ಅನ್ನೋದು ಒಂದು ಆನಂದ ಅಲ್ವಾ. ಅಂದ್ರೆ ಶರೀರ ಸುಖವಾಗಿರತ್ತೆ. ಶರೀರಕ್ಕೆ ನಾವು ಕೊಡ್ಬೇಕಾಗಿರೋದು ಬಟ್ಟೆ, ತಿಂಡಿ, ವಸತಿ, ಇರಕ್ಕೆ ಮನೆ ಅಲ್ವಾ. ಈ ರೀತಿಯಲ್ಲಿ ಸಿಗುವಾಗ ನಿಮ್ಗೆ ಶರೀರ ಆನಂದ ಸಿಕ್ತು. ಮಾನಸಿಕ ಆನಂದ ಹೇಗೆ ಸಿಕ್ತು? ಒಂದು ಅದ್ಭುತವಾದ ಸಂಗೀತ ಕೇಳಿಸ್ಕೊಂಡಿದ್ವಿ, ಒಂದು ಪ್ರೇಮಪೂರ್ವಕವಾಗ ಮಾತುಗಳು ಕೇಳ್ಕೊಂಡಿದ್ವಿ ಅಲ್ವಾ. ಅಂದ್ರೆ ಯಾರೋ ನಮ್ಮ ಮೇಲೆ ಪ್ರೇಮ ತೋರಿಸಿದ್ರೆ ನಮಗೆ ಆನಂದ. ಮತ್ತೆ ಒಂದು ಒಳ್ಳೆ ಸಂಗೀತ ಕೇಳಿಸ್ಕೊಂಡ್ರೆ ಆನಂದ, ಒಳ್ಳೆ ಹಾಡುಗಳು ಕೇಳಿದ್ರೆ ಆನಂದ ಅಲ್ವಾ. ಈ ರೀತಿಯಲ್ಲಿ ನಮ್ಗೆ ಏನ್ ಬರುತ್ತೆ, ಮಾನಸಿಕ ಆನಂದ ನಮ್ಮಲ್ಲಿ ಉಂಟಾಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಈ ರೀತಿಯಲ್ಲಿ. ಮತ್ತೆ
ನಾವೇನ್ ಮಾಡ್ಬೇಕಂದ್ರೆ ಇನ್ನು ಮೂರನೇ ಆನಂದ ಹೇಗೆ ಸಿಗತ್ತೆ ನೋಡೋಣ. ಧ್ಯಾನದಲ್ಲಿ ಅದ್ಭುತವಾದ ರೀತಿಯಲ್ಲಿ ಧ್ಯಾನ ಮಾಡ್ತಾ ಹೋದ್ರೆ ದಿವ್ಯ ಚಕ್ಷ ಅನುಭವಗಳು, ಥರ್ಡ್ ಐ ಎಕ್ಸ್ಪೀರಿಯನ್ಸ್ ನಮಗಾದ್ರೆ, ನಮ್ಮಲ್ಲಿ ಈ ಸೂಕ್ಷ್ಮ ಶರೀರ ಪ್ರಯಾಣ ಆಗಿದ್ರೆ ಸ್ನೇಹಿತರೆ, ಅನೇಕ ಲೋಕಗಳು ಅನೇಕ ಲೋಕಗಳು ನಾವು ಓಡಾಡಿ ಉನ್ನತ ಆತ್ಮ ಜೊತೆಗೆ, ಉನ್ನತ ಮಾಸ್ಟರ್ ಜೊತೆಗೆ ನಾವು ಸಂಪರ್ಕ ಹೊಂತೀವಲ್ಲ, ಅದ್ಭುತವಾದ ಸಂದೇಶ ನಾವು ಯಾವ ಪಡಿತೀವೋ ಸ್ನೇಹಿತರೆ, ಅವಾಗ ನಮಗೂ ಸಿಗೋದು, ನಮ್ಮಲ್ಲಿ ಒಳಗಡೆ ಸಿಗುವಂಥದ್ದು ಅದೇ ಆತ್ಮಾನಂದ. ಅಂದ್ರೆ ಆತ್ಮಾನಂದ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾಡಬೇಕು, ನಮ್ಮ ಮೂರನೇ ಕರ್ನ ಉತ್ತೇಜ ಮಾಡ್ಕೋಬೇಕು, ನಮ್ಮಲ್ಲಿರುವಂತಹ ಸೂಕ್ಷ್ಮ ಶರೀರವನ್ನು ಉತ್ಪನ್ನ ಮಾಡಿಕೊಂಡು, ಸೂಕ್ಷ್ಮ ಶರೀರವನ್ನು ನಾವು ಕ್ರಿಯಾಶೀಲಕ ಮಾಡಿಕೊಂಡು ಅನೇಕ ಲೋಕಗಳಲ್ಲಿ ನಾವು ಪ್ರಯಾಣ ಮಾಡಿ ಅಲ್ಲಿರುವಂಥ ಜ್ಞಾನವನ್ನು ನಾವು ಸಂಪಾರ್ಜನೆ ಮಾಡಿಕೊಂಡ್ರೆ, ಅಲ್ಲಿರುವಂಥ ಮಾಸ್ಟರ್ಸ್ಗಳ ಜೊತೆಗೆ ನಾವು ಸಂಪರ್ಕ ಮಾಡಿದ್ರೆ ನಮಗೂ ಸಿಗುವಂಥ ಆನಂದ ಹೆಸರು ಅದು ಆತ್ಮಾನಂದ ಅಂತ ಕರೀತೀವಿ ಸ್ನೇಹಿತರೆ. ಅಂದ್ರೆ ಪ್ರತಿಯೊಬ್ಬರು ಭೂಮಿ ಮೇಲೆ ಯಾರ್ಯಾರು ಇಲ್ಲಿ ಭೂಮಿ ಮೇಲೆ ಜನ್ಮ ತಗೊಂತಾರ ಸ್ನೇಹಿತರೆ, ಅವ್ರಿಗೆ ಪ್ರತಿಯೊಬ್ಬರಿಗೂ ಈ ಮೂರು ಆನಂದಗಳು ಬೇಕೇ ಬೇಕು. ಒಂದು 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 ಬೇಕು, ಇನ್ನೊಂದು ಬೇಡ ಅಂತ ಏನಿಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರು ಏನ್ ಮಾಡ್ಬೇಕಂದ್ರೆ ಸಮವಾಗಿ ಅಂದ್ರೆ ಹೇಳ್ಬೇಕಂದ್ರೆ ಸಮಾನವಾಗಿ ಈ ಮೂರು ಆನಂದಗಳನ್ನ ನಾವು ಪಡಿಬೇಕು ಸ್ನೇಹಿತರೆ. ಅದೇ ನಮ್ಮ ಜೀವನದ ಲಕ್ಷ್ಯ ಆಗತ್ತೆ. ಮಾನವನ ಜೀವನ ಲಕ್ಷ್ಯ ಏನು? ಮಾನವನ ಜೀವನದ ಲಕ್ಷ್ಯನೇ ಈ ಮೂರು ಆನಂದಗಳು ಸಮಾನ ರೀತಿಯಲ್ಲಿ ಅನುಭವಿಸಬೇಕು ಅಂತ. ಅಂದ್ರೆ ಶರೀರ ಆನಂದ ಇಲ್ಲ ಅಂದ್ರೆ ನಾವು ಧ್ಯಾನ ಮಾಡೋಕ್ಕಾಗಲ್ಲ. ಮಾನಸಿಕ ಆನಂದ ಇಲ್ಲ ಅಂದ್ರೆ ನಮ್ಮ ಧ್ಯಾನದಲ್ಲಿ ಮನಸ್ಸು ಕುದುರಲ್ಲ ಅಲ್ವಾ? ಆ ರೀತಿಯಲ್ಲಿ ನೋಡಿದ್ರೆ ಶಾರೀರಿಕ ಆನಂದ ಬೇಕು, ಮಾನಸಿಕ ಆನಂದ ಬೇಕು, ಮತ್ತೆ ಆತ್ಮಾನಂದ ಬೇಕು. ಮೂರನ್ನು ಸಹ ಸಮಾನ ರೀತಿಯಲ್ಲಿ ಸಮಾನ ಪಾಲಲ್ಲಿ ನಾವು ಪಡಿಬೇಕಾಗತ್ತೆ. ಇದನ್ನು ಆಲ್ವೇಸ್ ಅರ್ಥ ಮಾಡಿಕೊಂಡು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ, ನೀವು ಧ್ಯಾನಿ ಆಗಿದ್ವಿ, ಯೋಗಿ ಆಗಿದ್ವಿ, ಮಾಸ್ಟರ್ ಆಗಿದ್ವಿ, ನಿಮಗೆ ಆಹಾರ ಯಾಕೆ, ನೀವು ಮತ್ತೆ ನಿಮ್ಮ ಶರೀರ ಪೋಷಣೆ ಯಾಕೆ, ಏನು ಬೇಕಾಗಿಲ್ವಲ್ಲ, ಇದೆಲ್ಲ ತಪ್ಪು ಅಂಶಗಳು. ಆ ಥರ ಮಾತಾಡಬಾರ್ದು. ಓಕೆ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂದ್ರೆ ಅರ್ಥ ಏನು? ಶರೀರವಿಲ್ಲ ಅಂದ್ರೆ ಧ್ಯಾನ ಸಾಧನ ಮಾಡೋಕ್ಕಾಗತ್ತಾ? ಸಾಧ್ಯವಾಗಲ್ವಲ್ಲ. ಆ ರೀತಿಯಲ್ಲಿ ದಯವಿಟ್ಟು ಅರ್ಥ ಮಾಡಿಕೊಂಡು ಮೂರು ಆನಂದಗಳು ಪಡೆಯಕ್ಕೆ ಅವಕಾಶ ಇದೆ. ಮೂರು ಆನಂದಗಳು ಯಾವಾಗಲೂ ಪಡೆಯಕ್ಕೆ ಸಮಪಾಲಲ್ಲಿ ಸಮಾನವಾಗಿ ಪಡೆಯಕ್ಕೆ ಅವಕಾಶ ನೀವು ಕಲ್ಪಿಸ್ಕೋಬೇಕು, ಅದನ್ನು ಅನುಭವಿಸ್ಬೇಕು ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ದೇವರು ಇನ್ನೊಂದು ಪ್ರಶ್ನೆ ಹೇಳ್ತಾ ಇದ್ದೇನೆ, ಕೇಳಕ್ಕೆ ಪ್ರಯತ್ನ ಮಾಡೋಣ, ಅದಕ್ಕೂ ತಕ್ಕ ಆನ್ಸರ್ ಏನಂತಂದ್ರೆ, ದೇವರು ಒಬ್ಬರೇ ಆದ್ರೆ ವಿಧ ವಿಧ ಮತಗಳು ಯಾಕೆ? ದೇವರು ಒಬ್ಬರೇ ಇದ್ದಾರೆ, ಮತ್ತೆ ವಿಧ ವಿಧ ಮತಗಳು ಯಾಕೆ ಅಂತಂದ್ರೆ ಸ್ನೇಹಿತರೆ, ಈ ಪ್ರಶ್ನೆಗೆ ಜವಾಬು ಹೇಗಿರುತ್ತೆ ಅಂದ್ರೆ, ಈ ಪ್ರಶ್ನೆಗೆ ಜವಾಬು ಒಂದೇ. ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ರೀತಿ ಯಾವ ರೀತಿಯಲ್ಲಿ ನಾವು ನಡ್ಕೊತಾ ಇದೀವೋ ಇದೇನೆ ಆ ಪ್ರಶ್ನೆಗೆ ಸಮಾಧಾನ. ಅಂದ್ರೆ ಇಲ್ಲೇನಾಗತ್ತಂದ್ರೆ, ಈ ವಿಧ ವಿಧ ಮತಗಳ ಸೃಷ್ಟಿ ಮಾಡಿರೋದು ಮಾನವರು, ದೇವರಲ್ಲ. ದೇವರು ಒಬ್ಬರೇ, ಪ್ರತಿಯೊಬ್ಬರು ದೇವರು ಒಬ್ಬರೇ. ಪ್ರತಿಯೊಬ್ಬರು ಯಾರೇ ಧ್ಯಾನ ಮಾಡಿದ್ರು ಅವ್ರಿಗೆ ಸಿಗುವಂತ ಲಭ್ಯ, ಇನ್ನೊಬ್ರು ಮತಸ್ಥರು ಮಾಡುವಂತ ಧ್ಯಾನ ಮಾಡಿದ್ರು ಅವ್ರು ಸಿಗುವಂತ ಲಭ್ಯ. ಪ್ರತಿಯೊಂದು ಲಾಭ, ಪ್ರತಿಯೊಂದು ಲಭ್ಯವಾಗೋದು ಸೇಮ್ ಆಗತ್ತೆ, ಫಲಿತ ಸೇಮ್ ಇರುತ್ತೆ. ಅವಾಗ ದೇವರು ಒಬ್ಬರೇ ಆದ್ಮೇಲೆ, ಮತಗಳು ಬೇರೆ ಆದ್ಮೇಲೆ ಬೇರೆ ಬೇರೆ ಫಲಿತಗಳು ಸಿಗಲ್ಲ ಸ್ನೇಹಿತರೆ. ಧ್ಯಾನ ಪ್ರತಿಯೊಬ್ಬರಿಗೂ ಒಂದೇ, ಧ್ಯಾನ ಫಲಿತ ಪ್ರತಿಯೊಬ್ಬರಿಗೂ ಒಂದೇ. ಅದಿರುವಾಗ ಅದಕ್ಕೆ ನಾವು ಈ ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ಅಂತ, ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಂತ ಇದನ್ನು ಸಂಸ್ಥಾಪನೆ ಮಾಡಿ ಗುರುಗಳು ಪ್ರತಿಯೊಬ್ಬರು ತಿಳಿಸ್ತಾ ಬಂದಿದ್ರು. ಏನಂತಂದ್ರೆ, ನಮ್ದೆಲ್ಲ ಯೂನಿವರ್ಸಲ್ ರಿಲಿಜನ್ ಅಪ್ಪ ಅಂತ. ಅಂದ್ರೆ ನಮ್ದೆಲ್ಲ ಏನೋ ಯೂನಿವರ್ಸಲ್ ರಿಲಿಜನ್ ನಮ್ದು. ಅಂದ್ರೆ ಅಂದ್ರೆ ಏನೇ ವಿಶ್ವ ಮಾನವ ನಾವೆಲ್ಲ. ಅಂದ್ರೆ ಒಂದೇನಂದ್ರೆ ವಸುದೈಕ ಕುಟುಂಬ ಅನ್ನೋದೇ ನಮ್ಮ ಮತ. ಬೇರೆ ಮತಗಳು ಯಾವುದು ಇಲ್ಲ ನಮಗೆ ಅಲ್ವಾ? ಅಂದ್ರೆ ಪಿರಮಿಡ್ ಮಾಸ್ಟರ್ಸ್ ಆಗಿ, ಅಂದ್ರೆ ಧ್ಯಾನಿಗಳಾಗಿ, ನಮ್ಮ ಪಿರಮಿಡ್ ಮಾಸ್ಟರ್ಸೇ ಅಲ್ಲ, ಬೇರೆ ಸಂಸ್ಥೆಗಳ ಧ್ಯಾನಿಗಳು ಅಷ್ಟೇ, ಅಲ್ಲಿ ಎಲ್ಲರೂ ಸೇರಿದ್ರೆ ವಸುದೈಕ ಕುಟುಂಬ ಆಗತ್ತೆ. ನಾವೆಲ್ಲರಿಗೂ ಇರುವಂಥದ್ದು ಒಂದೇ ಒಂದು ಮತ, ಅದೇ ಯೂನಿವರ್ಸಲ್ ರಿಲಿಜಿಯನ್. ಅಂದ್ರೆ ವಿಶ್ವದ ಮತ, ವಿಶ್ವ ಮಾನವನಾಗಿ ನಾವು ವಿರಾಜಿಸಬೇಕಾಗತ್ತೆ ಈ ಭೂಮಿ ಮೇಲೆ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ವಿಧ ವಿಧ ಮತಗಳು ಯಾವುದು ಇಲ್ಲ, ಇದೆಲ್ಲ ಮಾನವನ ಸೃಷ್ಟಿ ಅಷ್ಟೇ. ಅದೇ ರೀತಿಯಲ್ಲಿ ವಿಧ ವಿಧ ಮತಸ್ಥಗಳು ಧ್ಯಾನ ಮಾಡಿದ್ರೆ ಅನುಭೂತಿ ಸೇಮ್ ಇರತ್ತಾ? ಅನುಭವ ಸೇಮ್ ಇರತ್ತಾ? ಎಸ್ ಸ್ನೇಹಿತರೆ, ಯಾವುದೇ ಮತಸ್ಥಲಾಗ್ರಿ, ಯಾವುದೇ ಮತಕ್ಕೆ ಸಂಬಂಧ ಆಗಿರುವಂತ ವ್ಯಕ್ತಿಗಳು, ಅಂದ್ರೆ ಹಿಂದೂ ಮತ ಆಗ್ಬೋದು, ಇಸ್ಲಾಂ ಮತ, ಕ್ರಿಶ್ಚಿಯನ್ ಮತ, ಬೌದ್ಧ ಮತ, ಸಿಖ್ ಮತ ಇರ್ಬೋದು, ಇನ್ನು ವಿಧ ವಿಧ ಮತಗಳಿದೆ ಅಲ್ವಾ? ಈ ಮತಸ್ಥರು ಯಾವರೇ ಇರಲಿ, ಧ್ಯಾನ ಮಾಡಿದ್ರೆ ಒಂದೇ ಫಲಿತ ಬರೋದು. ಇನ್ನೊಂದು ನೋಡಿ, ಈ ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಮುಸ್ಲಿಂ ಆಗ್ಲಿ, ಒಂದು ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗಿ, ಓಕೆ, ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗಿ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಒಂದು ಪ್ರಯೋಗ ಮಾಡಿ, ಫಲಿತ ಒಂದೇ ಬರುತ್ತಾ, ಬೇರೆ ಬರುತ್ತಾ? ಒಂದೇ ಬರುತ್ತಲ್ಲ. ಅವಾಗ ಅರ್ಥ ಏನು ಅಂದ್ರೆ, ಯಾರು ಮಾಡಿದ್ರು ಫಲಿತ ಒಂದೇ ಬರೋದು. ಅದೇ ರೀತಿಯಲ್ಲಿ ಯಾರು ಶ್ವಾಸ ಗಮನ ಮಾಡಿದ್ರು ಅವ್ರು ಬರೋ ಫಲಿತ ಒಂದೇ, ಫಲಿತ ಬೇರೆ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಮತಸ್ಥರಾಗ್ರಿ, ಒಂದು ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, ಪ್ರಯೋಗ ಮಾಡಿದ್ರೆ ಹೇಗೆ ಫಲಿತ ಒಂದೇ ಇರುತ್ತೋ,
ಪ್ರತಿ ಮತಸ್ಥರು ಧ್ಯಾನ ಮಾಡಿದ್ರೆ, ಶ್ವಾಸದ ಮೇಲೆ ಗಮನ ಇಟ್ಟರೆ ಅದೇ ಫಲಿತ ಬರುತ್ತೆ, ಫಲಿತ ಬೇರೆ ಆಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಪ್ರಶ್ನೆ, ನನ್ನಲ್ಲಿರುವಂಥ ಅಂತರ್ಗತ ಶಕ್ತಿ ಅಂದರೆ ನನ್ನಲ್ಲಿರುವಂಥ ಅಂತರ ಶಕ್ತಿಯನ್ನು ಹೇಗೆ ನಾವು ತಿಳ್ಕೊಳ್ಳೋದು ಅಂತ ಒಂದು ಪ್ರಶ್ನೆ. ಪ್ರತಿಯೊಬ್ಬರಲ್ಲಿ ಅನಂತವಾಗಿ ಅನಂತ ಶಕ್ತಿ, ಅಂತರ ಶಕ್ತಿ ಇದೆ ಅಂತ ನಾವು ಈಗಾಗಲೇ ಹೇಳ್ಕೊಂತ ಬಂದಿದ್ವಿ. ಈ ಅನಂತ ಶಕ್ತಿಯನ್ನು ಹೇಗೆ ಕಂಡಿಡೋದು, ಹೇಗೆ ತಿಳ್ಕೊಳ್ಳೋದು ಒಂದು ಅದ್ಭುತವಾದ ಪ್ರಶ್ನೆ ಇದು. ಸ್ನೇಹಿತರೆ, ಈ ಅನಂತವಾಗಿ ಅಂತರ್ಗತ ಶಕ್ತಿ ಪ್ರತಿಯೊಬ್ಬರಲ್ಲಿ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಆದರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ಬಾಹ್ಯ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಮೋಹ, ವ್ಯಾಮೋಹ, ಅನವಶ್ಯಕವಾಗಿ ಮಾತಾಡೋದು, ಅನವಶ್ಯವಾಗಿ ಮಾಡೋದು ಎಲ್ಲ ಕಮ್ಮಿ ಮಾಡ್ತಾ ಬನ್ನಿ. ಅಂದರೆ ಬಾಹ್ಯದಲ್ಲಿರುವಂಥ ವಿಷಯಗಳು ಯಾವುದೇ ಅನವಶ್ಯವಾಗಿದ್ರೆ ಅನವಶ್ಯವಾಗಿ ಮಾತಾಡಬಾರ್ದು, ಅನವಶ್ಯವಾಗಿ ಯೋಚನೆ ಮಾಡಬಾರ್ದು, ಅನವಶ್ಯವಾಗಿ ನಾವು ಏನು ಮಾಡೋಕ್ಕೋಗ್ಬಾರ್ದು. ಬಾಹ್ಯದಲ್ಲಿರುವಂಥ ಈ ವಿಷಯಗಳ ಮೇಲೆ ಮತ್ತು ವಸ್ತುಗಳ ಮೇಲೆ ಸ್ವಲ್ಪ ಮೋಹ, ವ್ಯಾಮೋಹ ಕಡಿಮೆ ಮಾಡ್ಕೊತಾ ಬನ್ನಿ. ಆವಾಗ ನಿಮ್ಮಲ್ಲಿರುವಂಥ ಈ ಅಂತರ್ಗತ ಶಕ್ತಿ ಅನ್ನೋದಿದೆಯಲ್ಲ, ಅದನ್ನು ಹೆಚ್ಚಾಗ್ತಾ ಬರ್ತದೆ, ಅದು ನಿಮ್ಗೆ ತಿಳುವಳಿಕೆ ಬರುತ್ತೆ. ಅಷ್ಟುವರೆಗೂ ಬರಲ್ಲ. ಈಗೇನು ಮಾಡ್ತೀವಿ ನೋಡಿ, ನಮ್ಮಲ್ಲಿ ಆತ್ಮಶಕ್ತಿ ಇದೆ, ಅಂತರಶಕ್ತಿ ಇದೆ, ಆದರೆ ನಾವೆಲ್ಲಿದ್ದೀವಿ? ಯಾವಾಗಲೂ ಬಾಹ್ಯದಲ್ಲೇ ಇದ್ದೀವಿ. 24 ಅವರ್ಸಲ್ಲಿ ಒಂದು ಹೇಳ್ಬೇಕಂದ್ರೆ 6 ಗಂಟೆ 7 ಗಂಟೆ ನಿದ್ದೆ ಹೋದರೆ ಮಿಕ್ಕಿದ ಸಮಯ ಎಲ್ಲ ನಾವು ಎಲ್ಲಿ ಅನುಭವಿಸ್ತಾ ಇದ್ದೀವಿ? ಬಾಹ್ಯ ಪ್ರಪಂಚದಲ್ಲೇ ಇದ್ದೀವಿ. ಮತ್ತು ಅಂತರ್ಗತ ಶಕ್ತಿ ನಿಮಗೆ ಹೇಗೆ ಗೊತ್ತಾಗತ್ತೆ? ಅಂತರ್ಗತ ಶಕ್ತಿ ಗೊತ್ತಾಗಬೇಕು ಅಂದರೆ ಸ್ನೇಹಿತರೆ, ನಮ್ಮ ಬಾಹ್ಯದಲ್ಲಿರುವಂಥ ವಸ್ತುಗಳ ಮೇಲೆ, ವಿಷಯಗಳ ಮೇಲೆ ಏನು ಮಾಡಬೇಕು ಅಂತಂದರೆ ಮೋಹ ವ್ಯಾಮೋಹ ಕಡಿಮೆ ಮಾಡ್ತಾ ಬನ್ನಿ. ಮತ್ತು ಅದ್ರ ಬಗ್ಗೆ ಅನವಶ್ಯಕವಾಗಿ ಏನು ಹೋಗ್ಬೇಡಿ. ಯಾವುದೇ ನಾವು ಸಪೋಸ್ ಈಗ ಯಾವುದನ್ನು ನೋಡ್ತಾ ಇದ್ದೀವಿ, ಅದು ಅನವಶ್ಯಕವಾದಿದೆ, ನೋಡಕ್ಕೆ ಹೋಗ್ಬೇಡಿ. ಯಾವುದೇ ಕೇಳಿಸ್ಕೊತಾ ಇದ್ದೀವಿ, ಅದು ಅನವಶ್ಯಕವಾಗಿದೆ, ಕೇಳಿಸ್ಕೊಂಡ್ಕೋಬೇಡಿ. ಸ್ಟಾಪ್ ಮಾಡಿ. ನೋಡೋದು ಅನವಶ್ಯಕವಾದ ನೋಡಬಾರ್ದು, ಅನವಶ್ಯಕವಾದ ಕೇಳಿಸ್ಬಾರ್ದು, ಅನವಶ್ಯವಾಗಿ ಮಾತಾಡಬಾರ್ದು. ಅಂದರೆ ಮನಸ ವಾಚ ಕರ್ಮನ ಈ ತ್ರೀ ಕೆಲಸಗಳೇನಿದೆಯೋ, ಕ್ಷೇತ್ರಗಳೇನಿದೆಯೋ, ಆ ಕ್ಷೇತ್ರಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿ. ಆವಾಗ ನಿಮ್ಗೆ ಏನಾಗುತ್ತೆ? ಅಂತರದಲ್ಲಿರುವಂಥ ಶಕ್ತಿ ನಿಮಗೆ ಗೊತ್ತಾಗ್ತಾ ಬರ್ತದೆ. ಅರ್ಥ ಆಯ್ತಾ? ಆ ಅಂತರ್ಗತ ಶಕ್ತಿ ನಿಮ್ಗೆ ಗೊತ್ತಾಗ್ತಾ ಬರ್ಬೇಕಂದ್ರೆ ಈ ರೀತಿಯಲ್ಲಿ ನಮ್ಮ ಬಾಹ್ಯ ಕಡೆ ಏನೇನಿದೆಯೋ ಅದ್ರ ಮೇಲೆ ವ್ಯಾಮೋಹ, ಮೋಹ, ಅಟ್ಯಾಚ್ಮೆಂಟ್ ಕಮ್ಮಿ ಮಾಡ್ಕೊಂತ ಬನ್ನಿ. ಶ್ವಾಸದ ಮೇಲೆ ಗಮನ ಇಡ್ತಾ ಧ್ಯಾನ ಹೆಚ್ಚು ಮಾಡ್ಕೊತ ಹೋಗಿ. ಅವಾಗ ನಿಮ್ಮಲ್ಲಿರುವಂಥ ಅಖಂಡವಾದ, ಅಪಾರವಾದ ಆ ಶಕ್ತಿ ನಿಮಗೆ ತಿಳುವಳಿಕೆ ಬರುತ್ತೆ, ನಿಮ್ದು ತಿಳಿದು ಬರುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಇದು ಅತ್ಯಂತ ಅದ್ಭುತವಾದ ಒಂದು ಜವಾಬಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಈ ಪ್ರಾಪಂಚಿಕ ವಿದ್ಯೆ, ಆಧ್ಯಾತ್ಮಿಕ ವಿದ್ಯೆ, ಈ ಎರಡು ಮಧ್ಯದಲ್ಲಿ ವ್ಯತ್ಯಾಸ ಏನು ಸ್ನೇಹಿತರೆ? ನೀವು ಅರ್ಥ ಮಾಡ್ಕೊಳ್ಳಿ. ಪ್ರಾಪಂಚ ವಿದ್ಯೆ ಅನ್ನೋದು ಪರಿಮಿತ ಈ ವಸ್ತುಗಳ ಬಗ್ಗೆ, ವಿಷಯಗಳ ಬಗ್ಗೆ ಪರಿಮಿತ ಜ್ಞಾನ ಕೊಡೋದೇ ಪ್ರಾಪಂಚಿಕ ವಿದ್ಯೆ. ಆದರೆ ಆಧ್ಯಾತ್ಮಿಕ ಜ್ಞಾನ ಏನು ಮಾಡುತ್ತೆ? ಆಧ್ಯಾತ್ಮಿಕ ವಿದ್ಯೆ ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿ ಈ ಸೃಷ್ಟಿಯಲ್ಲಿರುವಂಥ ಸೃಷ್ಟಿ ಸಿದ್ಧಾಂತಗಳೇನಿದೆಯೋ ಅದು ಅನುಗುಣವಾಗಿ ನೀವು ಜೀವನ ಮಾಡಬೇಕಂತ ಕಲಿಸ್ಕೊಡ್ತದೆ. ಯಾವುದು? ಆಧ್ಯಾತ್ಮಿಕ ವಿದ್ಯೆ. ಪ್ರಾಪಂಚಿಕ ಜ್ಞಾನ ಏನು ಮಾಡುತ್ತೆ? ಪ್ರಾಪಂಚಿಕ ವಿದ್ಯೆ ಏನು ಮಾಡುತ್ತೆ? ನಿಮಗೆ ಈ ವಸ್ತುಗಳ ಬಗ್ಗೆ ಮತ್ತು ವಿಷಯಗಳ ಬಗ್ಗೆ ಜ್ಞಾನ ಕೊಡ್ತಾ ಹೋಗ್ತದೆ. ನೀವು ಈ ಯಾವುದೇ ಪ್ರಾಪಂಚಿಕ ಅವಸರಗಳಿಗೋಸ್ಕರ ಈ ಪ್ರಾಪಂಚಿಕ ವಿದ್ಯೆಗಳನ್ನು ಉಪಯೋಗಿಸ್ಕೋಬಹುದು. ಆದರೆ ನೀವು ಹೇಗೆ ಜೀವಿಸಬೇಕು, ಈ ಸೃಷ್ಟಿ ಸಿದ್ಧಾಂತಗಳೇನಿದೆ ಅದು ಅನುಗುಣವಾಗಿ, ಪ್ರಕೃತಿ ಸಿದ್ಧಾಂತಗಳೇನಿದೆ ಅದು ಅನುಗುಣವಾಗಿ ನೀವು ಹೇಗೆ ನಿಮ್ಮ ಜೀವನವನ್ನು ನಡೆಸ್ಕೋಬೇಕು ಅಂತ ಹೇಳಿಕೊಡ್ತದ ಪ್ರಾಪಂಚಿಕ ವಿದ್ಯೆ? ಹೇಳಿಕೊಡಲ್ಲ ಅಲ್ವಾ? ಆದರೆ ಆಧ್ಯಾತ್ಮಿಕ ವಿದ್ಯೆ ಇದೆಲ್ಲ ನಿಮ್ಗೆ ತಿಳಿಸ್ಕೊಡ್ತದೆ ಅಲ್ವಾ? ಅದಕ್ಕೋಸ್ಕರನೇ ಆಧ್ಯಾತ್ಮಿಕ ವಿದ್ಯೆ, ಆಧ್ಯಾತ್ಮಿಕ ಶಾಸ್ತ್ರ, ಆತ್ಮಶಾಸ್ತ್ರ, ಆತ್ಮಜ್ಞಾನ ನಾವು ಪ್ರತಿ ದಿವಸ ತಿಳ್ಕೊತಾ ಇದ್ದೀವಿ. ನಮ್ಮ ಜೀವನವನ್ನು ಸುಂದರವಾಗಿ ನಾವು ತಯಾರು ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಧ್ಯಾನ ಮಾಡ್ತಾ ಹೋದ್ರೆ ನಮ್ಗೆ ಏನು ಸಿಗತ್ತಂದ್ರೆ ನಮಗೆ ಜ್ಞಾನ ಅಂತ ಒಂದು ಅದ್ಭುತವಾದ ಫಲ ಸಿಗತ್ತೆ ಅಲ್ವಾ? ಈಗ ಧ್ಯಾನ ಮಾಡ್ತಾ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಜ್ಞಾನ ನಾವು ತಿಳ್ಕೊತಾ ಹೋದ್ರೆ ನಮ್ಗೇನು ಸಿಗತ್ತೆ? ಅದ್ಭುತವಾದ ಜ್ಞಾನ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಆ ಜ್ಞಾನವೇ ನಮ್ಗೇನಂದ್ರೆ ನಾವು ಹಾಯಾಗಿ ಪ್ರಶಾಂತವಾಗಿ ಜೀವನ ಮಾಡೋಕ್ಕೆ ಈ ಜ್ಞಾನ ಸಾಕು ನಮಗೆ. ನೋಡಿ, ಎಷ್ಟೋ ಜನ ಈ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ಒಂದು ಮಾಂಸಾಹಾರ ತಿಂತಾ ಇರ್ತಾರೆ, ಅನವಶ್ಯವಾಗಿ ಮಾತಾಡ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಅದೇ ನೀವು ಧ್ಯಾನ ಬಂದಮೇಲೆ ಧ್ಯಾನ ಜೀವನ ಹೇಗಿರ್ತದೆ? ನಾವು ಅನವಶ್ಯಕತೆ ಏನು ಮಾತಾಡಲ್ಲ, ಒಳ್ಳೆ ಕೆಲಸನೇ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಒಳ್ಳೆ ಯೋಚನೆಗಳ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಮಾಂಸಾಹಾರ ಮುಟ್ಟಲ್ಲ, ಸಾತ್ವಿಕವಾಗಿ ಶಾಕಾಹಾರವಿಲ್ಲ, ಸಾತ್ವಿಕ ಆಹಾರ ತಗೋಬೇಕಂತ ನಾವು ತಿಳ್ಕೊತಾ ಇದೀವಲ್ವಾ? ಅಂದರೆ ಈ ರೀತಿಯಲ್ಲಿ ಮಾಡ್ಕೊಳ್ಳುವಾಗ ನಿಮ್ಮ ಜೀವನ ಹೇಗಿರುತ್ತೆ? ಹಾಯಾಗಿರುತ್ತೆ. ಅಂದರೆ ಆಧ್ಯಾತ್ಮಿಕ ವಿದ್ಯೆ ಅಂದರೆ ಈ ಪ್ರಾಪಂಚಿಕ ವಿದ್ಯೆ, ಆಧ್ಯಾತ್ಮಿಕದಲ್ಲಿ ಆಧ್ಯಾತ್ಮಿಕ ವಿದ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಅವ್ರು ಯಾರೇ ಇರಲಿ, ಸೈಂಟಿಸ್ಟ್ ಇರಲಿ, ಇಂಜಿನಿಯರ್ ಇರಲಿ, ಡಾಕ್ಟರ್ ಇರಲಿ, ಪ್ರತಿಯೊಬ್ಬರಿಗೂ ಈ ಆಧ್ಯಾತ್ಮಿಕ ವಿದ್ಯೆ ಇದ್ರೆ ಸ್ನೇಹಿತರೆ
ಅವರ ಜೀವನ ಸುಂದರವಾಗಿರುತ್ತೆ, ಆರೋಗ್ಯವಾಗಿ ಆನಂದವಾಗಿರುತ್ತೆ ಅಂತ ಹೇಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಆಧ್ಯಾತ್ಮಿಕ ವಿದ್ಯೆ ಅನ್ನೋದು ಪ್ರಾಮುಖ್ಯವಾದಂಥ ವಿದ್ಯೆ ಅಂತ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂದ್ರೆ ಇಲ್ಲಿ ಈ ಪಿರಮಿಡ್ ನಿರ್ಮಾಣ ಅನ್ನೋದು ಮತ್ತೆ ಆಧ್ಯಾತ್ಮಿಕ ಮಧ್ಯೆ ಸಂಬಂಧ ಇದೆಯಾ? ಆಧ್ಯಾತ್ಮಿಕಕ್ಕೆ ಮತ್ತೆ ಈ ಪಿರಮಿಡ್ ನಿರ್ಮಾಣಕ್ಕೆ ಏನು ಸಂಬಂಧ ಇದೆಯಾ ಅಂದ್ರೆ, ನೋಡಿ ಸ್ನೇಹಿತರೆ, ಈಗ ನಾರ್ಮಲ್ ಕಟ್ಟಡಗಳು, ತುಂಬಾ ಕಟ್ಟಡಗಳು ನಾವು ನೋಡ್ತಾ ಇರ್ತೀವಿ. ನಮ್ಮ ಸೊಸೈಟಿಯಲ್ಲಿ, ನಮ್ಮ ಸಮಾಜದಲ್ಲಿ ವಿಧ ವಿಧ ಕಟ್ಟಡಗಳಿದೆ. ವಿಧ ವಿಧ ಕಟ್ಟಡಗಳು, ಅದಕ್ಕೆ ಯಾವುದೇ ಒಂದು ಕೋನ ಇಲ್ಲ, ಒಂದು ಜಾಮೆಟ್ರಿ ಇಲ್ಲ, ಒಂದು ಸರಿಯಾದ ರೀತಿಯಲ್ಲಿ ಅದು ಹಲತೆ ಅನ್ನೋದನ್ನ ಅವ್ರು ಮೇಂಟೈನ್ ಮಾಡಲ್ಲ. ಯಾವುದೋ ಒಂದು ರೀತಿಯಲ್ಲಿ ಕಟ್ಕೊಂತಾ ಇರ್ತಾರೆ ಅಲ್ವಾ. ಒಂದು ಆರ್ಕಿಟೆಕ್ಟ್ ಕೊಟ್ಟಿದ್ದಾರೆ ಪ್ಲಾನು, ಯಾವುದೋ ರೀತಿಯಲ್ಲಿ ಒಂದು ಕಟ್ಕೊಂತಾರೆ. ಅಂತ ಕ್ಷೇತ್ರದಲ್ಲಿ ಶಕ್ತಿ ಕೊರತೆ ಇರುತ್ತೆ ಸ್ನೇಹಿತರೆ. ಶಕ್ತಿ ಅತಿ ಹೆಚ್ಚು ಶಕ್ತಿ ಸಿಗಲ್ಲ ನಿಮಗೆ. ಅದೇ ರೀತಿಯಲ್ಲಿ ಒಂದು ಅದ್ಭುತವಾದ ಜಾಮೆಟ್ರಿ, ಅದ್ಭುತವಾದ ಕೊಲೆತಗಳು, ಶಾಕ್ರೆಡ್ ಜಾಮೆಟ್ರಿ ಅಂತ ಕರಿತೀವಿ ನಾವು. ಪವಿತ್ರವಾದ ಈ ಹಲತೆ ಏನಿದೆಯೋ, ಈ ನಾವು ಯಾವಾಗ ಪಿರಮಿಡ್ ನಿರ್ಮಾಣ ಮಾಡಕ್ಕೆ ಹೋಗ್ತೀವೋ, ಒಂದು ಸ್ಯಾಕ್ರೆಡ್ ಜಾಮೆಟ್ರಿ, ಒಂದು ಅದ್ಭುತವಾದ ಜಾಮೆಟ್ರಿ ನಾವು ಯಾವಾಗ ಪಾಲನೆ ಮಾಡ್ತೀವೋ, ಅಲ್ಲಿ ಅದ್ಭುತವಾದ ಶಕ್ತಿ ನಿಮಗೆ ಸಿಗತ್ತೆ, ವಿಶ್ವ ಶಕ್ತಿ ನಿಮಗೆ ಲಭ್ಯವಾಗತ್ತೆ. ಅಂದ್ರೆ ಈ ನಮ್ಮಲ್ಲಿರುವಂಥ ಭೌತಿಕ ಶಕ್ತಿ ಏನಿದೆಯೋ, ಭೌತಿಕ ಶಕ್ತಿ ಮತ್ತೆ ಆಧ್ಯಾತ್ಮಿಕ ಶಕ್ತಿ, ಈ ಎರಡನ್ನೂ ಅನುಸಂಧಾನ ಮಾಡೋದೇ ಪಿರಮಿಡ್ ಕರ್ತವ್ಯ ಆಗಿರ್ತದೆ. ಇದು ಈಗಾಗಲೇ ನಾವು ಅನುಭವಿಸಿದ ಸ್ನೇಹಿತರೆ. ಪ್ರತಿಯೊಬ್ಬರು ಇಲ್ಲಿರುವಂಥ ಮಾಸ್ಟರ್ಸ್ ಎಲ್ಲ ಧ್ಯಾನ ಮಾಡ್ತಾ ಇದ್ದಾರೆ. ಧ್ಯಾನನೂ ಪಿರಮಿಡ್ ಕೆಳಗಡೆ ಮಾಡುವಾಗ ಅನುಭೂತಿ ಹೇಗಿರುತ್ತೆ, ಅದು ಆಚೆ ಕಡೆ ಮಾಡುವಾಗ ಅನುಭೂತಿ ಹೇಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತು. ಸಣ್ಣ ಪಿರಮಿಡ್ ಕೆಳಗಡೆ ಮಾಡಿದ ಧ್ಯಾನ ಹೇಗಿರುತ್ತೆ, ದೊಡ್ಡ ಪಿರಮಿಡ್ ಒಳಗಡೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಹೇಗಿರುತ್ತೆ, ಇದನ್ನೋದು ನಿಮಗೆ ಅನುಭವ ಬಂದಿದೆ. ಅಂದ್ರೆ ಹೇಗೆ ಅನುಭವ ಬರುತ್ತೆ? ನಮ್ಮಲ್ಲಿರುವಂಥ ಭೌತಿಕ ಶಕ್ತಿ ಮತ್ತೆ ಆಧ್ಯಾತ್ಮಿಕ ಶಕ್ತಿ ಎರಡನ್ನು ಅನುಸಂಧಾನ ಮಾಡುವಂಥ ಅದ್ಭುತವಾದ ಪರಿಕರ, ಅದ್ಭುತವಾದ ಕಟ್ಟಡ ಈ ಪಿರಮಿಡ್ ಆಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಈ ಪಿರಮಿಡ್ ನಿರ್ಮಾಣಗಳನ್ನು ನಾವು ಅದ್ಭುತ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಬಂದಿದ್ದಾರೆ ಗುರುಗಳು. ಇದ್ರ ಬಗ್ಗೆ ಸಾಕಷ್ಟು 40 ವರ್ಷ ಪರಿಶ್ರಮ ಮಾಡಿದ್ದಾರೆ. ಎಲ್ಲ ಕಡೆ ಈ ಪಿರಮಿಡ್ಗಳ ನಿರ್ಮಾಣ ಆಗಬೇಕು ಅಂತ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ. ಈಗ ನೋಡ್ತಾ ಇದ್ರೆ ಅದ್ಭುತ ಫಲಿತಗಳು ಜನ ಅನುಭವಿಸ್ತಾ ಇದ್ದಾರೆ ಸ್ನೇಹಿತರೆ, ಈ ಯಾವುದಿಂದ, ಈ ಪಿರಮಿಡ್ ಇಂದ. ಅದಕ್ಕೆ ಪ್ರತಿಯೊಬ್ಬರನ್ನು ನಾವು ಈ ಪಿರಮಿಡ್ ಬಳಸ್ಕೋಬೇಕು, ಪಿರಮಿಡ್ಗಳನ್ನು ಹೆಚ್ಚು ಯೂಸ್ ಮಾಡ್ಬೇಕಂತ ಆ ಮೂಡು, ಅಂದ್ರೆ ಆ ಹೆಚ್ಚು ಜಾಗೃತನ ಅವರಲ್ಲಿ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಆ ಜಾಗರೂಕತೆ ಎಲ್ಲ ಕಡೆ ನಾವು ವ್ಯಾಪ್ತಿಸಬೇಕು. ಅದಕ್ಕೆ ಈ ಪಿರಮಿಡ್ ನಿರ್ಮಾಣಗಳು, ಅದ್ಭುತ ಕಟ್ಟಡಗಳು, ಆ ಅದ್ಭುತ ಕಟ್ಟಡದಿಂದ ಲಭ್ಯವಾಗುವಂತ ಈ ವಿಶ್ವಶಕ್ತಿ ಏನಿದೆಯೋ, ನಮ್ಮಲ್ಲಿ ಆಧ್ಯಾತ್ಮಿಕತೆಯನ್ನು ಹೆಚ್ಚು ಮಾಡ್ತಾ ಹೋಗ್ತದೆ. ಅಂದ್ರೆ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕತೆ ಬೇಕಾಗಿರೋದು ಧ್ಯಾನ. ಆ ಧ್ಯಾನ ಒಂದು ರೀತಿಯಲ್ಲಿ ಆಳವಾದ ಧ್ಯಾನ ಸಿಗ್ಬೇಕಂದ್ರೆ ನಾವು ಪಿರಮಿಡ್ ಕೆಳಗಡೆ ಕೂತ್ಕೊಂಡ್ರೆ ಸಿಗತ್ತೆ. ಅಂದ್ರೆ ಒಂದು ಆತ್ಮಾನಂದ ಅದ್ಭುತವಾದ ರೀತಿಯಲ್ಲಿ ನಾವು ಧ್ಯಾನ ಮಾಡಿದ್ರೆ ಸಿಗತ್ತೆ. ಅದಕ್ಕೋಸ್ಕರ ಅದಕ್ಕೂ ಉಪಯೋಗ ಆಗುವಂತ ಪರಿಕರ, ಅದ್ಭುತ ಕಟ್ಟಡ ಈ ಪಿರಮಿಡ್ ಆಗಿದೆ. ಯಾಕಂದ್ರೆ ಅಲ್ಲಿ ಹೆಚ್ಚು ವಿಶ್ವಶಕ್ತಿ ಇರುತ್ತೆ. ಅರ್ಥ ಮಾಡ್ಕೊಂಡ್ರೆ ಪಿರಮಿಡ್ ಕಟ್ಟಡ ಅದು ಆಧ್ಯಾತ್ಮಿಕಕ್ಕೆ ನೇರವಾಗಿ ಸಂಬಂಧ ಇದೆ ಸ್ನೇಹಿತರೆ. ಯಾವುದೇ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಪಿರಮಿಡ್ಗೂ ಮತ್ತೆ ಆಧ್ಯಾತ್ಮಿಕವಾಗಿ ನೇರವಾಗಿ ಸಂಬಂಧ ಇದೆ. ಪಿರಮಿಡ್ ಇಂದ ಆಧ್ಯಾತ್ಮಿಕತೆ ಹೆಚ್ಚು ಮಾಡ್ಕೋಬಹುದು. ನಮ್ಮಲ್ಲಿ ಪಿರಮಿಡ್ ಇಂದ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕ ಒಳಗೆ ನಾವು ಹೋಗ್ಬೇಕಂದ್ರೆ ಅತಿ ಸುಲಭವಾಗತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೂ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಂತ ಪ್ರಶ್ನೆ ಇದು. ಆಮೇಲೆ ಸ್ನೇಹಿತರೆ, ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂದ್ರೆ, ಈ ಶಾಸ್ತ್ರ ಅನ್ನೋದು ನಮ್ಮ ಕಣ್ಣಿಗೂ ಕಾಣಿಸ್ತಾ ಇರ್ತದೆ. ಅಂದ್ರೆ ವಾಸ್ತವಗಳು ನೋಡ್ತಾ ಇರ್ತೀವಿ ಶಾಸ್ತ್ರ ಅನ್ನೋದು. ಮತ್ತೆ ಈ ಆ ರೀತಿಯಲ್ಲಿದ್ರೆ ಈ ಆಧ್ಯಾತ್ಮಿಕ ಅನ್ನೋದು ಯಾವಾಗಲೂ ನಂಬಿಕೆ ಮೇಲೆ ಆಧಾರ ಆಗಿ ನಾವು ತಿಳ್ಕೊತಾ ಇರ್ತೀವಿ. ಮತ್ತೆ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಲ್ಲಿ ಏನಂದ್ರೆ ನೋಡಿ, ಶಾಸ್ತ್ರ, ಯಾವುದೇ ಒಂದು ಶಾಸ್ತ್ರ ತಗೊಳ್ಳಿ, ಒಂದು ಭೌತಿಕ ಶಾಸ್ತ್ರ, ಇಲ್ಲಾಂದ್ರೆ ಜುವಾಲಜಿ, ಬಾಟನಿ, ವಿಧ ವಿಧ ರೀತಿಯಲ್ಲಿ ಹಲವಾರು ಶಾಸ್ತ್ರಗಳಿದೆ. ಅಂದ್ರೆ ಹಲವಾರು ಸೈನ್ಸ್, ಈ ಬಾಟ್ನಿ ಆಗ್ಬೋದು, ಜುವಾಲಜಿ ಆಗ್ಬೋದು, ಕೆಮಿಸ್ಟ್ರಿ ಆಗ್ಬೋದು, ಫಿಸಿಕ್ಸ್ ಆಗ್ಬೋದು, ಇವೆಲ್ಲ ನೋಡ್ತಾ ಇರ್ತೀವಿ. ಪ್ರತಿಯೊಂದಕ್ಕೂ ನಿರೂಪಣೆಗಳಿರುತ್ತೆ, ವಾಸ್ತವಗಳು ನಾವು ನೋಡ್ತಾ ಇರ್ತೀವಿ. ಅದು ನಂಬೋದು. ಮತ್ತೆ ಈ ಆಧ್ಯಾತ್ಮಿಕ ಶಾಸ್ತ್ರ ನಂಬೋದು ಹೇಗೆ? ಇದೆಲ್ಲ ವಿಶ್ವಾಸದ ಮೇಲೆ, ಒಂಥರ ಮೂಢನಂಬಿಕೆ ಮೇಲೆ ಹೋಗ್ತಾ ಇದೆಯಾ ಏನಾದರೂ? ಅದು ನಂಬೋದು ಸಾಧ್ಯ ಹೇಗೆ ನಾವು ನಂಬೋದು ಅಂತ ನಾವು ಒಂದು ಪ್ರಶ್ನೆ ಬರ್ತಾ ಇರ್ತದೆ. ಇಲ್ಲಿ ಏನಂದ್ರೆ ಸ್ನೇಹಿತರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾವಾಗಲೂ ಅಷ್ಟೇ, ಈ ಆಧ್ಯಾತ್ಮಿಕ ಅನ್ನೋದು ಈ ಸತ್ಯಪೂರ್ವಕ ಮಹಾಶಾಸ್ತ್ರ. ಇದು ಸತ್ಯಪೂರ್ವಕ ಮಹಾಶಾಸ್ತ್ರ. ಅಂದ್ರೆ ನಮ್ಮ ಮಾನವಾಳಿ ಈ ಸಮಗ್ರ ಪರಿಣಾಮಕ್ಕೆ ಬೇಕಾಗಿರೋಂಥ ಸುಖವಾಗಿ ಜೀವನ ಮಾಡ್ಬೇಕಂದ್ರೆ ಶಾಸ್ತ್ರ ಅನ್ನೋದು ತುಂಬಾ ಅವಶ್ಯಕತೆ. ಆದ್ರೆ ಯಾರು ನಂಬಿದ್ರು ನಂಬಿಲ್ಲ ಅಂದ್ರು ಈ ಆಧ್ಯಾತ್ಮಿಕ ಅನ್ನೋದೇ ಸತ್ಯಪೂರ್ವಕ ಮಹಾಶಾಸ್ತ್ರ. ಇದು ಅದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಮಿಕ್ಕಿದ ಶಾಸ್ತ್ರಗಳೆಲ್ಲ ಮಾನವಾಳಿ ಪರಿಣಾಮಕ್ಕೆ, ಮಾನವಾಳಿ ಮನುಗಡಕ್ಕೆ ಬೇಕಾಗಿರುವಂಥ ಶಾಸ್ತ್ರಗಳು.
ಅದು ನಮ್ಗೆ ಅರ್ಥ ಆಗತ್ತೆ. ಈಗ ನೋಡಿ, ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಅಂದರೆ ಭೌತಿಕಶಾಸ್ತ್ರ, ರಸಾಯನಶಾಸ್ತ್ರ ಇವೆಲ್ಲ ಏನು ಮಾಡುತ್ತೆ, ನಮ್ಮ ಮಾನವಾಳಿ ಮನುಗಡಕ್ಕೆ ಈ ಭೂಮಿ ಮೇಲೆ ಸಹಾಯ ಆಗ್ತಾ ಇರ್ತದೆ. ಅದರಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಆಧ್ಯಾತ್ಮಿಕದ ಅಂತ ಈ ಸತ್ಯಪೂರ್ವಕ ಶಾಸ್ತ್ರ ಇದೆಯಲ್ಲ, ಇದು ಖಂಡಿತವಾಗಿ ದೊಡ್ಡ ಮಹಾಶಾಸ್ತ್ರ. ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು. ಅದಕ್ಕೆ ನಮ್ಮ ಯೋಗಾಚಾರ್ಯರು, ಯೋಗೀಶ್ವರಲಾದಂಥ ಶ್ರೀಕೃಷ್ಣ ಭಗವಾನ್ ಏನು ಹೇಳ್ತಾರೆ ಹೇಳಿ, ಭಗವದ್ಗೀತೆಯಲ್ಲಿ ಯೋಗಶಾಸ್ತ್ರ, ಈ ಭಗವದ್ಗೀತನೇ ಒಂದು ಯೋಗಶಾಸ್ತ್ರ ಅಂತ ಹೇಳಿದ್ದಾರೆ ಅವರು. ಭಗವದ್ಗೀತನೇ ಯೋಗಶಾಸ್ತ್ರ ಅಂತ ಕರೀತಾರೆ. ಅಷ್ಟು ನೀಟಾಗಿ ಅವ್ರು ಹೇಳ್ತಾ ಬಂದಿದ್ದಾರೆ. ಯಾರಿಗೆ? ಅರ್ಜುನ್ಗೆ ಹೇಳ್ತಾ ಬಂದಿದ್ದಾರೆ. ಅಂದ್ರೆ ಅರ್ಥ ಏನು? ಭಗವದ್ಗೀತಾ ಅನ್ನೋದು ಒಂದು ಯೋಗಶಾಸ್ತ್ರ, ಅದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು. ಆಲ್ಬರ್ಟ್ ಐನ್ಸ್ಟೀನ್ ತಗೊಳ್ಳಿ. ಆಲ್ಬರ್ಟ್ ಐನ್ಸ್ಟೀನ್ ಮಹಾಶಾಸ್ತ್ರವೇತ್ತ ಅವರು, ಶಾಸ್ತ್ರಜ್ಞ. ಹೇಳ್ಬೇಕಂದ್ರೆ ವಿಜ್ಞಾನಿ. ಯಾವ ವಿಜ್ಞಾನಿ? ಭೌತಿಕ ಶಾಸ್ತ್ರ ವಿಜ್ಞಾನಿ. ಅವ್ರು ಏನ್ ಮಾಡ್ತಾ ಇದ್ರು? ಆಲ್ಬರ್ಟ್ ಐನ್ಸ್ಟೀನ್ ಅವರು ಈ ಭಗವದ್ಗೀತೆನ ಒಂದು ಅವರು ಲೈಬ್ರರಿಲಿ ಇಟ್ಕೊಂತಾ ಇದ್ರು. ಯಾವಾಗ ಓದ್ತಾ ಇದ್ರು, ಲೈಬ್ರರಿಯಲ್ಲಿ ಇಟ್ಕೊಂಡು ಈ ಭಗವದ್ಗೀತೆನೇ ಓದ್ತಾ ಇದ್ರು. ನೋಡಿ, ಅಂದ್ರೆ ಅರ್ಥ ಏನು? ಆ ಭಗವದ್ಗೀತೆ ಅನ್ನೋದು ಅವರಿಗೆ ಆಧ್ಯಾತ್ಮಿಕ ಶಾಸ್ತ್ರವನ್ನು ಬೋಧಿಸಿದೆ ಅಂತ ಅರ್ಥ. ಅಂದ್ರೆ ಇದು ಯೋಗಶಾಸ್ತ್ರ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಹಲವಾರು ಮಾಸ್ಟರ್ಸು ನಮ್ಮ ಭೂಮಿ ಮೇಲೆ, ನಮ್ಮ ಭಾರತದಲ್ಲಿ, ನಾವು ಪ್ರಾಚೀನ ಭಾರತದಲ್ಲಿ ಇವಾಗಲೂ ಸಹ ಅದ್ಭುತವಾದ ರೀತಿಯಲ್ಲಿ ಮಹಾಯೋಗಗಳೆಲ್ಲ ಈ ಆಧ್ಯಾತ್ಮಿಕ ಶಾಸ್ತ್ರವನ್ನು, ಯೋಗಶಾಸ್ತ್ರವನ್ನು ಇದು ಒಂದು ರೀತಿಯಲ್ಲಿ ಬೆಳೆಸ್ತಾ ಬಂದಿದ್ದಾರೆ, ಅಂದ್ರೆ ಹೆಚ್ಚು ಮಾಡ್ತಾ ಬಂದಿದ್ದಾರೆ. ಉದಾಹರಣೆಗೆ ರಮಣ ಮಹರ್ಷಿ ಆಗ್ಬೋದು, ಯೋಗಾನಂದ ಪರಮಹಂಸ ಆಗ್ಬೋದು, ಅರವಿಂದೋ ಆಗ್ಬೋದು, ಬ್ರಹ್ಮರ್ಷಿ ಪತ್ರಿಜಿ ಆಗ್ಬೋದು. ಈ ರೀತಿಯಲ್ಲಿ ಹಲವಾರು ಈ ಆಧ್ಯಾತ್ಮಿಕ ಶಾಸ್ತ್ರಜ್ಞ ಯಾರಿದ್ದಾರೋ ನಮ್ಮ ಭೂಮಿ ಮೇಲೆ, ನಿಜವಾದ ರೀತಿಯಲ್ಲಿ ಅವರು ಈ ಯೋಗಶಾಸ್ತ್ರವನ್ನು ಹೆಚ್ಚು ಮಾಡ್ತಾ ಬಂದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಭೌತಿಕ ಶಾಸ್ತ್ರ ಏನ್ ಮಾಡುತ್ತಂದ್ರೆ ಸ್ನೇಹಿತರೆ, ಒಂಥರ ಕೇವಲ ಈ ಪದಾರ್ಥದ ಮೇಲೆ, ಪ್ರಯೋಗಗಳ ಮೇಲೆ. ನೋಡಿ, ಭೌತಿಕ ಶಾಸ್ತ್ರ ಏನ್ ಮಾಡುತ್ತೆ? ಯಾವಾಗ್ಲೂ ಒಂದು ಪದಾರ್ಥ ಇದ್ರೆ ಅದ್ರ ಮೇಲೆ ಪ್ರಯೋಗ ಮಾಡುತ್ತೆ. ಅದರಲ್ಲಿರುವಂಥದ್ದು ಏನಿದೆ ಅಂತ ಅರ್ಥ ಮಾಡಿಸ್ಕೊಡ್ತದೆ ಅಲ್ವಾ? ಸೈನ್ಸ್ ಅಂದ್ರೆ ಏನು? ಸೈನ್ಸ್ ಅಂದ್ರೆ ಒಳಗಡೆ ಏನಿದೆ ನೋಡೋದೇ ಸೈನ್ಸ್. ಯಾವುದೇ ಒಂದು ವಿಷಯ ನೋಡ್ಕೊಳ್ಳಿ, ಯಾವುದೇ ಒಂದು ವಿಷಯ ಅರ್ಥ ಮಾಡ್ಕೋಬೇಕಂದ್ರೆ ಅದನ್ನ ಅರ್ಥ ಮಾಡ್ಕೊಂಡೋದೇ ಸೈನ್ಸ್ ಅಂತ ಕರೆಯೋದು. ನಾವು ಯಾವಾಗಲೂ ಶಾಸ್ತ್ರ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ, ಯಾವುದೇ ವಿಷಯದ ಬಗ್ಗೆ, ಒಂದು ಪದಾರ್ಥದ ಬಗ್ಗೆ ಅರ್ಥ ಮಾಡ್ಕೊಂಡು ಪ್ರಯತ್ನ ಏನ್ ನಡೀತದೋ ಅದೇ ಶಾಸ್ತ್ರ, ಅದೇ ಸೈನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಭೌತಿಕ ಶಾಸ್ತ್ರ ಏನ್ ನಡೀತದೆ? ಪದಾರ್ಥದ ಮೇಲೆ ಒಂದು ವಿಷಯದ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ನಮಗೆ ಪ್ರಯತ್ನ ಮಾಡುತ್ತೆ. ಅದೇ ಆಧ್ಯಾತ್ಮಿಕ ಏನ್ ಮಾಡುತ್ತೆ? ಅದೆಲ್ಲ ಅಶಾಶ್ವತ. ಏನ್ ನಾವು ಅರ್ಥ ಮಾಡ್ಕೊಳಕ್ ಹೋಗ್ತೀವೋ ಪದಾರ್ಥ, ಒಂದು ವಿಷಯದ ಬಗ್ಗೆ, ಆ ಭೌತಿಕ ಶಾಸ್ತ್ರದಿಂದ ಅದೆಲ್ಲ ಅಶಾಶ್ವತ ರೂಪದಲ್ಲಿ ಇರ್ತದೆ. ಅದೇ ನೀವು ಒಂದು ಯೋಗಶಾಸ್ತ್ರ ತಗೊಳ್ಳಿ, ಆಧ್ಯಾತ್ಮಿಕ ಶಾಸ್ತ್ರ, ಇದೇನ್ ಮಾಡುತ್ತೆ? ಒಂದು ಶಾಶ್ವತವಾಗಿರುವಂತ ಪದಾರ್ಥ, ಆತ್ಮ ಪದಾರ್ಥದ ಬಗ್ಗೆ ನಿಮಗೆ ಅದ್ರ ಬಗ್ಗೆನೇ ಅರ್ಥ ಮಾಡಿಸ್ತಾ ಹೋಗ್ತದೆ. ಅದ್ರ ಬಗ್ಗೆ ನಿಮ್ಗೆ ತಿಳುವಳಿಕೆ ಕೊಡ್ತಾ ಹೋಗ್ತದೆ, ಜಾಗರೂಕತೆ ಕೊಡ್ತಾ ಹೋಗ್ತದೆ. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಹೆಚ್ಚೆಚ್ಚು ಧ್ಯಾನ ಅನುಭವಗಳು ಪಡಿತೀವಿ ನಾವು. ಅವಾಗ ಹೆಚ್ಚು ಧ್ಯಾನ ಅನುಭವಗಳು ಪಡೆಯುವಾಗ ಏನಾಗುತ್ತೆ? ನಮ್ಮ ಮೇಲೆ ನಮಗೆ ವಿಶ್ವಾಸ ಹೆಚ್ಚಾಗತ್ತೆ, ಆ ಆತ್ಮಾನಂದ ಸಿಗತ್ತೆ ಅಲ್ವಾ? ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈಗಾಗಲೇ ಇಲ್ಲಿರುವಂತ ಮಾಸ್ಟರ್ಸ್ ಎಲ್ಲ ಅನುಭವಿಸಿದ್ದಾರೆ ಅಲ್ವಾ? ಇದೊಂದು ಪ್ರಯೋಗನೇ ಅಲ್ವಾ? ಇದೊಂದು ಪ್ರಯೋಗ ಆಗಿದೆ ಇಲ್ಲ. ನಾವು ಏನು ಮೂಢನಂಬಿಕೆ ಫಾಲೋ ಮಾಡ್ತಾ ಇಲ್ಲ ಇಲ್ಲಿ. ನಾವು ಯಾವಾಗ್ಲೂ ಕಣ್ಮುಚ್ಕೊಂತೀವಿ, ಶ್ವಾಸನ ಗಮನಿಸ್ತೀವಿ, ಒಳಗಡೆ ಹೋಗ್ತೀವಿ. ಅದರಿಂದ ನಮ್ಗೆ ಬರುವಂತ ಶಕ್ತಿ ಗೊತ್ತಾಗ್ತಾ ಇರ್ತದೆ. ನಮ್ಮ ಜೀವನವೇ ಪೂರ್ತಿ ಬದಲಾವಣೆ ಆಗಿದೆ ಅಲ್ವಾ? ಅವಾಗ ಇದಕ್ಕಿಂತ ದೊಡ್ಡ ಶಾಸ್ತ್ರ ಬೇಕಾ? ಇದಕ್ಕಿಂತ ದೊಡ್ಡ ನಿರೂಪಣೆ ಬೇಕಾ? ನಾವೆಲ್ಲರೂ ಏನ್ ಅನ್ಕೋತೀವಿ? ಭೌತಿಕ ಶಾಸ್ತ್ರವೇತ್ತಲು ಮಾಡುವಂಥದ್ದು ಏನೋ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ, ಪ್ರತಿಯೊಂದು ವಸ್ತು ಮೇಲೆ, ಪ್ರತಿಯೊಂದು ಜೀವಿ ಮೇಲೆ ಏನೇನೋ ದೊಡ್ಡ ಸಂಶೋಧನೆ ನಡೆಸ್ತಾರೆ. ಅವರು ಮಾಡಿರೋದೇ ದೊಡ್ಡ ವಿಷಯ, ಅದನ್ನೇ ದೊಡ್ಡದಾಗಿ ನಾವು ಸ್ವೀಕಾರ ಮಾಡ್ತೀವಲ್ಲ, ಅದು ಆ ರೀತಿ ಅಲ್ಲ ಸ್ನೇಹಿತರೆ. ಆಧ್ಯಾತ್ಮಿಕ ಶಾಸ್ತ್ರಜ್ಞಗಳು ಏನಿದಾರೋ, ನಮ್ಮ ಎಲ್ಲಾ ಗುರುಗಳು, ಎಲ್ಲಾ ಮಾಸ್ಟರ್ಸು, ನಾವು ಸಹ ಶ್ವಾಸನ ಗಮನಿಸ್ಕೊಂಡು, ಕಣ್ಣು ಮುಚ್ಕೊಂಡು ಶ್ವಾಸನ ಗಮನಿಸ್ಕೊಂಡ್ರೆ ಆ ವಿಶ್ವಶಕ್ತಿ ಒಳಗಡೆ ಬರ್ತಾ ಇದ್ರೆ ನಮ್ಮ ಜೀವನವೇ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಇದು ದೊಡ್ಡ ಪ್ರಯೋಗ, ಇದು ಅತಿ ದೊಡ್ಡ ಪ್ರಯೋಗ. ನೀವು ಸಹ ಒಂದು ಶಾಸ್ತ್ರಜ್ಞ ಅಂತ ಅರ್ಥ ಮಾಡ್ಕೊಳ್ಳಿ, ಆಧ್ಯಾತ್ಮಿಕ ಶಾಸ್ತ್ರಜ್ಞ ಅಂತ ಅರ್ಥ ಮಾಡ್ಕೊಂಡ್ರೇನೆ ಅಲ್ಲಿ ನಮ್ಗೆ ನಿಜವಾದ ಅರ್ಥ ನಾವು ತಿಳ್ಕೊಂಡಿದ್ವಿ ಅಂತ ಅಲ್ವಾ? ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಇದರಿಂದ ಸ್ನೇಹಿತರೆ, ಸೊ ಸಾಮಾನ್ಯ ಮಾನವನಿಗೆ ಧ್ಯಾನ ಸೇರಿಸಬಹುದಾ ಅಂತಂದ್ರೆ ಅದ್ಭುತವಾದ ರೀತಿಯಲ್ಲಿ ಈಗಾಗಲೇ ಆಗಿದೆ ಸ್ನೇಹಿತರೆ. ತುಂಬಾ ಜನ ಏನಂದ್ರೆ, ಸಾಮಾನ್ಯ ಮಾನವನಿಗೆ ಧ್ಯಾನ ಹೇಳ್ಕೊಡೋದು ಸಾಧ್ಯವಿದೆಯಾ? ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮಾತಾರ್ ಫೌಂಡೇಶನ್ ಅಂದ್ರೆ ಎಸ್, ಈಗಾಗಲೇ ಆಗ್ತಾನೆ ಇದೆ. 40 ವರ್ಷ ಪ್ರಕಾರ, ಅಂದ್ರೆ ಹಲವಾರು ಈ 40 ವರ್ಷಗಳ ಕಾಲ ಗುರುಗಳು ಪರಿಶ್ರಮ ಮಾಡಿ ಪ್ರತಿ ಸಾಮಾನ್ಯ ಮಾನವನಿಗೂ ಸಹ ಈ ಧ್ಯಾನ ಸೇರಿಸಿದ್ದಾರೆ. ಸಾಧ್ಯವಾಗಿದೆ, ಈಗಲೂ ಸಾಧ್ಯವಾಗ್ತಾ ಇದೆ. ಇನ್ನು ಮುಂದಿನ ದಿವಸದಲ್ಲಿ
ಅದ್ಭುತವಾದ ರೀತಿಯಲ್ಲಿ ಸಾಧ್ಯವಾಗತ್ತೆ. ಪ್ರತಿಯೊಬ್ಬರಿಗೂ ಧ್ಯಾನ ಹೇಳ್ಕೊಡ್ತೀವಿ, ಮತ್ತೆ ಪ್ರತಿಯೊಬ್ಬರನ್ನು ಆತ್ಮ ಜ್ಞಾನಿಯಾಗಿ ನಾವು ಅವ್ರನ್ನು ತಯಾರು ಮಾಡ್ತೀವಿ ಅಂತ ನಿಮ್ಗೆ ಹೇಳಕ್ಕೆ ಏನು ಸಂಶಯ ಇಲ್ಲ ಸ್ನೇಹಿತರೆ. ಅದೇ ರೀತಿಯಲ್ಲಿ ಸ್ನೇಹಿತರೆ ಇನ್ನೊಂದು ಏನಂದ್ರೆ ನೋಡಿ, ಈಗ ಪ್ರತಿಯೊಂದು ದಿವಸ ವರ್ಕ್ ಈಸ್ ವರ್ಶಿಪ್ ಅಂತ ಕರಿತೀವಿ. ಅಂದ್ರೆ ಕೆಲಸನೇ ನಮಗೆ ಪ್ರಾರ್ಥನೆ ಅಲ್ವಾ, ವರ್ಕ್ ಈಸ್ ವರ್ಶಿಪ್ ಅಂತ ಈ ರೀತಿಯಲ್ಲಿ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಈ ಇತ್ತೀಚಿನ ಕಾಲದಲ್ಲಿ ನೋಡಿ, ಈ ಯಾಂತ್ರಿಕ ಯುಗದಲ್ಲಿ, ಅಂದ್ರೆ ಯಾಂತ್ರಿಕ ಅಂದ್ರೆ ಈ ಟೆಕ್ನಿಕಲ್ ವರ್ಲ್ಡ್, ಸೈಂಟಿಫಿಕ್ ವರ್ಲ್ಡ್ ಏನಿದೆಯೋ, ಸಾಂಕೇತಿಕ ಪ್ರಪಂಚದಲ್ಲಿ ಏನಂದ್ರೆ ವರ್ಕ್ ಈಸ್ ವರ್ಶಿಪ್. ಯಾವಾಗ್ಲೂ ಕೆಲಸದ ಬಗ್ಗೆ ಯೋಚನೆ, ಇನ್ನು ಯಾವ ಯೋಚನೆ ಇರಲ್ಲ. ಸೊ ಆ ರೀತಿಯಲ್ಲಿರುವಾಗ ಮತ್ತೆ ಇತ್ತೀಚಿನ ಕಾಲದಲ್ಲಿ ಇರುವಂತ ಈ ವ್ಯಕ್ತಿಗಳಿಗೆ ಈ ಧ್ಯಾನದಿಂದ ಅಂತರಾತ್ಮನು ತಿಳಿಯುವಂತ ಕೆಲಸ ಮಾಡುವಂತ ಆ ಪ್ರಯತ್ನಕ್ಕೆ ಸಮಯ ಇದೆಯಾ ಅಂತ ಒಂದು ಪ್ರಶ್ನೆ ನಮ್ಮೆಲ್ಲರೂ ಬರ್ತಾ ಇರ್ತದೆ. ಆದ್ರೆ ನಮ್ಗೆ ಸಮಯನೇ ಇಲ್ಲ. ಮತ್ತೆ ನಾವು ಅಂತರಾತ್ಮ ತಿಳಿಸ್ಕೊಂಡಕ್ಕೆ ಧ್ಯಾನ ಮಾಡಿ ತಿಳಿಸ್ಕೊಂಡಂತೆ ಆ ಸಮಯ ನಮ್ಗೆ ಇದೆಯಾ? ಯಾಕಂದ್ರೆ ನಾವೆಲ್ಲರೂ ಸಾಂಕೇತಿಕ ಪ್ರಪಂಚದಲ್ಲಿ ಬದುಕ್ತಾ ಇದ್ವಿ ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಈ ಜನ್ಮದಲ್ಲಿ ಮಾಡಿ, ಇಲ್ಲಾಂದ್ರೆ ಇನ್ನೊಂದು ಜನ್ಮದಲ್ಲಿ ಮಾಡಿ ಪರವಾಗಿಲ್ಲ, ಇನ್ನು 100 ಜನ್ಮಗಳು ತಗೋಲಿ, ಬಟ್ ಮಾಡಲೇಬೇಕಾಗತ್ತೆ. ಏನು ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಆತ್ಮಾನಂದ ಪಡೆಯಬೇಕು, ಆತ್ಮದ ಬಗ್ಗೆ ತಿಳಿಬೇಕು, ಆತ್ಮ ಜ್ಞಾನ ಪಡಿಬೇಕಂದ್ರೆ ಈ ಜನ್ಮ ಇಲ್ಲಾಂದ್ರೆ ಇನ್ನು ಮುಂದಿನ ಜನ್ಮದಲ್ಲಿ ಮಾಡ್ಕೋಬೇಕಾಗತ್ತೆ. ಮಾಡಿದಿರೇನೆ ಅವಾಗ ನಿಮ್ಗೆ ಆತ್ಮಾನಂದ, ಆತ್ಮದ ಬಗ್ಗೆ ಅರಿವು ಸಿಗೋದು. ಇಲ್ಲಿ ಏನಾಗತ್ತಂದ್ರೆ, ಇಲ್ಲ ಅಂದ್ರೆ ಏನು, ಪ್ರತಿಯೊಬ್ರು ನಾವು ಅನ್ಕೊಂಡಿದ ಪ್ರಕಾರ ಕೆಲಸ ಮಾಡ್ತಾ ಇರ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಬರ್ತಾರೆ. ಅಂದ್ರೆ ಬೆಳಗ್ಗೆ ಎದ್ದೋದು, ಏನೋ ಕಾಲಕೃತ್ಯಗಳು, ಮತ್ತೆ ಯಾವುದೋ ತಿಂಡಿ ಮಾಡೋದು, ಆಮೇಲೆ ಕೆಲಸಕ್ಕೆ ಹೋಗೋದು, ಕೆಲಸ ಮಾಡ್ಕೊಂಡು ಮತ್ತೆ ವಾಪಸ್ ಬರೋದು, ಒಂದು ಯಾವುದೋ ಟೀ ಕಾಫಿ ಚಾಯ್ ತಗೋದು, ಮತ್ತೆ ಟಿವಿ ನೋಡೋದು, ಮತ್ತೆ ಅದಾದ್ಮೇಲೆ ಊಟ ಮಾಡೋದು, ಮಲ್ಕೊಳ್ಳೋದು. ಇದು ಯಾಂತ್ರಿಕ ಜೀವನ ಆಗಿದೆ. ಇಲ್ಲಿ ಧ್ಯಾನ ಎಲ್ಲಿದೆ? ಅಂತರಾತ್ಮ ನೋಡೋದೆಲ್ಲಿದೆ? ಅಂತರಾತ್ಮಗೆ ತಿಳ್ಕೊಳ್ಳೋ ಪ್ರಯತ್ನ ಇಲ್ಲಿ ನಡೀತಾ ಇದೆ? ಇಲ್ಲ. ಮತ್ತೆ ಸಮಯ ಇಲ್ಲ. ಇಂಥ ಜೀವನದಲ್ಲಿ ಏನಾಗುತ್ತೆ, ಕಷ್ಟಗಳು ದುಃಖಗಳು ಬಂದ್ರೆ ತಡ್ಕೊಳಕ್ಕಾಗಲ್ಲ. ನಮ್ಮ ಮನಸ್ಸು ಆ ಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಸೊ ಈ ರೀತಿಯಲ್ಲಿ ಆಗತ್ತೆ. ಆದ್ರೆ ಪ್ರತಿ ಜೀವನದಲ್ಲಿ ನಿಮ್ಗೆ ಬರುವಂತ ಕಷ್ಟ ನಷ್ಟಗಳು ಅನುಭವಿಸ್ಬೇಕು ಅಂತಂದ್ರೆ ನೀವು ಧ್ಯಾನ ಮಾಡಿಲ್ಲ ಅಂದ್ರೂ ಏನ್ ತೊಂದರೆ ಇಲ್ಲ. ಇಲ್ಲ ನಾನು ಧ್ಯಾನ ಮಾಡ್ತೀನಿ ಅಂತಂದ್ರೆ ನಿಮಗೆ ಸಿಗುವಂತ ಲಾಭ ಏನಪ್ಪಾ ಅಂದ್ರೆ, ನಿಮ್ಮ ಯಾಂತ್ರಿಕ ಜೀವನದಲ್ಲಿ ಬರುವಂತ ಕಷ್ಟಗಳು ನಷ್ಟಗಳು ಏನೇ ಎದುರ್ಕೋಬೇಕಂದ್ರೆ ನಿಮ್ಗೆ ಆತ್ಮಸ್ಥೈರ್ಯ, ಆತ್ಮಶಕ್ತಿ ಬೇಕು. ಆತ್ಮಶಕ್ತಿ, ಆತ್ಮಸ್ಥೈರ್ಯ ಸಿಗೋದು ಧ್ಯಾನದಿಂದ ಅಂತ ಹೇಳ್ತಾ, ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನೀವು ಮಾಡಿ, ಈ ಜೀವನದಲ್ಲೇ ಮಾಡಿ, ಈ ಜೀವನದಲ್ಲೇ ನೀವು ಧ್ಯಾನ ಮಾಡ್ತಾ ಹೋಗಿ ಎಲ್ಲ ಲಾಭಗಳು ಪಡಿ ಅಂತ ನಾವು ಹೇಳ್ತೀವಿ, ಪ್ರತಿಯೊಬ್ಬರಿಗೆ ಹೇಳ್ತೀವಿ. ಎಲ್ಲರನ್ನೂ ಅದಕ್ಕೆ ಪ್ರತಿಯೊಬ್ಬರು ಯೋಗಿಯಾಗಿ ಧ್ಯಾನಿಯಾಗಿ ಅಂತ ಹೇಳ್ತೀವಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದ. ಸೊ ಅರ್ಜುನಿಗೆ ಹೇಳ್ತಾ ಅಂದ್ರೆ ಯೋಗಿ ಭವ ಅರ್ಜುನ ಅಂತ ಹೇಳ್ತಾ ಇದ್ದ. ಸೊ ಯಾಕಂದ್ರೆ ಯೋಗಿ ಭವ ಅರ್ಜುನ ಅಂತ ಯಾಕೆ ಹೇಳಿದ್ರೆ, ಯೋಗಿ ಆಗಿ ಫಸ್ಟು ನೀವು ಧ್ಯಾನಿಯಾಗಿ, ಅದಾದ್ಮೇಲೆ ನೀವು ಯುದ್ಧ ಮಾಡಿ ಅಂತ ಹೇಳ್ತಾ ಇದ್ದ. ಯಾಕಂದ್ರೆ ಅವಾಗಲೇ ಅವ್ರ ಒಳಗಡೆ ಆತ್ಮಸ್ಥೈರ್ಯ, ಆತ್ಮಶಕ್ತಿ ಇರತ್ತೆ. ಅವಾಗ ಅವ್ರು ಎದುರ್ಕೊಳ್ಳುವಂತ ಅವಕಾಶ ಇದೆ. ಆ ಸ್ಥಿತಿ ಆ ರೀತಿ, ಆ ಮನೋಸ್ಥಿತಿ ಆ ರೀತಿಯಲ್ಲಿ ತಯಾರಾಗತ್ತೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಸೊ ನಾವು ಈ ಕರ್ಮ ಚಕ್ರದಿಂದ ಆಚೆ ಕಡೆ ಹೋಗ್ಬೇಕು. ಇದೇ ದೇಹದಲ್ಲಿ ದುಃಖ ರಾಹಿತ್ಯ ಅನ್ವಿಸ್ಬೇಕು, ಜನ್ಮ ರಾಹಿತ್ಯ ಪಡೆಯಬೇಕು. ಕರ್ಮ ಚಕ್ರದಿಂದ ನಾವು ಆಚೆ ಕಡೆ ಹೋಗ್ಬೇಕಂದ್ರೆ ನಿಮ್ಗೆ ಬೇಕಾಗಿರೋದು ಧ್ಯಾನ. ಈ ಧ್ಯಾನದಿಂದ ಮಾತ್ರ ಸಾಧ್ಯವಾಗತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ, ನಮ್ಮ ಆತ್ಮ ಸ್ವರೂಪ ಏನಿದೆ ಅದನ್ನು ಗುರ್ತಿಸಕ್ಕಾಗಲ್ಲ. ಆತ್ಮ ಸ್ವರೂಪ ಯಾವಾಗ ಗುರ್ತಿಸ್ತೀವೋ ಆತ್ಮ ಸಾಕ್ಷಾತ್ಕಾರ ನಾವು ಖಂಡಿತವಾಗಿ ಪಡಿತೀವಿ. ಅವಾಗ ಈ ಜನ್ಮ ರಾಹಿತ್ಯ, ದುಃಖ ರಾಹಿತ್ಯ ನಾವು ಹೊಂದಿ ಈ ಜನ್ಮದಲ್ಲೇ ನಾವು ಕರ್ಮ ಚಕ್ರದಿಂದ ಆಚೆ ಕಡೆ ಹೋಗ್ತೀವಿ ಅಂತ ಹೇಳ್ತಾ, ಇದರಲ್ಲಿ ಒಂದೇ ಇರೋದು, ಈ ಮೋಕ್ಷ ಮಾರ್ಗವನ್ನು ನಾವು ಪಡೆಯಬೇಕಂದ್ರೆ ಈ ಧ್ಯಾನ ಜ್ಞಾನ ಸಾಧನ ಮಾಡ್ತಾ ಹೋದ್ರೆ ಪ್ರತಿಯೊಬ್ಬರು ಮೋಕ್ಷವಂತೂ ಸಿಗತ್ತೆ. ಇದೇ ಜೀವನದಲ್ಲಿ ನಾವು ಮೋಕ್ಷ ಪಡೆಯುವಂತ ಅವಕಾಶ ಇದೆ ಸ್ನೇಹಿತರೆ. ಇದೇ ನಿಜವಾದ ಪ್ರಾರ್ಥನೆ. ಅಂದ್ರೆ ಕೆಲಸವೇ ಪ್ರಾರ್ಥನೆ ಅಂತ ಹೇಳಿದ್ವಲ್ಲ, ಅದಲ್ಲ, ಕೆಲಸವೇ ಪ್ರಾರ್ಥನೆ ಅಲ್ಲ. ನಿಜವಾದ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ, ಸೊ ಆತ್ಮ ಸಾಕ್ಷಾತ್ಕಾರ ಒಂದಕ್ಕೆ ಜ್ಞಾನ ಧ್ಯಾನ ಸಂಪಾರ್ಜನೆ ಮಾಡಿಕೊಂಡು ಆತ್ಮ ಈ ಈ ಮಾರ್ಗದಲ್ಲಿ, ಆಧ್ಯಾತ್ಮ ಮಾರ್ಗದಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ರೆ ಮೋಕ್ಷ ಅನ್ನೋದು ಲಭ್ಯವಾಗತ್ತೆ. ಅದು ನಿಜವಾದ ಪ್ರಾರ್ಥನೆ ಅಂತ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಪ್ರತಿಯೊಬ್ಬರು ತಿಳಿಸ್ಕೊಡಿ, ನೀವು ಮಾಡ್ತಾ ಹೋಗಿ ಸ್ನೇಹಿತರೆ, ಇದ್ರ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸೊ ಈ ಧ್ಯಾನ ವಿದ್ಯೆ ಕಲಿಯಬೇಕಂದ್ರೆ ಏನಾದ್ರೂ ಕ್ವಾಲಿಫಿಕೇಶನ್ ಇದೆಯಾ, ಅರ್ಹತೆ ಬೇಕಾ ಅಂದ್ರೆ ಇಲ್ಲಿರೋದು ಒಂದೇ, ಧ್ಯಾನ ವಿದ್ಯೆ ಕಲಿಬೇಕಂದ್ರೆ ಎಸ್, ಒಂದು ಅರ್ಹತೆ ಬೇಕು ಸ್ನೇಹಿತರೆ. ಏನಂತ ಹೇಳಿದ್ರು, ಶ್ರದ್ಧಾ ಅಂತ ಹೇಳ್ತೀವಲ್ಲ, ಶ್ರದ್ಧಾ, ಇಂಟ್ರೆಸ್ಟ್. ಓಕೆ, ಶ್ರದ್ಧಾ ಸಬೂರಿ ಅಂತ ಕರಿತೀವಿ. ಶ್ರದ್ಧಾ ಅನ್ನೋದು ಬೇಕು. ಅದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ, ಶ್ರದ್ಧಾವಾನ್ ಲಭತೆ ಜ್ಞಾನ. ಏನದು? ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತೀವಿ. ಶ್ರದ್ಧೆ ಇದ್ರೆ ನಿಮ್ಗೆ ಜ್ಞಾನ ಲಭ್ಯವಾಗೋದು. ಅಂದ್ರೆ ಶ್ರದ್ಧವಾಗಿ ಕೂತ್ಕೊಂಡು, ಕಣ್ಣು ಮುಚ್ಕೊಂಡು, ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಅಲ್ವಾ, ಆ ರೀತಿಯಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಜ್ಞಾನ ಸಿಗತ್ತೆ, ಶಕ್ತಿ ಸಿಗತ್ತೆ.
ಆದ್ರಿಂದ ಸೊ ಅರ್ಥ ಮಾಡ್ಕೋಬೇಕಾಗಿರೋದು, ಈ ಧ್ಯಾನ ಮಾಡೋರಿಗೆ ಅರ್ಹತೆ ಒಂದೇ, ಶ್ರದ್ಧಾ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಈ ಧ್ಯಾನ ಮಾಡಿದ್ರೆ ವಿಧ ವಿಧ ಲೋಕದಲ್ಲಿರುವಂತ ಮಾಸ್ಟರ್ ಜೊತೆಗೆ ನಾವು ಸಂಪರ್ಕ ಹೊಂದಬಹುದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಧ್ಯಾನ ಮಾಡ್ತಾ ಹೋದ್ರೆ ವಿಧ ವಿಧ ಲೋಕದಲ್ಲಿರುವಂತ ಮಾಸ್ಟರ್ಸ್ ಜೊತೆಗೆ ನಾವು ಸಂಪರ್ಕ ಹೊಂದಬಹುದಾ ಅಂತ ಒಂದು ಪ್ರಶ್ನೆ. ಇಲ್ಲೇನಂತಂದ್ರೆ ಇದು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಎಸ್ ಅಂದ್ರೆ ಇದಕ್ಕೆ ಆನ್ಸರ್ ಎಸ್, ಖಂಡಿತ ನಾವು ಪ್ರತಿಯೊಬ್ಬರನ್ನು ಸಂಪರ್ಕ ಹೊಂದಬಹುದು. ಆದ್ರೆ ಸೊ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಧ್ಯಾನ ಮಾಡ್ತಾ ಇರುವಾಗ ನೀವು ಯಾರನ್ನು ಹೋಗಿ ಮೀಟ್ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅವರೇ ನಿಮ್ಮ ಹತ್ರ ಬರ್ತಾರೆ. ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಎಲ್ಲ ಸೂಕ್ಷ್ಮ ಲೋಕ ವಾಸಿಗಳು, ಸೂಕ್ಷ್ಮ ಲೋಕ ಮಾಸ್ಟರ್ಸು ಧ್ಯಾನ ಮಾಡುವಂತ ವ್ಯಕ್ತಿಗಳ ಜೊತೆಗೆ ಇರ್ತಾರೆ. ಅವರು ಜೀವನದಲ್ಲಿ ಅವಾಗವಾಗ ಬರ್ತಾನೆ ಇರ್ತಾರೆ. ಅಂದ್ರೆ ಯಾವಾಗ ಧ್ಯಾನ ಮಾಡ್ತಾ ಇದ್ರೋ ಅವಾಗ ನಿಮ್ ಸುತ್ತೇ ಇರ್ತಾರೆ ಅವ್ರು. ಅಂದ್ರೆ ಅರ್ಥ ಏನಿಲ್ಲ ಅಂದ್ರೆ, ಸೊ ನಾವು ಎಲ್ಲಿ ಹೋಗೋದು ಬೇಕಾಗಿಲ್ಲ, ಅಂದ್ರೆ ನಮ್ಗೆ ಅಷ್ಟು ಶಕ್ತಿ ಸಾಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಅಲ್ಲಿ ಹೋಗಿ ನಮ್ಮ ಸೂಕ್ಷ್ಮ ದೇಹವನ್ನು ರಿಲೀಸ್ ಮಾಡಿಕೊಂಡು ಅಲ್ವಾ, ನಾವು ಸೂಕ್ಷ್ಮ ದೇಹವನ್ನು ರಿಲೀಸ್ ಮಾಡ್ಕೊಂಡು ಬಿಡುಗಡೆ ಮಾಡ್ಕೊಂಡು ಬೇರೆ ಲೋಕಕ್ಕೆ ಹೋಗಿ ಅವ್ರ ಹತ್ರ ಮೀಟ್ ಮಾಡಿ ಬರಬೇಕಂತ ಶಕ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ. ನೀವು ನಿರಂತರ ಧ್ಯಾನ ಮಾಡ್ತಾ ಇದ್ರೆ ನಿಮ್ ಜೊತೆಗೆ ಈ ಹಾಸ್ಟೆಲ್ ಮಾಸ್ಟರ್ಸ್ ಬರ್ತಾರೆ. ಅವ್ರು ಯಾವುದೇ ಲೋಕದಲ್ಲಿ ಇರ್ಲಿ, ಅವರು ನಿಮ್ಮ ನಿಮ್ಮ ಹತ್ರ ಬಂದು ಕೂತ್ಕೊಂಡು ನಿಮ್ಗೆ ಏನು ಸಹಾಯ ಬೇಕೋ ಆ ಸಹಾಯ ಬೇಕೋ ಅದು ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರ ಜೊತೆಗೆ ಮಾತಾಡಬೇಕು, ಅವ್ರ ಸಂದೇಶವನ್ನು ಪಡೆಯಬೇಕಂದ್ರೆ ನಮ್ಗೆ ಆ ಶಕ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ. ನಿಮ್ಮ ಧ್ಯಾನ ಮಾತ್ರ ಮಾಡ್ತಾ ಹೋಗಿ ಅವರೇ ಬಂದು ನಿಮ್ಗೆ ಸಹಾಯ ಮಾಡ್ತಾ ಇರ್ತಾರೆ ಅನ್ನೋದು ಒಂದು ಅದ್ಭುತವಾದ ಸತ್ಯ. ಇದು ನಾವು ತಿಳ್ಕೊಬೇಕಾದ ಸ್ನೇಹಿತರೆ. ಸೊ ಅದಕ್ಕೆ ಎಲ್ಲೆಲ್ಲಿದ್ರು ಪರವಾಗಿಲ್ಲ, ಆ ಮಾಸ್ಟರ್ಸ್ ಬಂದು ನಿಮಗೆ ಸಹಾಯ ಮಾಡ್ತಾ ಇರ್ತಾರೆ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಧ್ಯಾನ ಮಾಡುವಂತ ವ್ಯಕ್ತಿ ಆದ್ರೆ, ಧ್ಯಾನಿ ಆಗಿದ್ರೆ ನಿಮ್ಮ ಹತ್ರ ಅವರೇ ಬಂದು ನಿಮಗೆ ಸಹಾಯ ಮಾಡ್ತಾರೆ, ಅವರೇ ಬಂದು ನಿಮ್ಗೆ ಮೆಸೇಜ್ಗಳು ಕೊಡ್ತಾರೆ, ಅವರೇ ನಿಮ್ಮ ಹತ್ರ ಮಾತಾಡ್ತಾರೆ, ಸಂಪರ್ಕ ಮಾಡ್ತಾರೆ. ಅದರಲ್ಲಿ ಏನು ಸಂಶಯ ಇಲ್ಲ. ಅದಕ್ಕೆ ನಾವು ಧ್ಯಾನ ಮುಂದುವರಿಸ್ತಾ ಇರ್ಬೇಕು ಯಾವಾಗಲೂ. ಓಕೆ. ಆಮೇಲೆ ಧ್ಯಾನದಲ್ಲಿ ಏನಾಗತ್ತೆ, ಧ್ಯಾನದಲ್ಲಿ ಏನ್ ಲಭ್ಯವಾಗತ್ತೆ, ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಟ್ರೆ ಸ್ನೇಹಿತರೆ, ಧ್ಯಾನದಲ್ಲಿ ಕೂತ್ಕೊಂಡು ಶ್ವಾಸನ ಗಮನಿಸ್ತಾ, ನಮ್ಮ ಕಣ್ಣುಗಳು ಮುಚ್ಚಿ ಶ್ವಾಸನ ಗಮನಿಸ್ತಾ ಹೋದ್ರೆ ನಮ್ಮಲ್ಲಿ ಅತ್ಯಂತವಾದ ವಿಶ್ವಶಕ್ತಿ ನಮಗೆ ಲಭ್ಯವಾಗತ್ತಂತ ನಮ್ಗೆಲ್ಲ ಗೊತ್ತು. ಸೊ ಈಗ ಇನ್ನೊಂದೇನಂದ್ರೆ, ಇಲ್ಲಿ ಒಂದು ಅದ್ಭುತವಾದ ವಿಷಯ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಶ್ವಾಸ ಜೊತೆಗೆ ನಾವು ಕೂತ್ಕೊಂಡ್ರೆ ವಿಶ್ವಶಕ್ತಿ ಲಭ್ಯವಾಗುತ್ತೆ ನಮ್ಗೆಲ್ಲರಿಗೂ ಗೊತ್ತು. ಆದ್ರೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ಹಾಸ್ಟೆಲ್ ಮಾಸ್ಟರ್ಸ್ ಸ್ನೇಹಿತರೆ, ಅವರು ನಿಮ್ ಜೊತೆಗೆ ಬಂದು ಕೂತ್ಕೊಂಡು ನಿಮ್ಗೆ ಅದ್ಭುತವಾದ ಅವ್ರ ಶಕ್ತಿ ಕೊಡ್ತಾರ. ಆ ಶಕ್ತಿ ಕೊಡ್ತಾನೆ ಇರ್ತಾರೆ. ತುಂಬಾ ಜನಕ್ಕೆ ಅನುಭವ ಆಗಿರ್ತದೆ. ನಿಮ್ಗೆ ಅನುಭವ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಧ್ಯಾನದಲ್ಲಿರುವಂಥ ವ್ಯಕ್ತಿಗಳಿಗೆ ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ವಿಶ್ವಶಕ್ತಿ ನಮ್ಗೆ ಹೇಗೆ ಲಭ್ಯವಾಗುತ್ತೋ, ಹಾಸ್ಟೆಲ್ ಮಾಸ್ಟರ್ ಸಹ ನಮ್ಮ ಜೊತೆಗೆ ಕೂತ್ಕೊಂಡು ಆ ಧ್ಯಾನ ಮಾಡುವಂಥ ವ್ಯಕ್ತಿಗಳಿಗೆ ಅವರು ಶಕ್ತಿಯನ್ನು ಕೊಡ್ತಾ ಇರ್ತಾರೆ, ಯಥೇಚ್ಛವಾಗಿ ಕೊಡ್ತಾ ಇರ್ತಾರೆ. ಅದಕ್ಕೂ ಅವನು ಪೂಜೆ ಮಾಡಬೇಕು, ಅವನು ತಲಸ್ಕೋಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಒಂದು ಧ್ಯಾನ ಮಾತ್ರ ಮಾಡ್ತಾ ಹೋಗಿ ಅವಾಗ ನಿಮಗೆ ಇಂಥ ಅದ್ಭುತವಾದ ಶಕ್ತಿ ಅವರು ಕೊಡ್ತಾ ಇರ್ತಾರೆ. ಯಾರು ಸ್ವಯಂ ಪ್ರಕಾಶ ಹೊಂದಬೇಕು, ದಿವ್ಯ ಜ್ಞಾನ ಪ್ರಕಾಶ ಹೊಂದಬೇಕಂತ ಮುಂದುವರಿಸ್ತಾರೋ, ಆ ರೀತಿಯಲ್ಲಿ ನಾನು ಮಾಸ್ಟರ್ ಆಗಿ ತಯಾರಬೇಕಂತ ಮುಂದಕ್ಕೆ ಯಾರ್ಯಾರು ಹೋಗ್ತಾ ಇರ್ತಾರೋ ಅವ್ರ ಜೊತೆಗೆ ಅವ್ರ ಬಗ್ಗೆ ಈ ಹಾಸ್ಟೆಲ್ ಮಾಸ್ಟರ್ ತುಂಬಾ ಆನಂದವಾಗಿರ್ತಾರಂತ, ಯಾವಾಗ್ಲೂ ಆನಂದವಾಗಿರ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ನ ಒಂಥರ ಪಸಿ ಅಂದ್ರೆ ಒಂಥರ ಅವಾಗ್ಲೇ ಹುಟ್ಟಿರ್ತಾರೆ ನೋಡಿ, ಒಂಥರ ಶಿಶು ತರ ನೋಡ್ಕೊಂತಾರೆ. ಅವರು ಶಿಶು ತರ ನೋಡ್ಕೊಂಡು ನಮ್ಮ ಹಾಲ್ನ ಪಾಲ್ನ ಅವರೇ ನೋಡ್ತಾ ಇರ್ತಾರೆ. ಒಂದು ರೀತಿಯಲ್ಲಿ ಈಗ ಒಂದು ತಾಯಿ ಇಟ್ಕೊಳ್ಳಿ, ತಾಯಿ ಏನ್ ಮಾಡ್ತಾರೆ, ಅವ್ರ ಸ್ತನವನ್ನು ಅಂದ್ರೆ ಅವ್ರ ಸ್ತನದಿಂದ ಹಾಲು ಕೊಡ್ತಾರೆ ನೋಡಿ. ಅಂದ್ರೆ ಯಾಕೆ ಕೊಡ್ತಾರೆ ಅಂದ್ರೆ, ಆ ಶಿಶುಕ್ಕೆ ಏನು ಗೊತ್ತಿಲ್ಲ, ಒಂದು ಅಮಾಯಕ ಅಲ್ವಾ. ಅದಕ್ಕೆ ತಾಯಿ ಯಾವ ರೀತಿಯಲ್ಲಿ ಸ್ತನದಿಂದ ಹಾಲು ಕೊಡ್ತಾರೋ ಅದೇ ರೀತಿಯಲ್ಲಿ ಈ ಹಾಸ್ಟೆಲ್ ಮಾಸ್ಟರ್ ಸಹ ಈ ಧ್ಯಾನ ಮಾಡೋರಿಗೆ ಅದ್ಭುತವಾದ ರೀತಿಯಲ್ಲಿ ಸಹಾಯ ಮಾಡುತ್ತಾ ಅವ್ರಿಗೆ ಎಷ್ಟು ಶಕ್ತಿ ಬೇಕೋ ಆ ಶಕ್ತಿ ಕೊಡ್ತಾನೆ ಇರ್ತಾರೆ. ಆ ಶಕ್ತಿನ ದಾರ ಒಂದು ಯಥೇಚ್ಛವಾಗಿ ಕೊಡ್ತಾ ಇರ್ತಾರೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಅದಕ್ಕೋಸ್ಕರ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಧ್ಯಾನ ಮಾಡುವಂಥ ಪ್ರತಿ ವ್ಯಕ್ತಿ, ಪ್ರತಿ ಯೋಗಿ, ಪ್ರತಿ ಧ್ಯಾನಿ, ಇಲ್ಲಿರುವಂಥ ಈ ವೇದಿಕೆಯಲ್ಲಿರುವಂಥ ಧ್ಯಾನ ಮಾಡುವಂಥ ಪ್ರತಿ ಧ್ಯಾನಿನೂ ನೆನಪಿಟ್ಕೋಬೇಕು. ಏನಂತಂದ್ರೆ, ನಾವು ಧ್ಯಾನ ಮಾಡ್ತಾ ಹೋದ್ರೆ ಯಥೇಚ್ಛವಾಗಿ ಒಂದು ತಾಯಿ ಹೇಗೆ ಹಾಲು ಕೊಡುತ್ತೋ ಒಂದು ಮಗುವಿಗೆ, ಶಿಶುವಿಗೆ, ಅದೇ ರೀತಿಯಲ್ಲಿ ಈ ಹಾಸ್ಟೆಲ್ ಮಾಸ್ಟರ್ಸ್ ಬಂದು ನಮಗೆ ಯಥೇಚ್ಛವಾಗಿ ಆ ಶಕ್ತಿಯನ್ನು ಪ್ರಸಾರ ಮಾಡ್ತಾ ಇರ್ತಾರೆ ನಮಗೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಇನ್ನೂ ಹೆಚ್ಚು ವಿಶ್ವಾಸ ಆಗತ್ತೆ, ನೀವು ಹೆಚ್ಚು ಧ್ಯಾನ ಮಾಡೋಕ್ಕೆ ಅವಕಾಶನೂ ಸಿಗತ್ತೆ ಅಂತ ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಪಿರಮಿಡ್ಸು, ಕ್ರಿಸ್ಟಲ್ಸು, ಕ್ರಾಪ್ ಸರ್ಕಿಲ್ಸು ಇದೆಲ್ಲ ನಮಗೆ ಬೇಕಾಗಿದೆಯಾ ಒಂದು ಮಾಸ್ಟರ್ ಆಗಿ ತಯಾರಾಗಬೇಕಂದ್ರೆ? ಎಷ್ಟು ಮಟ್ಟಕ್ಕೆ ಬೇಕಾಗಿದೆ ಅಂತಂದ್ರೆ ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಾವು
ಯಾವುದೇ ಒಂದು ನೋಡ್ಕೊಳ್ಳಿ, ಒಂದು ಆರೋಗ್ಯಕರ ವ್ಯಕ್ತಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವನು ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಅನಾರೋಗ್ಯ ವ್ಯಕ್ತಿ ಇದ್ರೆ ಏನ್ ಮಾಡ್ತಾನೆ? ಒಂದು ರೋಡ್ ಮೇಲೆ ಹೋಗ್ತೀವಿ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಇನ್ನೊಬ್ರು ಸಹಾಯ ತಗೊಂತಾರ ಇಲ್ಲ ಆ ರೀತಿಯಲ್ಲಿ. ಆದ್ರೆ ನಾವು ಆರೋಗ್ಯವಂತವಾಗಿದ್ರೆ ನಾವು ಸಹಾಯ ಬೇಕಾಗಿಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಪ್ರಾರಂಭ ದಶೆಯಲ್ಲಿರುವಂಥ ಮಾಸ್ಟರ್ಸ್ ಎಲ್ಲಾನು ಸಹ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಬೇಕಂದ್ರೆ ಇದನ್ನು ಉಪಯೋಗಿಸ್ಕೊಳ್ಳಿ. ಇದು ಉಪಯೋಗಿಸ್ಕೊಂಡ್ರೆ ತಪ್ಪೇನಿಲ್ಲ. ಪಿರಮಿಡ್ ಸಹಾಯ ತಗೋಲಿ, ಕ್ರಿಸ್ಟಲ್ ಸಹಾಯ ತಗೋಲಿ, ಇನ್ನೊಂದು ಈ ರೀತಿಯಲ್ಲಿ ಕ್ರಾಪ್ ಸರ್ಕಿಲ್ ಸಿಗತ್ತೆ, ಇವೆಲ್ಲ ಸಹಾಯ ತಗೋಲಿ, ತೊಂದರೆ ಇಲ್ಲ. ಸೊ ಅವೆಲ್ಲ ಒಂಥರ ನಿಮ್ಗೆ ಅನುಕೂಲವಾಗಿರುತ್ತೆ. ನಿಮ್ಗೆ ಒಂಥರ ಹೇಳ್ಬೇಕಂದ್ರೆ ಒಳ್ಳೇದೇ ಮಾಡತ್ತೆ, ಯಾವುದು ಕೆಟ್ಟದ್ದು ಮಾಡಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ನಮ್ಗೆ ಅನುಕೂಲವಾಗಿರುವಂಥದ್ದು ಅವೆಲ್ಲ ಇದೆ, ಆದರೆ ಅವೆಲ್ಲ ಉಪಯೋಗಿಸ್ಕೋಬೇಕು. ಪಿರಮಿಡ್ಸು, ಕ್ರಿಸ್ಟಲ್ಸು, ಮತ್ತೆ ಕ್ರಾಪ್ ಸರ್ಕಿಲ್ಸು ವಿಧ ವಿಧ ರೀತಿಯಲ್ಲಿ ಲಭ್ಯವಾಗುತ್ತೆ. ಇವು ಪ್ರಾರಂಭದಲ್ಲಿರುವಂಥ ಮಾಸ್ಟರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅದು ಇದ್ರೂ ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಅದು ನಮ್ಮ ಕರ್ಮ ಆಗುತ್ತೆ. ಅಂದ್ರೆ ನಮ್ಮ ಅಜ್ಞಾನ ಇಲ್ಲ ಅಹಂಕಾರದಿಂದ ನಾವು ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಇನ್ನು ಏನು ಮಾಡೋದು ಸಾಧ್ಯವಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರನೇ ಯಾವಾಗಲೂ ಅಷ್ಟೇ. ಸೊ ಬೇರೆಯವರು ಸಹಾಯ ತಗೋಬೇಕಾ ಇಲ್ಲ ಅಂತದ್ದು, ನಮ್ಮ ಸ್ವಂತ ಶಕ್ತಿ ಉಪಯೋಗಿಸ್ಕೋಬೇಕಾ ಅಂತಲ್ಲದು. ಅಂದ್ರೆ ಯಾವಾಗ ಬೇರೆಯವ್ರ ಶಕ್ತಿ ಬೇಕೋ ಅದು ಉಪಯೋಗಿಸ್ಕೊಳ್ಳಿ, ಯಾವಾಗ ಬೇರೆಯವ್ರ ಶಕ್ತಿ ಬೇಕಾಗಿಲ್ಲ ನಮ್ಮ ಸ್ವಂತ ಶಕ್ತಿನ ಉಪಯೋಗಿಸ್ಕೊಂಡ್ರೆ ಉಪಯೋಗಿಸ್ಕೊಳ್ಳಿ. ಆ ರೀತಿಯಲ್ಲಿ ಇರಬೇಕು. ಈ ವಿಚಕ್ಷಣ ಜ್ಞಾನ ಅನ್ನೋದು ನಿಮ್ಮಲ್ಲಿ ಇರಬೇಕು ಯಾವಾಗಲೂ, ಒಂದು ಮಾಸ್ಟರ್ ಆಗಿ. ಅದೇ ಇದು ಬಿದ್ಬಿಟ್ಟು ಯಾವಾಗಲೂ ನಾನು ಬೇರೆಯವ್ರ ಮೇಲೆ ಅವಲಂಬಿಸ್ಕೋಬಾರ್ದು, ಅವನು ಆಧಾರ ಮಾಡ್ಕೋಬಾರ್ದು ಅಂತ ಆ ರೀತಿಯಲ್ಲಿ ಒಂಥರ ಮೂರ್ಖನ ಥರ ನಾವು ಆ ವಾದನೆ ಮಾಡಬಾರ್ದು. ಯಾವಾಗಲೂ ಅಷ್ಟೇ, ಬೇರೆಯವರು ಶಕ್ತಿ ಉಪಯೋಗಿಸ್ಕೋಬೇಕಾ ಸಹಾಯ ತಗೋಬೇಕಾ, ಇಲ್ಲ ನಮ್ಮ ಸ್ವಂತ ಶಕ್ತಿ ಸಾಕ ಅನ್ನೋದು ಎರಡೂ ನೀವು ಆ ವಿಚಕ್ಷಣ ಜ್ಞಾನವನ್ನು ಹೊಂದೋದೇ ಮಾಸ್ಟರ್ ಒಂದು ಲಕ್ಷಣ ಅಂತ ಹೇಳ್ತೀವಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸೊ ಇಲ್ಲೇನಾಗತ್ತಂದ್ರೆ ನಾವು ಬೇರೆಯವರ ಶಕ್ತಿ ಉಪಯೋಗಿಸ್ಕೊಂಡು ಇಟ್ಕೊಳ್ಳಿ. ಈ ಸುಮಾರು ಉದಾಹರಣೆಗೆ ಒಂದು ವ್ಯಕ್ತಿ ರೋಡ್ ಕ್ರಾಸ್ ಮಾಡ್ತಾ ಇದೆ, ಇನ್ನೊಬ್ಬರು ಸಹಾಯ ತಗೊಂಡು ಇಟ್ಕೊಳ್ಳಿ, ಅವ್ರಿಗೇನ್ ತಿಳಿಸ್ಬೇಕು? ಕೃತಜ್ಞತೆ ತಿಳಿಸ್ಬೇಕು ಅಲ್ವಾ? ಅದೇ ರೀತಿಯಲ್ಲಿ ನಾವು ಅಷ್ಟೇ ಮಾಸ್ಟರ್ ಆಗಿ ನಮಗೆ ಪ್ರಾರಂಭ ದಶೆಯಲ್ಲಿ ಉಪಯೋಗ ಆಗುವಂತ ಈ ಕ್ರಿಸ್ಟಲ್ಸು, ಪಿರಮಿಡ್ಸು, ಇವೆಲ್ಲ ಕ್ರಾಪ್ ಸರ್ಕಿಲ್ಸ್ ಎಲ್ಲ ಏನೇನು ಉಪಯೋಗಿಸ್ಕೊಂತೀವೋ ಅದೇ ರೀತಿಯಲ್ಲಿ ಪಿರಮಿಡ್ ಶಕ್ತಿ, ಈ ಸಾಮೂಹಿಕ ಧ್ಯಾನ ಶಕ್ತಿ, ಮತ್ತೆ ಈ ಪೌರ್ಣಮಿ ಧ್ಯಾನ ಶಕ್ತಿ, ಪ್ರಕೃತಿ ಶಕ್ತಿ, ಕ್ರಿಸ್ಟಲ್ ಶಕ್ತಿ ಏನೇನು ಉಪಯೋಗಿಸ್ಕೊಂತೀವೋ ಇವೆಲ್ಲ ಉಪಯೋಗಿಸ್ಕೊಂಡು ಅದಕ್ಕೆಲ್ಲ ಕೃತಜ್ಞತೆ ತಿಳಿಸ್ತಾ ಇರಬೇಕು ಯಾವಾಗಲೂ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಗೊತ್ತಾ? ಸೊ ಖಂಡಿತವಾಗಿ ನಮ್ಮಲ್ಲಿ ಇನ್ನೂ ಹೆಚ್ಚು ಬೆಳವಣಿಗೆ ಆಗತ್ತೆ. ಆ ಕೃತಜ್ಞತಾ ಭಾವ ಅನ್ನೋದು ನಮ್ಮಲ್ಲಿ ಇರಬೇಕಾಗತ್ತೆ. ಆವಾಗ ಸೊ ಏನಾಗತ್ತಂದ್ರೆ ಈ ಸೃಷ್ಟಿ ನಮಗೆ ಅನುಕೂಲವಾಗಿ ನಮಗೆ ಬೇಕಾಗಿರುವಂತ ಸಹಾಯ ಮಾಡತ್ತೆ. ಅದಕ್ಕೋಸ್ಕರ ಆ ಕೃತಜ್ಞತಾ ಭಾವನೆ ಯಾವಾಗಲೂ ಕಲ್ಸ್ಕೋಬಾರ್ದು, ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂದ್ರೆ, ಅಹಂ ಅಂದ್ರೆ ಏನು, ಅಂದ್ರೆ ಈ ಅಹಂಕಾರ ಅಂದ್ರೆ ಏನು, ಅದನ್ನು ಯಾವ ರೀತಿಯಲ್ಲಿ ಗುರುತಿಸಬೇಕು ಅಂತ ನಾವು ಒಂದು ಅರ್ಥ ಮಾಡ್ಕೋ ಪ್ರಯತ್ನ ಮಾಡೋಣ. ಒಂದು ಅತ್ಯದ್ಭುತ ಪರಮ ಸತ್ಯ ಇದೆ ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಲೋಕದಲ್ಲಿ ಇರೋದೇ ಅಜ್ಞಾನ, ಅಹಂಕಾರ ಯಾವುದಿಲ್ಲ. ಈ ಲೋಕದಲ್ಲಿ ಏನಿದೆ? ಅಜ್ಞಾನ ಮಾತ್ರ ಪದ ಇದೆ. ಈ ಅಜ್ಞಾನ ಅಂತೂ ಇದೆ, ಅಸ್ತಿತ್ವ. ಅಜ್ಞಾನ ಅನ್ನೋದಕ್ಕೆ ಒಂದು ಅಸ್ತಿತ್ವ ಇದೆ. ಈ ಅಹಂಕಾರ ಅನ್ನೋದು ಪದ ಇಲ್ಲಿ ಇಲ್ಲ. ಅಂದ್ರೆ ಏನು ಅರ್ಥ ಅಂದ್ರೆ, ನಮ್ಮ ಅಂತರಂಗದಲ್ಲಿ ಪ್ರತಿಯೊಬ್ಬರು ಅಮಾಯಕ, ಸ್ವಚ್ಛತವಾಗಿರುತ್ತೆ. ನಮ್ಮ ಆತ್ಮ ಹೇಗಿರುತ್ತೆ? ಅಮಾಯಕತ್ವವಾಗಿ ಸ್ವಚ್ಛವಾಗಿರುತ್ತೆ. ಆದ್ರೆ ನಾವು ಯಾವ ರೀತಿಯಲ್ಲಿ ಕಲುಷಿತ ಆಗ್ತಾ ಇದೀವಿ, ಒಂಥರ ಕಲ್ಮಶ ಆಗ್ತಾ ಇದೀವಿ, ನಮ್ಮ ಸಮಾಜದಲ್ಲಿರುವಂತ ಈ ಸಂಘ ಪ್ರಭಾವದಿಂದ ನಾವು ಕಲ್ಮಶ ಆಗ್ತಾ ಇದೀವಿ. ಅದೇ ನಿಮ್ಮನ್ನು ಅಹಂಕಾರಿಯಾಗಿ ತಯಾರು ಮಾಡ್ತಾ ಇದೆ. ಇಲ್ಲ ಅಂದ್ರೆ ನಮ್ಮ ಒಳಗಡೆ ಇರುವಂತ ಆತ್ಮ ಏನಿದೆಯೋ ಯಾವಾಗಲೂ ಸ್ವಚ್ಛವಾಗಿ, ಒಂದು ಹೇಳ್ಬೇಕಂದ್ರೆ ಅಮಾಯಕತ್ವವಾಗಿ, ಸ್ವಚ್ಛವಾಗಿ, ಆನಂದವಾಗಿ ಯಾವಾಗಿರುತ್ತೆ? ಪರಿಶುದ್ಧವಾಗಿರುತ್ತೆ. ಅದಕ್ಕೆ ಯಾವುದೇ ಅಹಂಕಾರ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅಜ್ಞಾನಂ, ಅಹಂಕಾರವಿಲ್ಲ, ಅಜ್ಞಾನ ಮಾತ್ರ ಇದೆ. ಅಜ್ಞಾನ ಅಂದ್ರೆ ಏನು? ನಮ್ಮ ಬಗ್ಗೆ ನಮ್ಗೆ ಅರಿವಿಲ್ಲ, ಜ್ಞಾನ ಇಲ್ಲ. ಅವಾಗ ಏನಾಗತ್ತೆ? ನಾವು ನಾವು ಇದು, ನಾನು ಅದು, ನನ್ನ ಹೆಸರು ಇದು, ನನಗೆ ಈ ಪೋಸ್ಟ್ ಇದೆ, ನಾನು ಇಂಥ ವ್ಯಕ್ತಿಯನ್ನು, ಈ ಅಜ್ಞಾನದಿಂದ ಅಹಂಕಾರ ಹೆಚ್ಚಾಗತ್ತೆ. ಅಂದ್ರೆ ಸಂಘ ಪ್ರಭಾವದಿಂದ ಅಹಂಕಾರ ಬಂದಿದೆ ಬಿಟ್ಟು ಈ ಆತ್ಮ ಒಳಗಡೆ ಇರುವಂತ ಆತ್ಮದಿಂದ ಯಾವುದೇ ರೀತಿಯಲ್ಲಿ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಪಿರಮಿಡ್ ಸಿದ್ಧಾಂತಗಳು 18 ಸೂತ್ರಗಳಿದೆ. ಅದರಲ್ಲಿ ನೋಡ್ಕೊಳ್ಳಿ, ಅಹಂಕಾರವನ್ನು ನಾವು ತೆಗೆದಾಕ್ತಿವಿ, ಅಹಂಕಾರ ನಾವು ಬಿಟ್ಕೋಬೇಕು ಅಂತ ಎಲ್ಲಿ ನಾವು ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ನಾವು ಒಂದೇ ಇರೋದು, ಕಣ್ಣು ಮುಚ್ಕೊಂಡು ಶ್ವಾಸ ಮಾಡ್ತಾ ಹೋದ್ರೆ, ಅಂತರ್ಮುಖವಾಗಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಆತ್ಮದ ಅರಿವು ನಿಮಗೆ ಸಿಗುವಾಗ ಏನಾಗತ್ತೆ ಅಂದ್ರೆ, ಸೊ ನಿಧಾನವಾಗಿ ಏನಾಗುತ್ತೆ, ನಿಮ್ಮಲ್ಲಿರುವಂತ ಅಹಂಕಾರವನ್ನು ಹೊಟ್ಟೋಗುತ್ತೆ ಅಲ್ವಾ? ಆ ಅಜ್ಞಾನ ಹೊಟ್ಟೋಗುತ್ತೆ. ಮೊದಲನೇದಾಗಿ ಅಜ್ಞಾನ ಹೊಟ್ಟೋಗುತ್ತೆ. ಅವಾಗ ಅಹಂಕಾರ ಯಾವುದೇ ರೀತಿಯಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ, ಅಹಂಕಾರ ನಿಮ್ಮಲ್ಲಿ ಉತ್ಪನ್ನನೂ ಆಗಲ್ಲ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ, ಸೊ ಯಾವಾಗಲೂ ನಾವು ಅಂತರ್ಮುಖವಾಗಿ ಅಜ್ಞಾನವನ್ನು ಹೋಗಲಾಡಿಸಿದ್ರೆ ಅಹಂಕಾರ ಆಟೋಮೆಟಿಕ್ ಆಗಿ ಅದು ಹೊಟ್ಟೋಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಈ ರೀತಿಯಲ್ಲಿ
ಸೊ ಈ ಹಲವಾರು ಈ ಪ್ರಶ್ನೆಗಳೇನಿದೆ ಸ್ನೇಹಿತರೆ, ಅದ್ಭುತ ಪ್ರಶ್ನೆಗಳು, ಒಂದು ಎರಡಲ್ಲ. ಸೊ ಸುಮಾರು ಪ್ರಶ್ನೆಗಳು ಇವೆಲ್ಲ ನಾವು ತಿಳ್ಕೊಂತ ಬಂದಿದ್ದೀವಿ. ಈ ಪ್ರಶ್ನೆ ಇನ್ನೊಂದು ಪ್ರಶ್ನೆ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಆಮೇಲೆ ಮುಂದಿನ ತರಗತಿಗಳಲ್ಲಿ ಮತ್ತೆ ಇನ್ನು ಬೇರೆ ಬೇರೆ ಪ್ರಶ್ನೆಗಳು ನೋಡೋಕೆ ಪ್ರಯತ್ನ ಮಾಡೋಣ. ಕೊನೆಯ ಪ್ರಶ್ನೆ ಒಂದು ತಿಳ್ಕೊಳ್ಳೋಣ. ಜ್ಞಾನ ಅಂದ್ರೆ ಏನು ಸ್ನೇಹಿತರೆ? ಧ್ಯಾನ ಮಾಡಿದ್ರೆ ಪ್ರತ್ಯಕ್ಷ ಜ್ಞಾನ ಸಿಗತ್ತೆ 30%. ಸ್ವಾಧ್ಯಾಯ ಮಾಡಿದ್ರೆ 35% ಪರೋಕ್ಷ ಜ್ಞಾನ ಸಿಗತ್ತೆ. ಸಜನ ಸಾಂಗತ್ಯ ಮಾಡಿದ್ರೆ ಇನ್ನೊಂದು 35% ಪರೋಕ್ಷ ಜ್ಞಾನ ಸಿಗತ್ತೆ. ಒಟ್ಟಾರೆ ಏನಾಗತ್ತಂದ್ರೆ ಈ ಪ್ರತ್ಯಕ್ಷ ಪರೋಕ್ಷ ಜ್ಞಾನದಿಂದ ನಮ್ಗೆ ಸಿಗೋದೇ ಏನಾಗತ್ತೆ? ಜ್ಞಾನ. ಧ್ಯಾನ, ಸ್ವಾಧ್ಯಾಯ, ಸಜನ ಸಾಂಗತ್ಯ, ಈ ಮೂರಿಂದ ಸಿಗೋದು. ಒಂದು ಪ್ರತ್ಯಕ್ಷ ಜ್ಞಾನ ಅಂದ್ರೆ ನಮ್ಮ ಧ್ಯಾನ ಮಾಡ್ತಾ ನಾವು ಒಳಗಡೆ ಅಂತರ್ಮುಖವಾಗಿದ್ರೆ ನಮಗೆ ಸಿಗತ್ತೆ ಏನಂತ? ನಮ್ಮ 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 ಅಸ್ತಿತ್ವ, ನಿಜ ಸ್ವರೂಪ ಏನು, ನಮ್ಮ ಬಗ್ಗೆ ನಮ್ಗೆ ಅರ್ಥ ಆಗುತ್ತಲ್ಲ. ಸೊ ಆ ಅರ್ಥ ಮಾಡ್ಕೊಳ್ಳೋದು ಸ್ಥಿತಿ ಧ್ಯಾನದಲ್ಲಿ ಸಿಗತ್ತೆ, ಇನ್ನು ಎಲ್ಲಿ ಸಿಗಲ್ಲ ನಿಮಗೆ. ಅಂತರ್ಮುಖವಾಗಿ ನಮ್ಮ ಶ್ವಾಸನ ಗಮನಿಸ್ತಾ ಅಂತರ್ಮುಖವಾಗಿ ಪ್ರಯಾಣ ಮಾಡಿದ್ರೆ ಅವಾಗ ನಿಮ್ಮ ಬಗ್ಗೆ ನಿಮಗೆ ನಿಮ್ಮ ನಿಜ ಸ್ವರೂಪ ಅರ್ಥ ಆಗುತ್ತೆ. ಅದನ್ನೇನಂತ ಕೇಳ್ತೀವಿ ಅಂದ್ರೆ, ಅದಂತ ಏನಂತ ಕರಿತೀವಿ ಅಂದ್ರೆ ಪ್ರತ್ಯಕ್ಷ ಜ್ಞಾನ, ಡೈರೆಕ್ಟ್ ವಿಸ್ಡಮ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸ್ವಾಧ್ಯಾಯ ಮಾಡಿದ್ರೆ ಹಲವಾರು ಬುಕ್ಕಲ್ಲಿ ಓದ್ತೀವಿ. ಒಂದು ಮಾಸ್ಟರ್ ಬರೆದಿರುವಂಥ ಬುಕ್ ಓದ್ತೀವಿ. ಅವ್ರ ಅನುಭವಗಳು, ಅವ್ರ ಜೀವನ ಪಯಣವನ್ನು ಅರ್ಥ ಮಾಡ್ಕೊತೀವಿ. ಅಲ್ಲಿ ನಮ್ಗೆ ಸಿಗುವಂಥ ಜ್ಞಾನ ಅದೂ ಬೇಕಾಗಿದೆ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಧ್ಯಾನದಿಂದ ಸಿಗುವಂಥ ಜ್ಞಾನ ಒಂದು 30% ಆದರೆ ಒಂದು 33% ಅಂದ್ರೆ ಇಟ್ಕೊಳ್ಳಿ. ಮತ್ತೆ ಈ ಸ್ವಾಧ್ಯಾಯದಿಂದ ಸಿಗುವಂಥ 33% ಜ್ಞಾನ ಅದು ಪರೋಕ್ಷ ಜ್ಞಾನ. ಇನ್ನೊಂದು ಸಜ್ಜನ ಸಾಂಗತ್ಯದಿಂದ, ಈಗ ನೋಡಿ ಇವತ್ತು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ರಿ, ಇದು ಪರೋಕ್ಷ ಜ್ಞಾನ. ಇದು ಸಜ್ಜನ ಸಾಂಗತ್ಯ ಜ್ಞಾನ. ಇಲ್ಲಿ ಸಿಗುವಂಥ ಜ್ಞಾನ ಪರೋಕ್ಷ ಜ್ಞಾನ. ಇದೂ ಬೇಕಾಗಿದೆ. ಇದು ಒಂದು 33%. 33%. ಅವಾಗ ಪೂರ್ತಿ ನಮಗೆ ಲಭ್ಯವಾಗತ್ತಲ್ಲ, ಅದು ಪೂರ್ತಿ ಜ್ಞಾನ, ಸಂಪೂರ್ಣ ಜ್ಞಾನ ಅಂತ ಹೇಳ್ತೀವಿ ನಾವು. ಈ ಸಂಪೂರ್ಣ ಜ್ಞಾನ ಯಾವಾಗ ಸಿಗತ್ತೆ ಅದನ್ನ ನಾನು ಹೇಳ್ತಾ ಇರ್ತೀವಲ್ಲ. ಸೊ ಈ ಜ್ಞಾನಾನ್ ಮುಕ್ತಿ ಅಂತ ಒಂದು ಪದ ಇದೆ. ಜ್ಞಾನಾನ್ ಮುಕ್ತಿ ಅಂದ್ರೆ ಮುಕ್ತಿಗೆ ಬೇಕಾಗಿರೋದು ಜ್ಞಾನ. ಈ ರೀತಿಯಲ್ಲಿ ಪ್ರತ್ಯಕ್ಷ ಪರೋಕ್ಷ ಎರಡೂ ಜ್ಞಾನಗಳು ನಮ್ಗೆ ಸಹಾಯ ಆಗತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಆಧ್ಯಾತ್ಮಿಕ ಪರಿಕಲ್ಪನೆ ಭಾಗವಾಗಿ ಪ್ರಶ್ನೋತ್ತರ ಉಪನಿಷತ್ತಿಂದ ಇಷ್ಟೆಲ್ಲ ಪ್ರಶ್ನೆಗಳು ತಿಳ್ಕೊಂಡಿದ್ವಿ. ಇದೆಲ್ಲ ಕೇಳಿಸ್ಕೊಂಡಿದ್ದು ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಈ ಮುಂದಿನ ಅಂಶಕ್ಕೆ ಹೋಗೋಣ. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತಿನ ಪ್ರಶ್ನೋತ್ತರ ತುಂಬಾ ಅದ್ಭುತವಾಗಿತ್ತು. 292ನೇ ದಿವಸದಲ್ಲಿ ನಾವು ತುಂಬಾ ಅದ್ಭುತವಾಗಿರುವ ವಿಷಯಗಳನ್ನ ತಿಳ್ಕೊಂಡ್ವಿ. ಅದಕ್ಕಿಂತ ಮುಂಚೆ ನಾನು ಏನ್ ಹೇಳ್ಬೇಕು ಅಂತಂದ್ರೆ, ಇವತ್ತು ಕನಕದಾಸ ಜಯಂತಿ. ಕನಕದಾಸ ಜಯಂತಿ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಅವ್ರು ಒಂದು ಹೇಳಿದ್ದಾರೆ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲವ ನೆಲೆಯ ಏನಾದರೂ ಬಲ್ಲಿರಾ ಅಂತ. ತುಂಬಾ ಚೆನ್ನಾಗಿರುವಂತಹ ಅದ್ಭುತ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೋತ್ತರಗಳಿಗೆ ಇವತ್ತು ಉತ್ತರಗಳನ್ನು ಹೇಳಿದರೆ. ಪ್ರೇಮವೇ ಆನಂದ, ಕಷ್ಟಗಳಿಗೆ ಹೆದರಬಾರ್ದು, ಇಡೀ ವಿಶ್ವವೇ ನಮ್ಮ ಜಾತಿ ಧರ್ಮ, ನಮ್ಮ ಅಂತರ್ಶಕ್ತಿ ಹೆಚ್ಚಾಗ್ಬೇಕಾದ್ರೆ ನಾವು ವಸ್ತುಗಳ ಮೇಲೆ ವ್ಯಾಮೋಹವನ್ನ ಬಿಡ್ಬೇಕು. ಆಧ್ಯಾತ್ಮಿಕದಲ್ಲಿ ಪಿರಾಮಿಡ್ ಶಕ್ತಿ ಹೆಚ್ಚಿರ್ಬೇಕು. ಶಾಸ್ತ್ರ ಕಣ್ಣಿಗೆ ಕಾಣಿಸುತ್ತೆ, ಆಧ್ಯಾತ್ಮಿಕತೆ ಅನ್ನೋದು ಒಂದು ನಂಬಿಕೆ. ಸತ್ಯಪೂರ್ವಕವಾಗಿದ್ರೇನೆ ಅದೇ ಒಂದು ಮನಃಶಾಸ್ತ್ರ, ಅದೇನೆ ನಮ್ಮ ಆಧ್ಯಾತ್ಮಿಕತೆ. ಭೌತಿಕ ಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಶಾಸ್ತ್ರದ ವ್ಯತ್ಯಾಸ. ಅಹಂಬನ್ನ ಬಿಡ್ಬೇಕು, ಆಧ್ಯಾತ್ಮಿಕತೆಯಲ್ಲಿ ಅಹಂ ಅನ್ನೋದು ಇರೋದಿಲ್ಲ. ಇಷ್ಟೊಂದು ವಿಷಯಗಳಿಗೆ, ನಮ್ ಪ್ರಶ್ನೆಗಳಿಗೆ ಮತ್ತೆ ಉತ್ತರಗಳನ್ನ ತಿಳ್ಕೊಂಡ್ವಿ. ಕೊನೆಯದಾಗಿ ಏನು ಹೇಳ್ಬೇಕು ಅಂತ ಅಂದ್ರೆ, ಎಲ್ಲದಕ್ಕೂ ಬುನಾದಿ ಏನು ಅಂತಂದ್ರೆ ಸತ್ಯದ ದಾರಿ, ಆನಂದದ ದಾರಿ, ಇದೇ ನಮ್ಗೆ ಮೋಕ್ಷಕ್ಕೆ ದಾರಿ ಅಂತ ಗುರುಜಿ ತುಂಬಾ ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ಒಂದು 5 ಜನ ಮಾಸ್ಟರ್ಸ್ಗೆ ಅವಕಾಶ ಇರುತ್ತೆ. ಯಾರು ಹ್ಯಾಂಡ್ ರೈಸ್ ಮಾಡ್ತಿರಲ್ಲ ಅವರನ್ನ ನಾವು ಅನ್ಮ್ಯೂಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಗುರುಜಿ. ಉಮಾ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ಕಾರ ಗುರುಗಳೇ, ಹಾಗೂ ಎಲ್ಲಾ ಧ್ಯಾನ ಬಂದಿಗಳಿಗೂ ಕೂಡ ನನ್ನ ನಮಸ್ಕಾರ. ಇವತ್ತು ತಾವು ಹೇಳಿದಂತಹ ಹಲವಾರು ಪ್ರಶ್ನೆಗಳನ್ನ ಬಹಳಷ್ಟು ಹೇಳಿದಿರ. ಅವನ್ನ ತಿಳ್ಕೊಂಡು ನಿಜವಾಗಿ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತ ಇವೆ ಅನ್ನೋದನ್ನ ನನಗೆ ಇವತ್ತು ಮನಗಾಣಿ ಆಯ್ತು. ಆಮೇಲೆ ತಾವು ಆನಂದ, ಅದರಲ್ಲಿ 3 ಭಾಗಗಳಂತೂ ಕೂಡ ಹೇಳಿದ್ರಿ. ನಿಜವಾಗೂ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಬಹಳಷ್ಟು ಆನಂದವಾಯ್ತು ಕೇಳಿ.
ಆದ್ರೆ ಇನ್ನೊಂದು ಏನಂದ್ರೆ ನನ್ನೇನ್ ಪ್ರಶ್ನೆ ಇಲ್ಲ ಆದ್ರೂ ಕೂಡ ಯೋಗಿಗೆ ಸಮಸ್ಯೆಗಳೇ ಇರೋದಿಲ್ಲ ಅಂತ ಹೇಳಿದ್ರಿ ಅದ್ ಯಾಕೆ ಗುರುಗಳೇ ಅದನ್ನ? ಸಮಸ್ಯೆಗಳು ಇರಲ್ಲ ಅಂತ ಇಲ್ಲ, ಸಮಸ್ಯೆಗಳು ಇರುತ್ತೆ. ಇರತ್ತೆ ಅಂದ್ರೆ ಆ ಸಮಸ್ಯೆಗೆ ಯೋಗಿಗಳಿಗೂ ಸಮಸ್ಯೆಗಳು ಇರಲ್ಲ ಅಂತ ಒಂದು ಪ್ರಶ್ನೆ. ಅಂದ್ರೆ ಸಮಸ್ಯೆಗಳು ಪ್ರತಿಯೊಬ್ಬರಿಗೆ ಇರುತ್ತೆ. ಇರತ್ತೆ. ಆದ್ರೆ ಅದು ಎದುರುಕೊಳ್ಳುವಂತ ಸ್ಥಿತಿ ಏನಿರ್ಬೇಕಂದ್ರೆ ನಿಮ್ಮಲ್ಲಿ ಸ್ಥಿತಪ್ರಜ್ಞತೆ ಇರಲ್ಲ. ನಾರ್ಮಲ್ ವ್ಯಕ್ತಿಗಳಲ್ಲಿ, ಸಾಮಾನ್ಯ ವ್ಯಕ್ತಿಗಳಲ್ಲಿ ಸ್ಥಿತಪ್ರಜ್ಞೆ ಅನ್ನೋದು ಕೊರತೆ ಇರುತ್ತೆ. ಹೌದು. ಅಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇಡೀ ಜಗತ್ತನ್ನ ಉದ್ಧಾರ ಮಾಡುವಂತದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿರಬಹುದು ಅಂತ ನನ್ನ ಅನಿಸಿಕೆ. ಇದರಿಂದ ನಾವೆಲ್ಲ ಮಾನವನಾದಂತ ತಿದ್ಕೊಳ್ಳಿಕ್ಕೆ ಅನುಕೂಲವಾಗತ್ತೆ. ಆಮೇಲೆ ಇನ್ನೊಂದ್ ಏನಂದ್ರೆ ತಾವ್ ಇನ್ನೊಂದ್ ಹೇಳಿದ್ರಿ, ಪ್ರಾಪಂಚಿಕ ವಿದ್ಯೆ ಅಂತ ಹೇಳಿದ್ರಿ. ಅದು ಯಾವ ರೀತಿಯಿಂದಾಗಿರುತ್ತೆ? ಅದರಿಂದ ನಾವು ಮುಕ್ತಿ ಪಡಿಲಿಕ್ಕೆ ಏನು ಮುಖ್ಯ ಕಾರಣ? ಯಾವ್ದಮ್ಮ? ಮತ್ತೊಂದ್ಸರಿ ಕೇಳಿ ಪ್ರಶ್ನೆ. ಪ್ರಾಪಂಚಿಕ ವಿದ್ಯೆ ಅನ್ನೋದನ್ನ ಹೇಳಿದ್ರಿ. ಅದು ಸ್ವಲ್ಪ ನನಗೆ ಇನ್ನೊಮ್ಮೆ ಕೇಳ್ಬೇಕನ್ನುವಂತಹ ಕುತೂಹಲ. ಪ್ರಾಪಂಚಿಕ ವಿದ್ಯೆಗಳು ನಾವೀಗ ಓದ್ತಾ ಇರೋಂಥ ಎಲ್ಲ ವಿದ್ಯೆಗಳು, ಭೌತಿಕ ಶಾಸ್ತ್ರ, ರಸಾಯನ ಶಾಸ್ತ್ರ, ಬಯಾಲಜಿ, ಬಾಟನಿ, ಈ ಹೇಳ್ಬೇಕಂದ್ರೆ ಆಸ್ಟ್ರಾನಮಿ, ಏನೇ ಶಾಸ್ತ್ರಗಳು ಭೌತಿಕ ಈ ಪ್ರಪಂಚದಲ್ಲಿ ಓದ್ತಾ ಇದ್ವೋ, ಎಲ್ಲ ಕಲಿತಾ ಇದ್ವಿ, ಇದೆಲ್ಲನೂ ಪ್ರಾಪಂಚಿಕ ವಿದ್ಯೆ. ಪ್ರಾಪಂಚಿಕ ವಿದ್ಯೆ ಆಧ್ಯಾತ್ಮಿಕ ವಿದ್ಯೆಗೆ ಒಂದು ಬಹುತೇಕವಾಗಿ ವಿಸ್ತಾರವಾಗಿ ಹೇಳಿದ್ವಿ. ಮತ್ತೆ ನೀವು ವಿಡಿಯೋ ನೋಡ್ಬೇಕು ಪೂರ್ತಿಯಾಗಿ. ವಿಸ್ತಾರವಾಗಿ ಹೇಳಿದ್ರಿ, ಅದನ್ನ ಅರ್ಥ ಆಗಿದೆ ಅಲ್ಲ ಗೊತ್ತಿಲ್ಲ. ಇಲ್ಲ, ಅದಕ್ಕೆ ಇನ್ನೊಂದ್ಸಲ ಕೇಳಿದ್ರ ಅಂತ ಕೇಳಿದೆ ಗುರುಗಳೇ ನಾನು. ಪ್ರಾಪಂಚಿಕ ವಿದ್ಯೆ ನಿಮ್ಮ ಅವಸರಗಳು ಏನಿದೆ ತೀರಿಸ್ತದೆ ಅಷ್ಟೇ. ಅರ್ಥ ಆಯ್ತಾ? ನಿಮ್ಮ ಭೌತಿಕ ಅವಸರಗಳು ಏನಿದೆಯೋ ಅದು ಮಾತ್ರ ತೀರಿಸ್ತದೆ ಅಲ್ವಾ? ಸೊ ನಿಮ್ಗೆ ಯಾವುದೇ ರೀತಿಯಲ್ಲಿ ಆತ್ಮಾನಂದ ಸಿಗೋದಿಲ್ಲ. ಅಂದ್ರೆ ನಿಮಗೆ ಆತ್ಮಾನಂದ ಸಿಗ್ಬೇಕು ಅಂತಂದ್ರೆ ಈಗ ಭೌತಿಕ ಅವಸರಗಳು ಏನಿರ್ತದೆ ಎಲ್ಲ ನಮ್ಗೆ ಮಾಡಿಕೊಡ್ತದೆ ಅಲ್ವಾ? ಆದ್ರೆ ಭೌತಿಕ ಅವಸರಗಳು ತೀರಿದ್ರೆ ನೀವು ಸಂತೋಷವಾಗಿರಕ್ಕೆ ಸಾಧ್ಯವಿದೆಯಾ? ಇಲ್ಲ ಇಲ್ಲ. ಮತ್ತೆ ಆ ರೀತಿಯಲ್ಲಿ ಇರುವಾಗ ಮತ್ತೆ ಏನ್ ಮಾಡ್ಬೇಕು ನಾವು ಅಂದ್ರೆ ಆತ್ಮಾನಂದ ಅನುಭವಿಸ್ಬೇಕು. ಆತ್ಮಾನಂದ ಬೇಕು ನಮ್ಗೆಲ್ಲರಿಗೂ. ಈಗ ಭೌತಿಕ ಅವಸರಗಳು ತೀರಿದ್ರೆ ಶಾರೀರಿಕ ಆನಂದ ಸಿಕ್ತು. ಅದೇ ಪ್ರಾಪಂಚಿಕ ವಿದ್ಯೆಗಳು ಹೇಳ್ಕೊಡೋದು ಅದೇ ಅಷ್ಟೇ. ಪ್ರಾಪಂಚಿಕ ವಿದ್ಯೆಗಳಿಗೆ ಲಿಮಿಟ್ ಇದೆ, ಒಂದು ಪರಿಮಿತಿ ಇದೆ. ಅಲ್ಲಿವರೆಗೆ ಬರುತ್ತೇವೆ, ಅಲ್ಲಿಂದ ಮುಂದೆ ಹೋಗಲ್ಲ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ನಮ್ಮ ಜೀವನ ಅಷ್ಟೇ. ಪ್ರಾಪಂಚ ವಿದ್ಯೆಗಳ ಜೊತೆಗೆ ಆಧ್ಯಾತ್ಮಿಕತೆ ಜೋಡಿಸ್ಲೇಬೇಕು. ಅದಕ್ಕೆ ಶ್ರೀಕೃಷ್ಣ ಭಗವಾನರು ಈ ಆಧ್ಯಾತ್ಮಿಕ ಯೋಗಶಾಸ್ತ್ರ ಬಗ್ಗೆ ಅದ್ಭುತವಾದ ರೀತಿಯಲ್ಲಿ ಹೇಳ್ತಾ ಬಂದಿದ್ದು. ಅದೆಲ್ಲ ಅಂತ ಅದ್ಭುತ ಯೋಗಶಾಸ್ತ್ರ, ಈ ಭಗವದ್ಗೀತನೇ ಆಲ್ಬರ್ಟ್ ಐನ್ಸ್ಟೀನ್ ಅಂತ ಮಹಾ ಭೌತಿಕ ಶಾಸ್ತ್ರಜ್ಞ ಉಪಯೋಗಿಸ್ಕೊಂತ ಇದ್ರು ನೋಡಿ. ನಮ್ಗೇನಾಗಿದೆ, ನಾವು ಹಿಂದೂವಾಗಿ ಒಂದು ಈ ಸನಾತನ ಧರ್ಮವನ್ನು ಅಳವಡಿಸ್ಕೊಂತ ನಾವು ಭಾರತೀಯನಾಗಿ ನಮ್ಗೆ ಈ ಭಗವದ್ಗೀತೆ ಬಗ್ಗೆ ಅರಿವಿಲ್ಲ. ಇನ್ನು ನೋಡಿ ಎಷ್ಟು ಒಂದು ಮೂರ್ಖತ್ವ, ಒಂದು ಅಜ್ಞಾನ ನಮ್ಮಲ್ಲಿ ಇದೆಯಲ್ಲ. ನಾನು ಇವತ್ತು ತಾವೇನ್ ಪಾಯಿಂಟ್ ಹೇಳಿದ್ರಲ್ಲ, ನಿನ್ನೆ ಚಕ್ರವರ್ತಿ ಅವ್ರ ಬುಕ್ ಬರ್ದಿರ್ತಾರಲ್ಲ, ಜ್ಞಾನ ಕುಸುಮಗಳು ಅನ್ನೋದ್ರಲ್ಲಿ ಓದಿದ್ದೆ. ಆಮೇಲೆ ಅರ್ಜುನ ಏನಪ್ಪಾ ನಾನು ಇಷ್ಟೆಲ್ಲ ಬಂಧು ಬಳಗದವ್ರಿದ್ದಾರಲ್ಲ, ನಾನು ಹೇಗ ಅವ್ರನ್ನ ಯುದ್ಧ ಮಾಡಿ ಸಂಹಾರ ಮಾಡಿ ಅಂದಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ವಿರಾಟ ದೃಶ್ಯವನ್ನ ತೋರಿಸಿದಾಗ ಅವನು ಕಣ್ಣು ಮುಚ್ಚಿದಾಗ ಎಲ್ಲವನ್ನ ಹಿಂದೆ ಆಗಿದ್ದು ಈಗ ಆಗೋದು ಮುಂದೆ ಆಗೋದು ಗೊತ್ತಾಗಿ ಯುದ್ಧ ಮಾಡ್ಲಿಕ್ಕೆ ಸಿದ್ಧನಾಗ್ತಾನೆ ಅರ್ಜುನ. ಅದನ್ನ ನಾನು ಓದಿದ್ದೆ. ಆಮೇಲೆ ಇವತ್ತೇನಾತಂದ್ರೆ ನನಗೆ ಶಾಸ್ತ್ರ ಕಣ್ಣಿಗೆ ಕಾಣುತ್ತೆ, ಅಹಂ ಬಿಡಬೇಕು, ಸತ್ಯದಲ್ಲಿ ನಡಿಬೇಕು ಅಂದಾಗ ನಮ್ಗೆ ಅನ್ನದ ದಾರಿಗೆ ಅರಿವು ಆಗತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಸಾರಾಸಾರ ವಿಚಾರವಾಗಿ ಅಂತರಾತ್ಮ ಆಲೋಚಿಸಿದಾಗ ಇದಕ್ಕೆ ಮೂಲ ಕಾರಣ ಏನೆಂಬುದನ್ನ ನಮ್ಗೆ ಮೋಹ ಬಿಡ್ಬೇಕು, ಆಮೇಲೆ ವ್ಯಾಮೋಹವನ್ನ ತ್ಯಜಿಸ್ಬೇಕು ಅನ್ನೋದನ್ನ ಸಾರಾಸಾರ ವಿಚಾರವೆಲ್ಲವ ತಿಳಿತು. ಏನಂದ್ರೆ ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕೇ ಆಗಿದ್ದು ಶ್ವಾಸದ ಮೇಲೆ ಗಮನ ಇಟ್ಕೊಳ್ಬೇಕು, ನಿರಂತರವಾಗಿ ಧ್ಯಾನ ಮಾಡ್ಬೇಕು ಅನ್ನೋದೇನೆ ಇದಕ್ಕೆ ಮೂಲ ಕಾರಣ ಅನ್ನೋದನ್ನ ಇಷ್ಟು ತಾವೆಲ್ಲ ಪ್ರಶ್ನೆಗಳು ಮತ್ತು ಅದರ ಜೊತೆಗೆ ಉತ್ತರಗಳನ್ನ ಹೇಳಿದ್ರಲ್ಲ, ಅದರಿಂದ ಇವತ್ತು ನನಗಿದನ್ನ ಈ ರೀತಿಯಿಂದ ನನ್ನ ಮನಸ್ಸಿಗೆ ಮನವರಿಕೆ ಆಯ್ತು ಗುರುಗಳೇ. ಇಷ್ಟೊತ್ತಿಗೆ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅನಂತ ಅನಂತ ಕೋಟಿ ನಮಸ್ಕಾರಗಳು. ಧನ್ಯವಾದ 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 ಗುರುಗಳೇ. ರೈಟ್. ನೆಕ್ಸ್ಟ್ ಇನ್ನು 2 ಪ್ರಶ್ನೆಗಳಷ್ಟೇ. ನಮ್ಮ ಮುಂದಿನ ಇನ್ನೊಂದು ಅಂಶ ಇದೆ, ನಾನು ಕವರ್ ಮಾಡಬೇಕು. ಓಕೆ.
ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇನ್ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಗುರುಜಿ ನಾನೇನ್ ಅನ್ಕೊಂಡಿದೀನಿ ಅಂತಂದ್ರೆ, ಈಗ ಭೌತಿಕ ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ತಟ್ಟೆ ಇರುತ್ತೆ. ಒಂದು ತಟ್ಟೆಯಲ್ಲಿ ಊಟ ಹಾಕಿಟ್ಟಿರ್ತೀವಿ. ಅದನ್ನ ನಾವು ಜಸ್ಟ್ ನಾವ್ ಅದನ್ನ ವಿಷನ್ ಮಾಡ್ಬೋದು, ನೋಡ್ಬೋದು ಅಷ್ಟೇನೆ. ಆಧ್ಯಾತ್ಮಿಕ ಶಾಸ್ತ್ರ ಅಂತಂದ್ರೆ ಆ ಊಟವನ್ನ ನಾವು ಮಾಡೋದು, ಅದನ್ನ ನಾವು ಅನುಭವಿಸೋದು ಅಂತ ನಾನ್ ಅನ್ಕೊಂಡಿದೀನಿ ಗುರುಜಿ. ಒಂದು ಉದಾಹರಣೆ ನನ್ಗೆ ಒಂದ್ ಮೈಂಡ್ ಅಲ್ಲಿ ಬಂತು. ಭೌತಿಕ ಶಾಸ್ತ್ರ ಬರೀ ನೋಡೋದಷ್ಟೇನೆ, ಆಧ್ಯಾತ್ಮಿಕ ಶಾಸ್ತ್ರವನ್ನ ನಾವ್ ಅನುಭವಿಸೋದು ಅಷ್ಟೇ ಅಂತ ನನ್ಗೆ ಅನಿಸ್ತು ಗುರುಜಿ. ಖಂಡಿತ ಹೌದು. ಅನುಭವಿಸೋದೇ ಆಧ್ಯಾತ್ಮಿಕತೆ. ಅದರಲ್ಲಿ ಏನಿದೆ ಅಂತ ನೋಡೋದೇ ಸೈನ್ಸ್. ಸೈನ್ಸ್ ಅಂದ್ರೆ ತುಂಬಾ ಜನ ಸೈನ್ಸ್ ಅಂದ್ರೆ ಈ ಕೊಲತೆ, ಈ ಹಲತೆ, ಇಲ್ಲ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಸೈನ್ಸ್ ಈಸ್ ನಥಿಂಗ್ ಬಟ್ ಮೆಜರ್ಮೆಂಟ್, ಸೈನ್ಸ್ ಈಸ್ ನಥಿಂಗ್ ಬಟ್ ಹಿಂದೆ ಮಾಡೋದು, ಹಿಂದೆ ತಿರುಗಿಸೋದು, ಅಲ್ಲಿ ನೋಡೋದು, ಇಲ್ಲಿ ನೋಡೋದು, ಇದು ನೋಡೋದು, ಈ ಅಳತೆ ಮಾಡೋದು ಅಂತ ಹೇಳ್ತಾರೆ. ಸೈನ್ಸ್ ಈಸ್ ನಥಿಂಗ್ ಬಟ್ ಮೆಜರ್ಮೆಂಟ್ ಅಂತ ಹೇಳ್ತಾ ಇರ್ತಾರೆ. ಅದು ಕರೆಕ್ಟ್ ಅಲ್ಲ. ಸೈನ್ಸ್ ಅಂದ್ರೆ ನಿಜವಾದ ಅರ್ಥ ಏನಂದ್ರೆ ಅದನ್ನ ಅರ್ಥ ಮಾಡಿಸೋದೇ ಸೈನ್ಸ್. ಒಂದು ಪದಾರ್ಥದಲ್ಲಿ ಏನಿದೆ, ಅದು ವಿಜ್ಞಾನ ಏನಿದೆಯೋ ಅದು ಅರ್ಥ ಮಾಡಿಸೋದೇ ಸೈನ್ಸ್. ಅದು ಅನುಭವಿಸೋದು ಆಧ್ಯಾತ್ಮಿಕತೆ.